ನಮಸ್ಕಾರ ಎಲ್ರಿಗೂ. ಲಾಸ್ಟ್ ಡೇ ಆಫ್ 2021 ಡಿಸೆಂಬರ್ 31ನೇ ತಾರೀಕು 10:30 ಇವಾಗ. ಸೊ ಇಟ್ಸ್ ಅ ಲೈವ್ ಪ್ರೋಗ್ರಾಮ್. ಇಟ್ಸ್ ಅ 100 minutes ಪ್ರೋಗ್ರಾಮ್, 100 ನಿಮಿಷಗಳ ಕಾಲದ ಪ್ರೋಗ್ರಾಮ್. ಅಂಡ್ ಲಾಂಗ್ ಬ್ಯಾಕ್ 1998 ಅಲ್ಲಿ 22 ವರ್ಷಗಳ ಹಿಂದೆ ನಾನು ಒಂದು ವಿಚಾರ ಕಲಿತೆ. ವಿ ಆರ್ ದ co-creators of our life. ನಾವು ಹೊರಗಡೆ ಪ್ರಪಂಚದಲ್ಲಿ ಏನ್ ಸೃಷ್ಟಿ ಮಾಡ್ಬೇಕು ಅದನ್ನ ಮೈಂಡ್ ಅಲ್ಲಿ ಸೃಷ್ಟಿ ಮಾಡದೆ ಹೊರಗಡೆ ಪ್ರಪಂಚದಲ್ಲಿ ನಾವು ಏನ್ ಬೇಕು ಅಂತ ಸೃಷ್ಟಿ ಮಾಡ್ಬೋದು. 90% of people live an ordinary life because they live a default life, not a designed life, not a designed. So how many of you want to have a designed life and business? Type in the chat box DLDF, DLDB, design life, design business. ಈ ನೆಕ್ಸ್ಟ್ 100 minutes ನೀವೇನ್ ಟೈಮ್ ಕೊಡ್ತೀರಾ ಈ ಸೆಷನ್ಗೆ, ನೆಕ್ಸ್ಟ್ ಇಯರ್ ನಿಮ್ಗೆ ಎಕ್ಸಾಕ್ಟ್ಲಿ ಏನ್ ಬೇಕೋ ಅದಕ್ಕಿಂತ ಜಾಸ್ತಿ ಅಚೀವ್ ಆಗಿರ್ಬೋದು, ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಚೀವ್ ಆಗಿರ್ಬೋದು, ಆರ್ ಹತ್ರದಲ್ಲಿರ್ಬೋದು. ಬಟ್ ರಾಂಗ್ ಅಂತೂ ಆಗಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಯು ಆರ್ ಡಿಸೈನಿಂಗ್ ಯುವರ್ ಲೈಫ್ ಅಂಡ್ ಬಿಸ್ನೆಸ್. ತುಂಬಾ ಜನ ಏನಾಗ್ತಾರೆ, ಆರ್ಡಿನರಿ ಜೀವನ ನಡೆಸಲಿಕ್ಕೆ, ಆರ್ಡಿನರಿ ಬಿಸ್ನೆಸ್ ನಡೆಸಲಿಕ್ಕೆ ಕಾರಣ they don't design, they do a default life. They just do like business start ಮಾಡ್ತಾರೆ, ಲೈಫ್ ಸ್ಟಾರ್ಟ್ ಆಗಿರುತ್ತೆ, ಎಕ್ಸಾಕ್ಟ್ಲಿ ಏನ್ ಬೇಕು ಏನ್ ಬೇಡ ಯೋಚನೆ ಮಾಡಿಲ್ಲ. they simply run the life as it comes, as it moves on. when you are designing, ನಾವು ಒಂದು ತಯಾರಿ ನಡೆಸಿದಾಗ, ಯಾವ್ದಾದ್ರು ಒಂದು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ, 30-40 ಮನೆ, ಸುಮ್ಮನೆ ಏನಾದ್ರು ಹಂಗೆ ಮನೆ ಕಟ್ಟಿ ಅಂತ ಹೇಳ್ತೀರಾ, ಅಥವಾ ನೀವೇನಾದ್ರೂ ಒಂದು ಡಿಸೈನ್ ಕೊಡ್ತೀರಾ? ಬಸ್ಗೆ ಹೋಗ್ಬಿಟ್ಟು ಕೂತ್ಕೊಂಡು ಬಸ್ಸಲ್ಲಿ ಎಲ್ಲಿಗಾದ್ರೂ ಟಿಕೆಟ್ ಕೊಡಿ ಅಂತೀರಾ, ಅಥವಾ ಡು ಯು ಆಸ್ಕ್ ಫಾರ್ ಎ ಸ್ಪೆಸಿಫಿಕ್ ಸ್ಟಾಪ್, ಸ್ಪೆಸಿಫಿಕ್ ಡೆಸ್ಟಿನೇಷನ್? ನೀವು ಥಿಯೇಟರ್ಗೆ ಹೋಗ್ಬಿಟ್ಟು ಮೂವಿ ಟಿಕೆಟ್ ಕೇಳ್ತೀರಾ, ಯಾವ್ದಾದ್ರು ಮೂವಿ ಟಿಕೆಟ್ ಕೊಡಿ ಅಂತ ಕೇಳ್ತೀರಾ? I want some interaction from all of you. You ask for a specific. ನಾನು ಈ ಸ್ಟೇಷನ್ ಅಲ್ಲಿ ಇಳಿಬೇಕು, ಇಲ್ಲಿಗೆ ಬಸ್ ಸ್ಟಾಪ್ ಕೊಡಿ, ಟಿಕೆಟ್ ಕೊಡಿ. And you go to theater, you ask for a particular movie ticket ಕೇಳ್ತೀವಿ, ರೈಟ್? ಸೊ 30-40 ಸೈಟ್ ಇರಬೇಕಾದ್ರೆ ಮೇಸ್ತ್ರಿಗೆ ಅಥವಾ ಬಿಲ್ಡರ್ಗೆ, ಡೆವಲಪ್ ಆರ್ಕಿಟೆಕ್ಟ್ಗೆ ಏನಾದ್ರೂ ಮನೆ ಕಟ್ಟಿ ಅಂತ ಹೇಳ್ತೀವ? ಆರ್ ಡು ವಿ ಗಿವ್ ಎ ಸ್ಪೆಸಿಫಿಕೇಶನ್? ಇಷ್ಟು ಲಕ್ಷ ಬಜೆಟ್ ಇದೆ, ಈ ಕಡೆ ಈ ಕಡೆ ಬೆಡ್ರೂಮ್ ಇರ್ಬೇಕು, ಈ ಕಡೆ ಬಾತ್ರೂಮ್ ಇರಬೇಕು, ಹೀಗೆ ಪೂಜಾ ರೂಮ್ ಇರ್ಬೇಕು, ಹಾಲ್ ಹೀಗಿರ್ಬೇಕು, ಕಿಚನ್ ಹೀಗಿರ್ಬೇಕು. ಡಿಸೈನ್ ಮಾಡ್ತೀರಾ ಅಥವಾ ಸುಮ್ಮನೆ ಹೆಂಗಾದ್ರೂ ಕಟ್ಟಿ ಸರ್ ಏನಾದ್ರೂ ಮಾಡಿ ಅಂತ ಹೇಳ್ತೀರಾ? ಐ ವಾಂಟ್ ಎವ್ರಿವನ್ ಟು ಇಂಟ್ರಾಕ್ಟ್. ವೆಲ್ ಪ್ಲಾನ್, ನೈಸ್. ಈ ವರ್ಷ ಲೆಟ್ ಮಿ ಆಸ್ಕ್ ಎ ಲಿಟಲ್ ಕ್ವಶನ್. ಈ ವರ್ಷ 2021 365 ದಿನದಲ್ಲಿ 364 ದಿನಗಳು ನೀವೇನಂತ ಡಿಸೈನ್ ಮಾಡ್ಕೊಂಡು ಅನ್ಕೊಂಡಿದ್ರ ಅದೇ ತರ ದಿನ ನಡೆಸಿದ್ರ, ಅಥವಾ ಡಿಫಾಲ್ಟ್ ಆಗಿ ನಡೀತ? ಕರೋನಾ ಇತ್ತು ಸರ್, ಗೊತ್ತಿಲ್ಲ ಏನಾಗುತ್ತೋ, ಪ್ಯಾಂಡಮಿಕ್ ಹೆಂಗಿರುತ್ತೋ, ದಿನ ತಳೆದ್ರೆ ಸಾಕು, ತಿಂಗಳಾದ್ರೆ ಸಾಕು, ವಾರ ಆದ್ರೆ ಸಾಕು, ಚಲ್ತಿ ಕಾ ನಾಮ್ ಗಾಡಿ. ಓಕೆ, ದೆನ್ ದಿಸ್ ಸೆಷನ್ ವಿಲ್ ಬಿ ವೆರಿ ರಿಲೆವೆಂಟ್ ಫಾರ್ ಯು, ಬಿಕಾಸ್ ನೆಕ್ಸ್ಟ್ ಇಯರ್ ಇದೇ ದಿನ ನೀವು ವಾಪಸ್ಸು ಡಿಸೆಂಬರ್ 31st 2022 ಕೂತ್ಕೊಂಡಾಗ ಯು ಶುಡ್ ನಾಟ್ ಫೀಲ್ ಲೈಕ್ ಅಯ್ಯೋ ಈ ಸತಿನೂ ಕೂಡ ಒಂದು ಡಿಫಾಲ್ಟ್ ಆಗಿ ನಡೀತು ಅನ್ನಂಗೆ ಇರ್ಕೂಡ್ದು. ಈ ವರ್ಷ ನೆಕ್ಸ್ಟ್ ಇಯರ್ ಹೆಣ್ಣಿಗೆ ತಿರುಗಿ ನೋಡಿದಾಗ ನಾನು 2 ಗಂಟೆ 100 minutes ಟೈಮ್ ಸ್ಪೆಂಡ್ ಮಾಡಿದೆ, ನನ್ನ ವರ್ಷ ಹೇಗಿರ್ಬೇಕಂತ. ವಾವ್, ಆ ದಿಕ್ಕಲ್ಲಿ, ಆ ದೆಸೆನಲ್ಲಿ ಇಷ್ಟು ಪ್ರೋಗ್ರೆಸ್ ಆಗಿದೆ ಅಂತ ನಿಮ್ಮಲ್ಲಿ ನಿಮ್ಗೆ ಏನಿರ್ಬೇಕು? ಫೀಲ್ ಪ್ರೌಡ್, ಹೆಮ್ಮೆ ಅನ್ಸ್ಬೇಕು. ಎಷ್ಟು ಜನಕ್ಕೆ ಹೆಮ್ಮೆ ಬೇಕು? How many of you want to feel proud by next year end this time? Type in the chat box proud ಅಂತ, ಹೆಮ್ಮೆ ಅನ್ಬಿಟ್ಟು. Then spend time. ಇವತ್ತಿನ 100 ನಿಮಿಷಗಳ ಕಾಲ, ಈ 100 ನಿಮಿಷಗಳ ಕಾಲ ನೀವೇನ್ ಸ್ಪೆಂಡ್ ಮಾಡ್ತೀರಾ ಟೈಮು, ಮುಂದಿನ 1 ವರ್ಷ 365 ದಿನ ನಿಮ್ಗೆ ತಲೆ ಮೇಲೆತ್ತಿ ಎದೆ ಹಿಂಗ್ ಮೇಲಿಟ್ಕೊಂಡು ಖುಷಿಯಾಗಿ ನಡ್ಕೊಂಡು ಹೋಗ್ತೀರಾ. ವರ್ಷ ಪೂರ್ತಿ ನಾನು ಅನ್ಕೊಂಡಂಗೆ ವರ್ಕ್ ಮಾಡಿದ್ದೀನಿ. ರಿಸಲ್ಟ್ಸ್ ನಮ್ ಕೈಯಲ್ಲಿ, ಎಫರ್ಟ್ ಇದೆ, ರಿಸಲ್ಟ್ಸ್ ನಮ್ ಕೈಲಿಲ್ಲ. 1000% ಎಫರ್ಟ್ ಹಾಕೋದು ನಮ್ ಕೈಲಿದೆ, ರಿಸಲ್ಟ್ ಬಂದೇ ಬರುತ್ತೆ. That's what I know personally, right? So this 100 minutes,
4 ನಿಮಿಷ ಮುಗೀತು ಆಲ್ರೆಡಿ 96 ಮಿನಿಟ್ಸ್ ಮಾತ್ರ ಇದೆ. ಲೆಟ್ಸ್ ಜಂಪ್ ಅಂಡ್ ಲೆಟ್ಸ್ ಮೂವ್ ಫಾರ್ವರ್ಡ್. How many of you are attending first time to BTA program? Type FT, first time anta. First time ನೀವು ಅಟೆಂಡ್ ಮಾಡ್ತಿರೋರಾದ್ರೆ ದಿಸ್ ಇಸ್ ಅ ಪಬ್ಲಿಕ್ ಪ್ರೋಗ್ರಾಮ್. BTA ಆಲ್ರೆಡಿ ಸದಸ್ಯರು ಕೂಡ ಅಟೆಂಡ್ ಮಾಡಬಹುದು, or if you are already a BTA member or a fresh member, it's a completely free complimentary program what I am doing. This is not a specific program, and ಈ program YouTube ಅಲ್ಲಿ ಕೂಡ ಅಪ್ಲೋಡ್ ಆಗುತ್ತೆ, ಬಟ್ ಲೈವ್ ಸೆಷನ್ ಅಲ್ಲಿ ಮಜಾ ಜಾಸ್ತಿ ಇರುತ್ತೆ. As well as even recorded also will give you clarity more and more. Okay, so let's design your business 2022. ಈ ಶಾಪ್ ನೋಡಿದ್ರೆ ಏನ್ ಅನ್ಸುತ್ತೆ? ಇಲ್ಲ, like a business is all about showcase. ಮೊದಲು ಜಾತ್ರೆಗಳಲ್ಲಿ ಏನ್ ಮಾಡ್ತಾ ಇದ್ರು, ಎಲ್ಲಾ ಸೇರ್ಕೊಳ್ತಾ ಇದ್ರು, ಜನಗುಳಿ ಇರ್ತಾ ಇತ್ತು. ಓಕೆ, ಒಂದು ಸ್ಪೆಸಿಫಿಕ್ ಟೈಮ್ಗೆ ಬರೋರು. ಬಟ್ ಲೇಟರ್ ಈ ಜಾತ್ರೆ ಅನ್ನೋದು ಏನಾಯ್ತು, ಇಟ್ ಬಿಕಮ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್. ಏನಾಯ್ತು ಡಿಫ್ರೆಂಟ್ ಕಾನ್ಸೆಪ್ಟ್? ಯಾರು ಹೇಳ್ತೀರಾ? ಇಟ್ ಬಿಕೇಮ್ ಮಾಲ್ ಕಲ್ಚರ್. ಸೂಪರ್ ಬಜಾರ್ ಇತ್ತು, ಸೂಪರ್ ಬಜಾರ್ ಇಂದ ಏನಾಯ್ತು, ಅ ಮಾಲ್ ಕಲ್ಚರ್. ಎವ್ರಿಥಿಂಗ್ ಇಸ್ ಆರ್ಗನೈಸ್ಡ್. ದೊಡ್ಡ ಜಾಗಗಳಲ್ಲಿ ದೊಡ್ಡ ಜಾಗಗಳಲ್ಲಿ ಇಟ್ ಬಿಕೇಮ್ ಎ ಮಾಲ್ ಕಲ್ಚರ್. ನಾವು ಒಂದು ಟೈಮ್ ಅಲ್ಲಿ 15 ವರ್ಷ 20 ವರ್ಷಗಳ ಹಿಂದೆ ಏನಿದ್ದು, ಇಪ್ಪತ್ತು ವರ್ಷಗಳಿಂದ ಏನಿದ್ದು, 30 ವರ್ಷಗಳಿಂದ ನಾನು ನಮ್ಮ ಅಜ್ಜಿ ಜೊತೆಯಲ್ಲಿ ಐ ಯೂಸ್ ಟು ಗೋ ಟು, ಗಿವ್ ಮಿ ಅ ಮಿನಿಟ್, ಐ ಯೂಸ್ ಟು ಗೋ ಟು ಮಡಿವಾಳ ಸಂತೆ. ಹೌ ಮೆನಿ ಆಫ್ ಯು ನೋ ಮಡಿವಾಳದಲ್ಲಿ ಒಂದು ಸಂತೆ ನಡೀತಾ ಇತ್ತು, ಈಗಲೂ ಇದೆ, ಅದು ಆಲ್ವೇಸ್ ಇಸ್ ದೇರ್. ದೆನ್ ಲೈಕ್ ಚಂದಾಪುರ ಅಂತ ಅನೇಕಲ್ ಅಂದ್ರೆ ಹೊಸೂರುಳ ಚಂದಾಪುರ ಅಂತಿದೆ, ಅಲ್ಲೂ ನಾನು ಸಂತೆಗೆ ಹೋಗ್ತಾ ಇದ್ದೆ. ಒಂದು ಲಿಮಿಟೆಡ್ ಟೈಮ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್, ಗುರುವಾರ ನಡೆಯೋದು, ಇನ್ನೊಂದು ಶುಕ್ರವಾರನ ಮಂಗಳವಾರ ನಡೆಯೋದು. ಪೀಪಲ್ ಆಲ್ ಯೂಸ್ ಟು ಕಮ್ ದೇರ್ ಅಂಡ್ ಶೋ ದೇರ್ ಪ್ರಾಡಕ್ಟ್, ಸೇಲ್ ಮಾಡೋರು, ಪರ್ಚೇಸ್ ಮಾಡೋರು. ದಟ್ ಕಾನ್ಸೆಪ್ಟ್ ಎವಾಲ್ವ್ಡ್ ಆಸ್ ಎ ಸೂಪರ್ ಬಜಾರ್. ಸೂಪರ್ ಬಜಾರ್ ಇಂದ ಏನಾಯ್ತು, ಪರ್ಮನೆಂಟ್ ಮಾರ್ಕೆಟ್ಸ್, ಹೋಲ್ಸೇಲ್ ಮಾರ್ಕೆಟ್, ಅಂಡ್ ನೌ ಮಾಲ್ ಕಲ್ಚರ್. ದ ಲೇಟೆಸ್ಟ್ ವರ್ಷನ್ ಆಫ್ ದಿಸ್ ಇಸ್ ಲಾಸ್ಟ್ 5 years 10 years ಅಲ್ಲಿ ಬಿಲ್ಡ್ ಆಗಿರೋದು ಯಾವುದು? ಯಾರು ಹೇಳ್ತೀರಾ ನೋಡೋಣ? Guess. 24/7 365 days you can do a mall. ಯಾವ್ದದು? ಬಿಗ್ಗೆಸ್ಟ್ ಮಾಲ್. ಎಸ್, ಆನ್ಲೈನ್. ಸೊ ಸಂತೆ, ಜಾತ್ರೆ, ಸೂಪರ್ ಬಜಾರ್ ಆಯ್ತು. ಸೂಪರ್ ಬಜಾರ್ ಇಂದ ಮಾಲ್ ಕಾನ್ಸೆಪ್ಟ್, ಮಾಲ್ ಇಂದ ಆಗಿರೋದು ಯಾವುದು? ಇವಾಗ ಆನ್ಲೈನ್ 24/7 ಇ ಕಾಮರ್ಸ್, ಸೋಷಿಯಲ್ ಮೀಡಿಯಾ. ಎಕ್ಸಾಕ್ಟ್ಲಿ, ಅಮೆಜಾನ್, ಓರಿಯನ್ ಮಾಲ್. ಈಗ ನಾವು ಸಿಂಗಾಪುರ್ಗೆ ಹೋದ್ರೆ ಅಲ್ಲೊಂದು ಯಾವ್ದು ಮುಸ್ತಫಾ ಅಂತ ಒಂದು ಯಾವ್ದು 24/7 ಬಿಗ್ಗೆಸ್ಟ್ ಮಾಲ್ ಇದೆ. ಎನಿಬಡಿ ವಿಸಿಟೆಡ್ ಮುಸ್ತಫಾ? ಸಿಂಗಾಪುರ್ ಅಲ್ಲಿ ಐ ವಿಸಿಟೆಡ್ ದಟ್ ಲಾಂಗ್ ಬ್ಯಾಕ್. ಅಂಡ್ ದುಬೈನಲ್ಲಿ ಒಂದಿದೆ. ಓಕೆ, ದುಬೈಲಿ ಯಾವ್ದು ಮಾಲ್ ಇದೆ? ಒಂದು ಮಾಲ್ ಆಫ್ ದುಬೈ ಅಂತ ಇಟ್ಸ್ ವೆರಿ ಬಿಗ್ ಮಾಲ್. ಓಕೆ, ಅದೇ ಜಾಗದಲ್ಲಿ ಟವರ್ ಕೂಡ ಇದೆ ಅವ್ರದ್ದು. ಓಕೆ, longest tower. Bangalore Lulu Mall. Yeah, I have not yet visited that mall in Bangalore. It's recently got inaugurated ante. So 24/7 ಇವಾಗ ಏನಿದೆ, ಸೋಷಿಯಲ್ ಮೀಡಿಯಾ, ಇ ಕಾಮರ್ಸ್ ಅಲ್ಲಿ ಏನ್ ನಡೀತಾ ಇದೆ, business is happening. Now, let me ask you one thing. How many of you are doing this online business? ಮಾಡ್ತಾ ಇದ್ದೀರಾ ಅಂದ್ರೆ ಎಸ್ ಆನ್ಲೈನ್ ಅಂತ ಟೈಪ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಹೇಳಿ. ಇಮ್ಯಾಜಿನ್ ಲೈಕ್ 15 ದಿನಕ್ಕೊಂದ್ಸತಿನೋ ವಾರಕ್ಕೊಂದ್ಸತಿ ಸಂತೆನಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ ಬಿಸ್ನೆಸ್ ನಡೀತಾ ಇರಲಿಲ್ಲ. ಕೆಲವು ಪರ್ಟಿಕ್ಯುಲರ್ ಅಂಗಡಿಗಳು ಓಪನ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದವ್ರಿಗೆ ಜನ ಯಾವಾಗ ಬೇಕೋ ಬಂದು ತಗೊಂಡವರು ಬಿಡೋರು ಬರ್ಬೇಕಾಗಿತ್ತು.
ಮಾಲ್ ಕಲ್ಚರ್ ಅಫ್ ಕೋರ್ಸ್ 24/7 ಇರಲ್ಲ, ಅಲ್ಲಿ 12 ಅವರ್ ಇರುತ್ತೆ. ಬಟ್ ಇವತ್ತು ಆನ್ಲೈನ್ ನಲ್ಲಿ ಬಂದಿರೋದ್ರಿಂದ 24/7 ಅಕ್ರಾಸ್ ದ ಗ್ಲೋಬ್ ನೀವು ವ್ಯಾಪಾರ ಮಾಡ್ಬೋದು, ಲೋಕಲ್ ಟು ಗ್ಲೋಬಲ್ ಆಗ್ಬೋದು. ಇಂಥ ಒಂದು ಸುವರ್ಣ ಅವಕಾಶ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಡಿಜಿಟಲ್ ಅವಕಾಶ ನಾವು ತಯಾರು ಮಾಡ್ಕೊಂಡಿಲ್ಲ ಅಂದ್ರೆ I don't know what to tell for this. Yeah, right, Murali, all the best. You can start. Okay. So today, ಇವತ್ತು ನಾನು ಈ ಒಂದು 100 minute session ಅಲ್ಲಿ I'm going to give you my perspective. Like ನಾನು ಹೇಗೆ ಡಿಜಿಟಲ್ಗೆ ಆನ್ಲೈನ್ ಬಂದೆ, BTA ಅದಕ್ಕಿಂತ ಮುಂಚೆ ನನ್ನ ಎಕ್ಸ್ಪೀರಿಯನ್ಸ್. ಸೊ BTA ಏನಕ್ಕೆ ಸ್ಟಾರ್ಟ್ ಆಯ್ತು, BTA ನಾವು ಹೇಗೆ 2022ಗೆ ನಾವು ಹೇಗೆ ಡಿಸೈನ್ ಮಾಡ್ತಾ ಇದ್ದೀವಿ. ಇವನ್ ಬಿಸ್ನೆಸ್ ಕೋಚಿಂಗ್ ಕಂಪ್ನಿ ಆಗಿದ್ರು ನಾವು ಕೂಡ we have to design our own. If we don't design, we will also end up with the default. So ಕೆಲವರು ಸ್ವಲ್ಪ ಮುಂದಿದ್ದೀರಾ, ಕೆಲವರು ಎಕ್ಸ್ಪೀರಿಯನ್ಸ್ ಆಗಿದ್ದೀರಾ, ಕೆಲವರು ಎಕ್ಸ್ಪರ್ಟ್ ಆಗಿದ್ದೀರಾ. ಮ್ಯಾಕ್ಸಿಮಮ್ ಕ್ರೌಡ್ ಇನ್ನು ಆನ್ಲೈನ್ ನಲ್ಲಿ ಬರೀ ಬಳಕೆದಾರರಾಗಿದ್ದಾರೆ ಹೊರತು ವ್ಯಾಪಾರಸ್ಥರಾಗಿಲ್ಲ ಆನ್ಲೈನ್ ಅಲ್ಲಿ. ಸೊ ಈಗಿನ ಸೆಷನ್ ನೀವು ಆನ್ಲೈನ್ ಬಂದ್ರೆ ಅದ್ರ ಒಂದು ಆಳ, ಅಳತೆ, ಅದೊಂದು ವಿಶಾಲತೆ ಎಷ್ಟು ದೊಡ್ಡದಿದೆ, ಹೆಂಗ್ ಬರ್ಬೋದು ಅನ್ನೋದನ್ನ ಡಿಸೈನ್ ಮಾಡತಕ್ಕಂತ ಸೆಷನ್ ಇವತ್ತು. ರೈಟ್? ಹೌ ಮೆನಿ ಆಫ್ ಯು ಆರ್ ಸೂಪರ್ ಎಕ್ಸೈಟೆಡ್? ಸೂಪರ್ ಎಕ್ಸೈಟೆಡ್ ಅಂತ. ರೈಟ್? ನಿಮ್ಮ ಕೇವಲ ಮೊಬೈಲ್ ನ ಬಳಸ್ಕೊಂಡು ನೀವು ಆನ್ಲೈನ್ ನಲ್ಲಿ ವ್ಯಾಪಾರ ಮಾಡ್ಬೋದು. ಅವ್ರೆ ಆಗುತ್ತಾ? ಯಾ, ಡೆಫಿನೆಟ್ಲಿ ಆಗುತ್ತೆ. ಎಸ್, ಅಂಡ್ ಇಟ್ಸ್ ಪಾಸಿಬಲ್. ನೋಡಿ, ಆ ಸಂತೆ, ಮಾಲ್ ಎಲ್ಲವನ್ನು ಹೈಯರ್ ಅಪ್ಗ್ರೇಡೆಡ್ ವರ್ಷನ್ ಇಸ್ ಡಿಜಿಟಲ್ ಆನ್ಲೈನ್. ಇದು ನಮ್ಮ ಅಂಗಡಿ ಇನ್ನು ಜಾತ್ರೆ ತರದ್ದೇನಿತ್ತು ಟೆಂಪರವರಿ ಅಂಗಡಿ. ಮಾಲ್ ಇಸ್ ಎ ಪರ್ಮನೆಂಟ್ ಅಂಗಡಿ. ಬಟ್ ಆನ್ಲೈನ್ 24/7 ಗ್ಲೋಬಲ್ ಅಂಗಡಿ. ಇದು ಸ್ಥಳೀಯ, ಇದು ಸ್ವಲ್ಪ ಹೈಯರ್, ಇದು ಗ್ಲೋಬಲ್. ಸೊ ಇದಕ್ಕಿಂತ ಮುಂಚೆ ನನ್ನ ಸಣ್ಣ ಪರಿಚಯ ಮಾಡ್ಕೊಡ್ತೀನಿ. ಪೀಪಲ್ ಹೂ ಡೋಂಟ್ ನೋ ಮೀ, ಸೊ ಲೆಟ್ ದೇ ನೋ ಅಬೌಟ್ ಮೀ. Can I get a permission to introduce 2 minutes myself? Type coach. Yes. ತುಂಬಾ ಜನ ನನ್ನ ಫೇಸ್ಬುಕ್ ಅಲ್ಲಿ ನೋಡಿರ್ಬೋದು ನೀವು, ಅಥವಾ ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು. ಬಟ್ ಸ್ಟಿಲ್ ಯು ಶುಡ್ ನೋ ಲಿಟಲ್ ಬ್ಯಾಕ್ ಗ್ರೌಂಡ್ ಅಬೌಟ್ ಮೀ. ನನ್ನ ಹೆಸರು ಮಾಸ್ಟರ್ ಕೋಚ್ ಸತ್ಯ. ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಕೋಚಿಂಗ್ ಕಂಪನಿ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಫೌಂಡರ್, ಮಲ್ಟಿಪಲ್ ಬಿಸ್ನೆಸ್ ಓನರ್, ಆಥರ್, ಹ್ಯಾಪಿಲಿ ಮ್ಯಾರಿಡ್ ಅಂಡ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್. 2 ಮಕ್ಕಳಿದ್ದಾರೆ, 1 ವೈಫ್ ಇದ್ದಾರೆ. ಓಕೆ, ನನ್ನ ಗುರಿ ಕರ್ನಾಟಕದ 1 ಲಕ್ಷ ಉದ್ಯಮಿಗಳನ್ನ ಆನ್ಲೈನ್ ತಗೊಂಡ್ಬರ್ಬೇಕು. ಅದರಲ್ಲಿ 10,000 ಜನ 100 ಕೋಟಿ ಟರ್ನ್ ಓವರ್ ಮಾಡೋ ಬಿಸ್ನೆಸ್ ಓನರ್ ಬೆಳೆಸ್ಬೇಕು. ದಟ್ಸ್ ಅ ಏಮ್, ದಟ್ಸ್ ಅ ಗೋಲ್, ದಟ್ಸ್ ಅ ಮಿಷನ್ ಐ ಆಮ್ ವರ್ಕಿಂಗ್ ಆನ್. ಬಟ್ ಈ ಒಂದು ಕೋಚ್ ಆಗ್ಲಿಕ್ಕೆ ನಂದು ಒಂದು ಸಣ್ಣ ಸ್ಟೋರಿ ಇದೆ. ಸಣ್ಣ ಸ್ಟೋರಿ ಇಲ್ಲ, ದೊಡ್ಡ ಸ್ಟೋರಿನೇ, ಬಟ್ ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತೀನಿ. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ. ತಂದೆ ಟೈಲರ್, ತಾಯಿ ಹೌಸ್ ವೈಫ್. SSLC ಮುಗಿತಾ ಐ ಜಸ್ಟ್ ಪಿಕ್ಡ್ ಅಪ್ ಜಾಬ್ ಡೇನಲ್ಲಿ, ಪ್ರಿಂಟಿಂಗ್ ಜಾಬ್, ಈವ್ನಿಂಗ್ ಕಾಲೇಜ್ ಜಾಯ್ನ್ ಆದೆ. 1.5 ವರ್ಷ ಕೆಲಸ ಮಾಡಿದ್ದೆ. 1994 ಐ ಸ್ಟಾರ್ಟೆಡ್ ಮೈ ಓನ್ ಪ್ರಿಂಟಿಂಗ್ ಪ್ರೆಸ್. 80,000 ಸಾಲ ಮಾಡಿದೆ. ಈ ಚಿಕ್ಕ ವಯಸ್ಸಲ್ಲಿ ಡಿಸಿಪ್ಲಿನ್ ಇರೋದಿಲ್ಲ, ಹುಡುಗಾಟಿಕೆ, ಸ್ನೇಹಿತ, ಎಲ್ಲ ತರದ್ದು ತಪ್ಪು ಮಾಡಿದೆ. 8 ಲಕ್ಷ ಲೋನ್ ಮಾಡ್ಕೊಂಡೆ 1998. ನನಗೆ ಅವಾಗ 22 ವರ್ಷ. ಹೇಗಿರುತ್ತೆ 22 ವರ್ಷ? 22 years, 8 lakhs loan. Anybody is aware of it? I have gone through all those sleepless nights. ಏನಪ್ಪ, ನಾನು ನನ್ನ ಏಜ್ ಬರೀ ಬಡ್ಡಿ ಕಟ್ಟೋದ್ರಲ್ಲೇ, ಸಾಲ ಕಟ್ಟೋದ್ರಲ್ಲೇ ಮುಗ್ದೋಗುತ್ತಾ, ಹೊರಗಡೆ ಬರ್ತೀನ ಇದ್ರಲ್ಲಿ ಅಂತ ನನಗೆ ಅನ್ಸ್ಬಿಟ್ಟು. That was my situation. People like started feeling like, ಇವನು ಒಬ್ಬ ಮಗನ, ಇವನು ತಂದೆ ತಾಯಿ ಈ ರೀತಿ ಮಾಡಿದ್ದಾನೆ. Okay, so went through so many things. I was looking for ಯಾರಾದ್ರೂ ದಾರಿ ತೋರಿಸ್ತಾರೆ, ಹೊರಗಡೆ ತಗೊಂಡ್ಬರ್ತಾರೆ, ನನಗೆ ಗೈಡ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವಾಗ ಕೋಚಿಂಗ್ ಅನ್ನೋದೆಲ್ಲ ತುಂಬಾ ಕಡಿಮೆ. ಸೊ ಐ ವಾಸ್ ಸರ್ಚಿಂಗ್, ಲೈಕ್ ಐ ಗಾಟ್, ಥ್ಯಾಂಕ್ಸ್ ಗಾಡ್, ಲೈಕ್ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡಿದೆ.
I entered into personality development world. ವಿನ್ನರ್ಸ್ ವರ್ಕ್ಶಾಪ್ ಅಂತ ಹೇಳ್ಬಿಟ್ಟು ಒಂದು ಕೋರ್ಸ್ ಅಟೆಂಡ್ ಮಾಡಿದೆ ನಾನು. ಅಲ್ಲೂ ತುಂಬಾ ಸಂಕೋಚ ನನಗೆ. ಫುಲ್ ಕೋರ್ಸ್ ಕಂಪ್ಲೀಟ್ ಮಾಡಿಲ್ಲ. And what I completed, I learned some 10 secrets of success: mind power, communication skill, time management, interpersonal skill. ಎಲ್ಲ ಕಲ್ತ್ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ ನಾನು ಡೋರ್ ಟು ಡೋರ್ ಮಾರ್ಕೆಟಿಂಗ್ ನ ಪ್ಲಾನ್ ತಗೊಂಡೆ. I started in the year 1999, January 27ನೇ ತಾರೀಕು. 3 years I gave myself to that business, complete dedication. ಬೆಳಿಗ್ಗೆ 7:30 ಬಂದ್ರೆ ರಾತ್ರಿ 10:00ವರೆಗೂ ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಕೆಲಸ ಕಲಿತೆ. 168 ಜನರ ಟೀಮ್ ಬಿಲ್ಡ್ ಮಾಡಿದೆ. ಡ್ರೈವರ್, ಕಾರ್, ಲೋನ್ ಕ್ಲಿಯರ್ಡ್. 3000 ಡೇಸ್ ಅಲ್ಲಿ ಮದುವೆ, 5 ಲಕ್ಷ ಆಸ್ತಿ ಕ್ರಿಯೇಟ್ ಮಾಡಿದೆ 2002. 2002 ಜನವರಿ 27ನೇ ತಾರೀಕು 168 ಜನರ ಟೀಮ್ ನ ನೋಡಿದಾಗ ನನಗೆ ಆ ಸ್ಟೇಜ್ ಮೇಲೆ ಒಳಗಡೆ ಬಂದಿದ್ದು, ಕನ್ನಡದಲ್ಲಿ ಯಾರು ಬಿಸ್ನೆಸ್ ಹೇಳ್ಕೊಡೋರಿಲ್ಲ, ನಾನೊಬ್ಬ ಕೋಚ್ ಆಗ್ಬೇಕು ಅಂತ ನನಗೆ ಆ ಡಿಸಿಷನ್ ತಗೊಂಡಿದ್ದು. ಎಕ್ಸಾಕ್ಟ್ಲಿ ನೆಕ್ಸ್ಟ್ ಮಂತ್ 27ನೇ ತಾರೀಕಿಗೆ 240 ಮಂತ್ಸ್ ಆಗುತ್ತೆ. 20 ವರ್ಷಗಳ ಹಿಂದೆ ಟುಕ್ ಎ ಡಿಸಿಷನ್. ಇಟ್ಸ್ ಅ ಡಿಸೈನ್ಡ್. ನಾನೊಬ್ಬ ಬಿಸ್ನೆಸ್ ಕೋಚ್ ಆಗ್ಬೇಕಂತ ಡಿಸಿಷನ್ ತಗೊಂಡಿದ್ದು ಡಿಫಾಲ್ಟ್ ಆಗಿ ಅಲ್ಲ, ಡಿಸಿಷನ್ ಆಗಿ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಜರ್ನಿ ಇನ್ ಡೈರೆಕ್ಟ್ ಮಾರ್ಕೆಟಿಂಗ್ 20 years. 2007 ಅಲ್ಲಿ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಕನ್ಸ್ಯೂಮರ್ ಸ್ಟಾರ್ಟ್ ಮಾಡಿದ್ದು. ಲಾಸ್ಟ್ 14 years ಬೆಂಗಳೂರಲ್ಲಿ ವಿ ಹ್ಯಾವ್ ಗಾಟ್ ಟ್ರೈನ್ಡ್ ಥೌಸಂಡ್ಸ್ ಟುಗೆದರ್ ಬಿಸ್ನೆಸ್ ಓನರ್. ಇವತ್ತು ಶುಕ್ರವಾರ ಡಿಸೆಂಬರ್, ಅರ್ಲಿ ಮಾರ್ನಿಂಗ್ 7:30 to 9 o'clock ನಂದು 1-to-1 ಕೋಚಿಂಗ್ ಟ್ರೈನಿಂಗ್ ಕೊಟ್ಟಿದ್ದೀನಿ. ಹೂ ಇಸ್ ಡೂಯಿಂಗ್ ರೈಟ್ ನೋ 60 crore turnover. In next 3 years he will be reaching 500 crore turnover. How many of you feel wow? Type wow. Right? So everything is design. There is nothing called default. If you are design, ಇವತ್ತು ನೀವೇನ್ ಆಗಿದ್ದೀರಾ ಏನಾಗಿಲ್ಲ, ನೀವು ಕೆಲವು ವರ್ಷಗಳಿಂದ ಏನ್ ಅನ್ಕೊಂಡಿದ್ರಿ, ಏನ್ ಕಲ್ಪನೆ ಮಾಡ್ಕೊಂಡ್ರಿ, ಏನ್ ಬರೆದ್ರಿ, ಆ ರೀತಿ ನಿಮ್ ಲೈಫ್ ಇರುತ್ತೆ. The first time I designed my life 22 ವರ್ಷಗಳ ಹಿಂದೆ 1998 ಅಲ್ಲಿ ಪವರ್ ಆಫ್ ರೈಟಿಂಗ್. ನಮ್ಮ ಗುರಿ, ನಮ್ಮ ಕಲ್ಪನೆ ಮಾಡ್ಕೊಬಹುದು. ಇವತ್ತು ನಾನು ಹೆಂಗಿದ್ದೀನಿ, ನನ್ನ ಮನೆ, ನನ್ನ ಮಕ್ಕಳು, ನಾನು ಇರೋ ಏರಿಯಾ, ನನ್ನ ಲೈಫ್ ಸ್ಟೈಲ್, ಎವ್ರಿಥಿಂಗ್ ಇಸ್ ಡಿಸೈನ್ಡ್ ವೇ ಬ್ಯಾಕ್. ಬೆಳಗ್ಗೆ ಎದ್ದು ನಾನು ಟೈಕೂನ್ಗಳ ಜೊತೆ ಮಾತಾಡ್ಬೇಕು, 100 ಕೋಟಿ, 200 ಕೋಟಿ, 500 ಕೋಟಿ, 1000 ಕೋಟಿ ವರ್ಲ್ಡ್ ಮೂವರ್ ಜೊತೆ ಇರಬೇಕು. ದಟ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ಟುಡೇ. ಅಂಡ್ ಯು ಶುಡ್ ಬಿ ಕೀಪ್ ಗೆಟಿಂಗ್ ಪ್ಯಾಸಿವ್ ಇನ್ಕಮ್. ಐ ಆಮ್ ಗೆಟಿಂಗ್ ಎವ್ರಿಥಿಂಗ್ ಟುಡೇ. Right? How many of you are very, very eager to design? Type design. ಬೆಳಗ್ಗೆ ಎದ್ದಿದ ತಕ್ಷಣ ನಾವೇನ್ ತಿಂಡಿ ಮಾಡ್ಬೇಕು ಅಂತ ಡಿಸಿಷನ್ ತಗೊಂಡು ಡಿಸೈನ್ ಮಾಡ್ಕೊಂಡಿಲ್ಲ ಅಂದ್ರೆ ಇಟ್ಸ್ ಏನೋ ಒಂದು ಆಗ್ಬಿಡುತ್ತೆ. ಯು ಹ್ಯಾವ್ ಟು ಡಿಸೈನ್. ಇದು ಬೇಕು ನನ್ಗೆ, ಹಿಂಗಿರ್ಬೇಕು ಜೀವನ, ಹಿಂಗಿರ್ಬೇಕು ನನ್ನ ವ್ಯಾಪಾರ, ಹಿಂಗಿರ್ಬೇಕು. ಅದರ್ವೈಸ್ ಇಟ್ಸ್ ಗೋಯಿಂಗ್ ಟು ಬಿ ಎ ಬಿಗ್ ಚಾಲೆಂಜ್. And that is what we call, ನಮ್ಗೆ ಏನ್ ಬೇಕು ಜೀವನನ ರೂಪಿಸ್ಕೊಳ್ಳೋದನ್ನ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಕರಿತೀವಿ, ಅಥವಾ ಸಂಕಲ್ಪ ಅಂತ ಕರಿತೀವಿ. ಕನ್ನಡದಲ್ಲಿ ಅದನ್ನ ನಾವೇನಂತ ಕರಿತೀವಿ? ಸಂಕಲ್ಪ. ತುಂಬಾ ದೂರದ ಮಾತು ಬೇಡ. ಈ ವರ್ಷ ಜನವರಿನಲ್ಲಿ ನಾನು ಒಂದು ಪ್ರೋಗ್ರಾಮ್ ಮಾಡಿದೆ, ಸಂಕಲ್ಪ 2021 ಅಂತ. ಅದ್ರಲ್ಲಿ 100 ಜನ ಇದ್ರು ಪ್ರೋಗ್ರಾಮ್ ಅಲ್ಲಿ. ನಮ್ಮ ಸ್ಟೂಡೆಂಟ್ ಒಬ್ರು ಟೈಕೂನ್ ಮೈಂಡ್ ಅಲ್ಲಿ ಇದ್ದಾರೆ, ಗಂಗಾಧರ್ ಅಂತ ಅವರು. ಹಿ ಇಸ್ ಇನ್ ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್. ಜೊತೆಗೆ ಬೇರೆದ್ರಲ್ಲೂ ಕೂಡ ಇದ್ದಾರೆ ಅವರು. ಹಿ ವರ್ಕ್ಸ್ ಫಾರ್ ಎ ಡಿಫ್ರೆಂಟ್ ಆರ್ಗನೈಸೇಷನ್. ಸೊ ಫುಲ್ ಟೈಮ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತಿದ್ದಾರೆ. ಅವರು ಒಂದು ಡಿಸೈನ್ ತಗೊಂಡ್ರು, ಡಿಸಿಷನ್ ತಗೊಂಡ್ರು, ಸಂಕಲ್ಪ, ಈ ವರ್ಷದಲ್ಲಿ 1 ಕೋಟಿ ದುಡ್ಡು ಮಾಡ್ತೀನಿ ಅಂತ. 1 crore ಪ್ರಾಫಿಟ್, ಟರ್ನ್ ಓವರ್ ಅಲ್ಲ, 1 crore ಪ್ರಾಫಿಟ್. ಮೇ 1ನೇ ತಾರೀಕು 4 ತಿಂಗಳಾದ್ಮೇಲೆ ಕಾಲ್ ಮಾಡಿ ಹೇಳಿದ್ರು, ಸತ್ಯ ಸರ್ 62 ಲಕ್ಷ ರೂಪಾಯಿ ಅರ್ನ್ ಮಾಡಿದೀನಿ ಅಂತ. How many of you are understanding the power of ಸಂಕಲ್ಪ? ನಾವು ಡಿಸೈನ್ ಅಂದ್ರೆ ಪೆನ್ನು ಮತ್ತೆ ಸ್ಕೆಚ್ ಹಿಡ್ಕೊಂಡು ಏನೋ ಡಿಸೈನ್, ಬಿಲ್ಡಿಂಗ್ ಡಿಸೈನ್ ಮಾಡ್ತೀವಲ್ಲ, ಆ ಡಿಸೈನ್ ಅನ್ಕೊಂಡ್ಬಿಡ್ತೀವಿ. ಯಾ, ಆಫ್ ಕೋರ್ಸ್ ದಟ್ ಇಸ್ ಆಲ್ಸೋ ಎ ಡಿಸೈನ್. ನಾವು ನಮ್ಮ ದಿನನ ಡಿಸೈನ್ ಮಾಡ್ಬೋದು, ನಮ್ಮ ವಾರ ಹೆಂಗಿರ್ಬೇಕಂತ ಸಂಕಲ್ಪ ತಗೊಳ್ಬಹುದು, ಒಂದು ವರ್ಷ ಹೇಗಿರ್ಬೇಕು ಅನ್ನೋದು, ನಮ್ಮ ವ್ಯಾಪಾರ, ನಮ್ಮ ಸಂಬಂಧ ಇರ್ಬೋದು. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ಯಾವ್ದೋ ಒಂದು ಏರಿಯಾದಲ್ಲಿ ಮಾತ್ರ ಸಂಕಲ್ಪ ಅಥವಾ ನಿರ್ಧಾರ ಹೀಗಿರ್ಬೇಕು ಅಂತ ಮಾಡ್ತಾರೆ. ಸೊ ಜನರಲಿ ವಾಟ್ ಐ ಡೂ on this aspect,
How many of you want to eager to know my 3 important areas? Type 3 areas anta. Tumba tara ide, but 3 areas if you design and ಸಂಕಲ್ಪ ಬರ್ಕೊಂಡ್ರಿ, rest other things is automatic agi sari hogutte. 3 important major aspects of life. Okay, so take a pen and paper and you can write along with me or make a note. Ididella naan ಮಾಡಬೇಕು ಅಂತ ಹೇಳ್ಬಿಟ್ಟು. Done. So ಮೊದಲನೇದು what I do personally next year ನನಗೆ ಬೇಕಾಗಿರೋದು ಇಲ್ಲಿಂದ ನಾನು ಮಾಡ್ಕೊಂಡು ಹೋಗ್ತಾರೆ. ಪರ್ಸನಲ್ ಅಂಡ್ ಫ್ಯಾಮಿಲಿ ಲೈಫ್ ಇದು ಚೆನ್ನಾಗಿದ್ರೆ ಮಾತ್ರ ನಾವು ಏನ್ ಮಾಡಕ್ ಸಾಧ್ಯ, ನೆಮ್ಮದಿಯಾಗಿ ಹೊರಗಡೆ ಪ್ರಪಂಚದಲ್ಲಿ ಬೆಳೆಯಕ್ ಸಾಧ್ಯ. ಕೆಲವು ಸತಿ ಹೇಳ್ತಾರೆ, ಸರ್ ನಮ್ಮ ಮನೇಲಿ ನೆಮ್ಮದಿ ಇಲ್ಲ, ಯಾಕಂದ್ರೆ ನನ್ನ ದುಡ್ಡಿಲ್ಲ. ಸೊ ಹಾಗಾದ್ರೆ ದುಡ್ಡಿನೂ ಕೂಡ ಡಿಸೈನ್ ಮಾಡ್ಕೊಂಡು ನೆಮ್ಮದಿ, ಫ್ಯಾಮಿಲಿ, ಹೆಲ್ತ್, ಪರ್ಸನಲ್, ದುಡ್ಡು ಇದೆಲ್ಲ ಚೆನ್ನಾಗಿ ಆಗ್ಬೇಕಂದ್ರೆ ಬಿಸ್ನೆಸ್ ಡಿಸೈನ್ ಆಗ್ಬೇಕು. ಬಿಸ್ನೆಸ್ ಕರೆಕ್ಟ್. 3 areas: life, personal and family life. Second thing, wealth creation. ಮೂರನೇದು business growth. ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. How many of you understood? ಇದನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಫಸ್ಟ್. Then we will design your online business growth. How many of you are super excited? ಓ ಸತ್ಯ ಸರ್ ಇದೆಲ್ಲ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. I am very happy. How many of you are super happy? See, like, very online design matra nanu helkodalla. I am going to share with you, like, how I am designing my 2022. First thing is life, personal life and family life. ಎರಡನೇದು wealth creation. ಮೂರನೇದು business growth. So first thing is, ನಾವು ತುಂಬಾ ಚೆನ್ನಾಗಿ ವ್ಯಾಪಾರದಲ್ಲಿ ಬೆಳಿಬೇಕು. ಏನ್ ಬೇಕು ಅದಕ್ಕೆ? ಹೆಲ್ತ್ ಬೇಕು. Even if you have 100 crore without health, is it any use? Yeah, it's useful for others, not for you personally then. Okay, health is the wealth and karitive. Of course, health is a first wealth. Okay, how many of you are going to take care of your health? I feel so proud, so happy. Ee varshadalli ಒಂದು ಟ್ಯಾಬ್ಲೆಟ್ ಕೂಡ ತಗೊಂಡಿಲ್ಲ ನಾನು. Very healthy. How many of you had tablets continuous? Medicines, medications. ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿ ಟೈಮ್ ಕೊಟ್ಟಿದ್ದೀನಿ ಹೆಲ್ತ್ಗೆ. ವೀಕ್ಲಿ 100 ಕಿಲೋಮೀಟರ್, ನಾಟ್ 100 kilometers, 25 kilometers ರನ್ ಮಾಡ್ತೀವಿ. 2 days ಜಿಮ್. Is my audio video is clear? Yeah, I'm not getting some good response. I need some good response. Are you wondering ಇದೆಲ್ಲ ನಾವು ನೋಡಿಲ್ವಲ್ಲ? ಇಷ್ಟು ಜನ ಆರೋಗ್ಯ ಚೆನ್ನಾಗಿದೆ. ಸ್ಕೋರ್ ಎಷ್ಟು ನಿಮ್ದು? What's your score in health? 1 to 10 ಅಲ್ಲಿ how much you rank your own health? 1 to 10 ಅಲ್ಲಿ 10 miss out of out. 10 good. If you are giving 10 out of 10, I'm very happy. Continue, keep it up. 2 3 4 5 ಅವಾಗ ತಲೆನೋವು, ಜ್ವರ, ವಾರಕ್ಕೆ 2 ಸತಿ, finding difficulty taking tablets. Okay, then you're not giving enough time. Good health. So design your health. Like next ವರ್ಷ ಹೆಂಗಿರ್ಬೇಕು, ಎಷ್ಟು strength, flexibility, should be so strong. Okay, ಹಿಂಗ್ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಬೇಕು. Set the goals. Like next year I am planning to do 2 truckings, then running marathons. 64 kg ಆಗ್ಬೇಕು ತೂಕ, ಒಂದು 4 kg ತೂಕ ಕಡಿಮೆ ಮಾಡ್ತೀನಿ. More stronger, more healthy. And next, relationship. So ಸಂಬಂಧಗಳಲ್ಲಿ ತುಂಬಾ ಚೆನ್ನಾಗಿರ್ಬೇಕು. Because the more you are happy with your relationships and your progress. ರಿಲೇಶನ್ಶಿಪ್ ಅಲ್ಲಿ ಹ್ಯಾಪಿ ಆಗಿರ್ಬೇಕಂದ್ರೆ ಮೊಟ್ಟ ಮೊದಲೇದು ನಾನ್ ಜಾಸ್ತಿ ಅವ್ರು ಕಡಿಮೆ, ನಾನ್ ಕಡಿಮೆ ಅವ್ರು ಜಾಸ್ತಿ, ನನ್ಗೆ ಇವ್ರು ಇದು ಮಾಡ್ತಾ ಇಲ್ಲ, ಅದ್ ಮಾಡ್ತಾ ಇಲ್ಲ. ಫಸ್ಟ್ ಥಿಂಗ್, ಸ್ಟಾಪ್ ಕಂಪ್ಲೇನಿಂಗ್. ಟೈಪ್ ಆಲ್ ಆಫ್ ಯು ಕಂಪ್ಲೇನ್. ಸಿ ಅಂತ ಎಸ್ ಸಿ ಅಂದ್ರೆ ಸ್ಟಾಪ್ ಕಂಪ್ಲೇನಿಂಗ್. ಈ ಯಾವಾಗ್ಲೂ ದೂರುಗಳು, ಚಾಡಿಗಳು ಹುಡುಕೋದನ್ನ ನಿಲ್ಸಿದ್ರೆ ಸಂಬಂಧ ಕರೆಕ್ಟಾಗಿ ಸರಿ ಹೋಗುತ್ತೆ. ಎರಡನೇದು, ನನ್ನ ಸಂಬಂಧದಲ್ಲಿ ಯಾವಾಗ್ಲೂ ಏನ್ ಮಾಡಬಲ್ಲೆ, ಏನ್ ಕೊಡಬಲ್ಲೆ ಅನ್ನೋಕ್ ಶುರು ಆದಾಗ ಏನಾಗುತ್ತೆ, the way you progress is phenomenal, right?
ಅಂಡ್ ಪೀಸ್ ಆಫ್ ಮೈಂಡ್, ಮೆಡಿಟೇಷನ್. ಸೊ ಈ ಮೂರು ಸರಿ ಹೋಗ್ಬೇಕಂದ್ರೆ ನನ್ನ ಹತ್ರ ಒಂದು ಮಂತ್ರ ಇದೆ. ವಾಟ್ ಈಸ್ ವರ್ಕಿಂಗ್ ವೆಲ್? ಏನ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ಕಂಟಿನ್ಯೂ ಮಾಡಿ. ಅಂಡ್ ಪ್ರತಿದಿನ ನೀವು ಇಂಪ್ರೂವ್ ಆಗ್ಬೇಕಂದ್ರೆ, ಎಷ್ಟು ಜನರಿಗೆ ಪ್ರತಿದಿನ ಇಂಪ್ರೂವ್ ಆಗ್ಬೇಕಂತ ಆಸೆ ಇದೆ? ಟೈಪ್ IMP, ಇಂಪ್ರೂವ್ ಅಂತ. ಇದಕ್ಕೆ ಒಂದೇ ಒಂದು ದಾರಿ. ವಾಟ್ ಹ್ಯಾಸ್ ಟು ಇಂಪ್ರೂವ್ ಇನ್ ಈಚ್ ಏರಿಯಾ? ಒಂದೊಂದೇ ಪಾಯಿಂಟ್. ರಿಲೇಶನ್ಶಿಪ್ ಅಲ್ಲಿ ಏನ್ ಸರಿ ಹೋಗ್ಬೇಕು, ನನ್ನ ಮೈಂಡ್ ಪೀಸ್ಫುಲ್ ಆಗಿರ್ಬೇಕಂದ್ರೆ ಏನ್ ಸರಿ ಮಾಡ್ಬೇಕು, ನನ್ನ ಆರೋಗ್ಯ ಸರಿಗಿರ್ಬೇಕಂದ್ರೆ ಏನ್ ಮಾಡ್ಬೇಕು. ದಟ್ ಈಸ್ 3 ಇಂಪಾರ್ಟೆಂಟ್. ಇದು ನೀವು ಒಂದು ಪರ್ಸನಲಿ ಸರಿ ಇದ್ಬಿಟ್ರಿ, ಗೋ ಆನ್ ಆಸ್ಕಿಂಗ್ ಯುವರ್ ಸೆಲ್ಫ್. ನಿಮ್ ಒಳಗಡೆ ನೀವು ಪ್ರಶ್ನೆ ಕೇಳ್ಕೊಂತ ಹೋದ್ರೆ, ನಿಮ್ ಪ್ರಶ್ನೆ ಕೇಳ್ಕೊಂತ ಹೋದ್ರೆ ನಿಮ್ ಒಳಗಡೆಯಿಂದ ಆನ್ಸರ್ ಬರಕ್ ಶುರು ಆಗುತ್ತೆ. ಇವತ್ತು ನನಗೆ 46 years, ಐ ಆಮ್ ಹೆಲ್ತಿ, ವೆರಿ ಗುಡ್ ರಿಲೇಶನ್ಶಿಪ್ ವಿತ್ ಮೈ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್, ಗ್ರೇಟ್ ಪೀಸ್ ಆಫ್ ಮೈಂಡ್. ಅಫ್ಕೋರ್ಸ್ ಕಂಟಿನ್ಯೂ ಮಾಡಬೇಕು, ಇಂಪ್ರೂವ್ ಆಗೋದು ಇನ್ನೂ ತುಂಬಾ ಇದೆ, ರೈಟ್? ಸೊ ಡಿಸೈನ್ ಯುವರ್ 2020 ಯುವರ್ ಲೈಫ್, ಫ್ಯಾಮಿಲಿ, ದಿಸ್ ದ ಕೋರ್ ಫೌಂಡೇಶನ್. ಎರಡನೇದು, ಸಮುದ್ರಕ್ಕೆ ಹೋದ್ರೆ ಎಷ್ಟು ನೀರು ತರಬಹುದು? ನೀವೆಷ್ಟು ದೊಡ್ಡ ಐಟಮ್ ತಗೊಂಡೋಗ್ತೀರಾ ಅಷ್ಟು ದೊಡ್ಡ ತಗೋಬಹುದು. ಚಂಪ್ ತಗೊಂಡೋದ್ರೆ, ಬಕೆಟ್ ತಗೊಂಡೋದ್ರೆ, ಟ್ರಾಕ್ಟರ್ ತಗೊಂಡೋದ್ರೆ ತುಂಬಿಸ್ಕೊಂಡ್ ಬರ್ಬೋದು. ಇಲ್ಲ ದೊಡ್ಡ 10 HP ಮೋಟರ್ ಅಥವಾ 100 HP ಮೋಟರ್ ಹಾಕಿ ನೀರ್ ಎಳೆದ್ರು ಕೂಡ ನೀರ್ ಖಾಲಿ ಆಗಲ್ಲ, ಅಷ್ಟು ನೀರಿದೆ. ಕರೆಕ್ಟ್? ನಿಮ್ಗೆ ದುಡ್ಡು ಬೇಕಾ, ಸಂಪತ್ ಬೇಕಾ? ಟೈಪ್ ಇನ್ ದ ಚಾಟ್ ಬಾಕ್ಸ್, ಮನಿ ಆರ್ ವೆಲ್ತ್. ತುಂಬಾ ಜನ ಏನ್ ಮಾಡ್ತಾರೆ, ಬರೀ ದುಡ್ಡು ಬೇಕು ಅಂತ ಯೋಚನೆ ಮಾಡ್ತಾರೆ, ಸಂಪತ್ತನ್ನ ಕ್ರಿಯೇಟ್ ಮಾಡೋದ್ರ ಮೇಲೆ ವರ್ಕ್ ಮಾಡೋದಿಲ್ಲ. ಐ ಸಜೆಸ್ಟ್ ಕ್ರಿಯೇಟ್ ವೆಲ್ತ್. ವೆಲ್ತ್ಗೂ ಹಣಕ್ಕೂ ವ್ಯತ್ಯಾಸ ಏನು? ಹಣ ಕರಗೋಗುತ್ತೆ, ವೆಲ್ತ್ ಎಷ್ಟು ಖರ್ಚು ಮಾಡಿದ್ರು ಮತ್ತೆ ತಾನಾಗ್ ತಾನು ತುಂಬೋದನ್ನ ಏನಂತ ಕರಿತೀವಿ? ಸಂಪತ್ತು ಅಂತ ಕರಿತೀವಿ. ಎಷ್ಟು ಜನರಿಗೆ ಈ ಡೆಫಿನೇಷನ್ ಫಸ್ಟ್ ಟೈಮ್ ಕೇಳ್ತಾ ಇರೋದು? ಟೈಪ್ ಡೆಫಿನೇಷನ್ ಫಸ್ಟ್ ಟೈಮ್, DF ಅಂದ್ರೆ ಡೆಫಿನೇಷನ್ ಫಸ್ಟ್ ಟೈಮ್. ವ್ಯಾಖ್ಯಾಯನ, ಹೌದು, ಗೊತ್ತಿರ್ಲಿಲ್ಲ ಸತ್ಯ ಅವರೇ. ಹಣ ದುಡಿಯೋದ್ರ ಮೇಲೆ ಕೆಲಸ ಮಾಡ್ಬಿಡಿ, ಹಣ ಖರ್ಚಾಗ್ಬಿಡುತ್ತೆ ಬಂದೋಗಿದ್ದು. ಹಣ ದುಡಿಯೋದಕ್ಕಿಂತ ಜೊತೆಗೆ ಸಂಪತ್ತನ್ನ ಬೆಳೆಸೋದ್ರ ಮೇಲೆ ಕೆಲಸ ಮಾಡಿದ್ರೆ ಮನಿ ಖರ್ಚಾಗದೇ ಇಲ್ಲ. ನೈಸ್. ಸೊ ಹೇಗ್ ಮಾಡೋದು? ಅದಕ್ಕೆ ಮಾಡ್ಬೇಕಾಗಿರೋದು ಮೊದಲನೇದೇನಪ್ಪಾ ಅಂದ್ರೆ, ರೀಡ್ ನಂಬರ್ಸ್. ನಿಮ್ಗೆ ಎಷ್ಟು ದುಡ್ಡು ಬರ್ತಾ ಇದೆ ತಿಂಗಳಿಗೆ, ಎಷ್ಟು ಲಾಭ ಮಾಡ್ತಾ ಇದ್ದೀರಾ? ಸಂಬಳ ಬರ್ಬೋದು, ಅಥವಾ ಬಿಸ್ನೆಸ್ ಮಾಡಿ ನೀವು ದುಡ್ಡು ದುಡಿತಾ ಇರ್ಬೋದು. ಸಂಬಳ ಎಷ್ಟು ಬರ್ತಾ ಇದೆ? ಆರ್ ಓಕೆ, ಕ್ವಶನ್ ಆನ್ಸರ್ ಸೆಷನ್ ಎಂಡಲ್ಲಿ ಇಟ್ಕೊಳ್ಳೋಣ. ಇಸ್ ದಟ್ ಓಕೆ? ಟೈಪ್ ಆಲ್ ಆಫ್ ಯು ಓಕೆ. ಕ್ವಶನ್ ಆನ್ಸರ್ ಸೆಷನ್ ಎಂಡ್. ಕೀಪ್ ಆಲ್ ಯುವರ್ ನೋಟ್ಸ್. ಏನಾ ಪ್ರಶ್ನೆಗಳಿದ್ರು, ಇವಾಗ ಸೆಂಟ್ರಲ್ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಈಗ ನನ್ನ ಸೆಷನ್ ಚೇಂಜ್ ಆಗ್ಬಿಡುತ್ತೆ ಆಮೇಲೆ. ಓಕೆ, ಸೊ ಇಟ್ಕೊಳ್ಳಿ, ನೀವು ಸ್ವಲ್ಪ ರಿಸರ್ಚ್ ಮಾಡಿ. ಈಗ ಸಂಪತ್ತು ಅಂದ್ರೆ ಏನೋ ಫಸ್ಟ್ ಟೈಮ್ ನಿಮ್ ತಲೆಗೆ ಬಂತು, ಸಂಪತ್ತು, ಗುಡ್, ಹೋಲ್ಡ್ ಇಟ್, ಆನ್ಸರ್ ಸಿಗುತ್ತೆ. ಹುಡುಕ್ಬೇಕು, ನೀವು ಸ್ವಲ್ಪ ಕೇಳ್ಬೇಕು, ನೀವು ಕೇಳ್ಕೊಬೇಕು. ಸೊ ಫ್ರೆಂಡ್ಸ್ ಕೇಳ್ಬೇಕು, ಗೂಗಲ್ ಮಾಡ್ಬೇಕು. ಓಕೆ, ದಟ್ಸ್ ರೈಟ್. ಥ್ಯಾಂಕ್ ಯು ಸೋ ಮಚ್. ಸೊ ರೀಡ್ ಯುವರ್ ನಂಬರ್ಸ್ ಅಂಡ್ ಅಲೋಕೇಟ್ ಮನಿ. ಏನಕ್ಕೆ ಅಲೋಕೇಟ್ ಮಾಡ್ಬೇಕು? ಸಂಪತ್ತಿನ ಕ್ರಿಯೇಟ್ ಮಾಡೋದು ಇವಾಗ ಹೇಳ್ಕೊಡ್ತೀನಿ ಕೇಳಿ. ಸಪೋಸ್ ತಿಂಗಳಿಗೆ ನಿಮ್ಗೂ ಒಂದು 5 ಲಕ್ಷ ರೂಪಾಯಿ ಬರ್ತಾ ಇದೆ ಲಾಭ, 50,000 ಬರ್ತಾ ಇದೆ, ಅಥವಾ ನೀವೆಲ್ಲ ವರ್ಕ್ ಮಾಡ್ತಾ ಇದ್ರೆ ನಿಮ್ಗೊಂದು 15,000 ಸಂಬಳ. ಲೈಫ್ಗೆ ಎಷ್ಟು ಬೇಕು? ಫಸ್ಟ್ ಡಿಸಿಷನ್ ತಗೊಳ್ಳಿ. ಸುಮ್ನೆ ಬೇಕಾಬಿಟ್ಟಿ ಖರ್ಚು ಮಾಡೋದಲ್ಲ. ಟೈಪ್ ಬೇಕಾಬಿಟ್ಟಿ ಮಾಡಲ್ಲ ಅಂತ. ಎಷ್ಟು ಬೇಕು ಲೈಫ್ಗೆ? ಡಿಸಿಷನ್ ತಗೊಳ್ಳಿ, ಅಲೋಕೇಟ್ ಮಾಡಿ. ನಿಮ್ಗೆ 5 ಲಕ್ಷ ದುಡ್ಡು ಬರ್ತಾ ಇದ್ರೆ ತಿಂಗಳಿಗೆ 50,000 ಖರ್ಚಿದ್ಯಾ ಮನೆಗೆ? 50,000. ನಿಮ್ಗೆ 1 ಲಕ್ಷ ರೂಪಾಯಿ ಬರ್ತಾ ಇದೆ, 1 ಲಕ್ಷ ರೂಪಾಯಿ ಬರ್ತಾ ಇದ್ರೆ ಮನೆಗೆ 25,000 ಖರ್ಚು ಮಾಡ್ತಾ ಇದ್ದೀರಾ, 25,000 ಪ್ರೆಸೆಂಟ್ ಲೈಫ್ಗೆ. 15,000 ಬರ್ತಾ ಇದ್ರೆ 5,000 ಖರ್ಚು ಮಾಡ್ತಾ ಇದ್ರೆ, ಅಥವಾ 10,000 ಮಾಡಿದ್ರೆ 10,000 ಬೇಕಾಬಿಟ್ಟೆ ಖರ್ಚು ಮಾಡಿ. ಅಲೋಕೇಟ್ ಮನಿ. ಎರಡನೇದು ಲೈಫ್ ಟೈಮ್ ವೆಲ್ತ್ ಅಂತ ಕರಿತೀವಿ. ಏನು ಲೈಫ್ ಟೈಮ್ ವೆಲ್ತ್ ಅಂದ್ರೆ? ಈ ಹವ್ಯಾಸ ಅನ್ನೋದು ತುಂಬಾ ಇಂಪಾರ್ಟೆಂಟ್. ದುಡ್ಡು ಸೇವ್ ಮಾಡಿ, ದುಡ್ಡು ದುಡಿಯತಕ್ಕಂಥದ್ದು ಎಷ್ಟೊಂದಿದೆ ಇವತ್ತು. ಅದ್ರ ಮೇಲೆ ನಾವು ಬಂಡವಾಳ ಹಾಕ್ಬೇಕು. ಒಂದು ಗೋಲ್ಡ್, ಸಿಲ್ವರ್, RD, FD, ಮ್ಯೂಚುವಲ್ ಫಂಡ್ಸ್. ಓಕೆ, ಇದೆಲ್ಲ ಸೇಫ್ ಇನ್ಸ್ಟ್ರೂಮೆಂಟ್ಸ್. ಲಾಂಗ್ ಟೈಮ್ ಸೈಟ್ಸ್ ತಗೊಳೋದು, ಇದ್ರ ಮೇಲೆ ದುಡ್ಡು ಹಾಕಿ ಲೈಫ್ ಟೈಮ್ ಸೇವಿಂಗ್ಸ್ ಅಂತ ಕರಿತೀವಿ. ಲೈಫ್ ಟೈಮ್ ವೆಲ್ತ್ ಕ್ರಿಯೇಟ್ ಮಾಡೋದು. ಓಕೆ, ಹೆಂಗ್ ಸಾಯಕ್ ಇಷ್ಟ ಬೀಳ್ತೀರಾ? ಶ್ರೀಮಂತರಾಗಿ, ಸಂಪದ್ಭರಿತರಾಗಿನ,
ಅಥವಾ ಚೆನ್ನಾಗಿ ತಿಂದು ತೇಗಿ ದುಡ್ದಿದ್ದೆಲ್ಲಾನು ಖರ್ಚು ಮಾಡ್ಬಿಟ್ಟು ಏನು ಉಳಿಸ್ತಿರಂಗೆ ಭಾರಿ ಕಷ್ಟ ಬೀಳಕ್ಕೆ ಇಷ್ಟ. ಟೈಪ್ ಇನ್ ದ ಚಾಟ್ ಬಾಕ್ಸ್ ಶ್ರೀಮಂತರಾಗಿ ಅದ್ರ ಮೇಲೆ ಟೈಮ್ ಕೊಡ್ಬೇಕು, ದುಡ್ಡು ಅಲೋಕೇಟ್ ಮಾಡ್ಬೇಕು. ಲೈಫ್ ಟೈಮ್ ವೆಲ್ತ್ ಕ್ರಿಯೇಷನ್ಗೆ ಒಂದಷ್ಟು ದುಡ್ಡು ಎತ್ತಿಟ್ಬಿಡ್ಬೇಕು, ತಿಂಗಳಿಗೆ ದುಡ್ಡು ಎತ್ತಿಡ್ಬೇಕು. ಅಟ್ಸ್ ಅನ್ ಅಭ್ಯಾಸ. ಸರ್ ನಾನು ದುಡಿತಾ ಇರೋದೇ ಕಡಿಮೆ, ಹೆಂಗಿಟ್ಟಿರ್ಲಿ? ಇಲ್ಲಿಂದ ಶುರು ಮಾಡಿ. ತಿಂಗಳಿಗೆ 500 ರೂಪಾಯಿ ಎತ್ತಿಡಕ್ಕಾಗುತ್ತಾ? ಇಲ್ಲ 5,000 ರೂಪಾಯಿ ಎತ್ತಿಡಕ್ಕಾಗುತ್ತಾ? ಇಲ್ಲ 50,000 ಎತ್ತಿಡ್ತೀರಾ ಸೇವಿಂಗ್ಸ್ಗೆ, ಇನ್ವೆಸ್ಟ್ಮೆಂಟ್ಗೆ? ಯು ಟೇಕ್ ಸಮ್ವೇರ್, ಯು ನೀಡ್ ಟು ಶುರು. ಟೈಪ್ ಐ ವಿಲ್ ಸ್ಟಾರ್ಟ್ January. That's a decision. I will start. Then ಹಾಬೀಸ್ಗೆ, ಹವ್ಯಾಸಗಳಿಗೆ ದುಡ್ಡು ಕೊಡೋದು, ದುಡ್ಡು ಸೇವ್ ಮಾಡೋದು. ಲೈಕ್ ಕ್ರಿಕೆಟ್ ಆಡ್ತೀರಾ, ಸ್ಪೋರ್ಟ್ಸ್ಗೆ ಹೋಗ್ತೀರಾ, ಟ್ರಕ್ಕಿಂಗ್ ಹೋಗ್ತೀರಾ. ನನ್ಗೆ ತುಂಬಾ ಖುಷಿ ಕೊಡೋದು, ವರ್ಷಕ್ಕೆ ನಾನು ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತೀನಿ. 2 ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ ವರ್ಷಕ್ಕೆ. 2 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಹೊಸದನ್ನ ಕಲಿಯೋದಕ್ಕೆ. ದಟ್ಸ್ ಮೈ ಹಾಬಿ. ಟ್ರಕ್ಕಿಂಗ್ ಹೋಗೋದು ಹಾಬಿ, ಸ್ಪೋರ್ಟ್ಸ್ಗೆ ಹೋಗೋದು ಹಾಬಿ, ರೈಟ್? ಸೊ ಐ ಇನ್ವೆಸ್ಟ್ ಲಿಟ್ಲ್ ಮನಿ. ಇಲ್ಲಾಂದ್ರೆ ಲೈಫ್ ಬೋರ್ ಆಗ್ಬಿಡುತ್ತೆ. ಕರೆಕ್ಟ್? ಏನ್ ಹವ್ಯಾಸ ಬೆಳೆಸ್ಕೊಂಡಿದ್ದೀನಿ. ನಾವು ಮನುಷ್ಯರಾದ್ಮೇಲೆ ನಾವು ಬದುಕಿರ್ಬೇಕಾದ್ರೂ ಸ್ವಲ್ಪ ಬೇರೆಯವ್ರಿಗೂ ಸಹಾಯ ಮಾಡ್ಬೇಕಲ್ವಾ? ಡೊನೇಷನ್. ಸೊ ಯು ಹ್ಯಾವ್ ಟು ಪ್ಲಾನ್ ಯುವರ್ ಡೊನೇಷನ್ಸ್. ದಾನ ಧರ್ಮ ಅನ್ನೋದು ಬೇಕು, ಯಾವ್ದಕ್ಕಾದ್ರೂ ಸರಿ. ಅದು ನಿಮ್ಮ ಧಾರ್ಮಿಕ ಕೆಲಸಗಳಿಗಾಗಿರ್ಬೋದು, ಬಡ ಬಗ್ಗರಿಗಾಗಿರ್ಬೋದು, ಅನಾಥಾಶ್ರಮಕ್ಕಾಗಿರ್ಬೋದು, ಪ್ರಾಣಿ ಪಕ್ಷಿಗಾಗಿರ್ಬೋದು, ಪ್ರಕೃತಿಗಾಗಿರ್ಬೋದು. ಲಿಟ್ಲಿ ದಿಸ್ ಇಯರ್ ಐ ಟುಕ್ ಎ ಡಿಸಿಷನ್. ಪ್ರತಿದಿನ 100 ರೂಪಾಯಿ ಮಾಡ್ತೀನಿ. 100 rupees. 100 rupees ಮಿನಿಮಮ್. ಇಟ್ ವಿಲ್ ಗೋ ಅಪ್ ಟು ವಾಟ್ ಎವರ್ ದ ಅಮೌಂಟ್. ಓಕೆ? ಎಷ್ಟು ಜನ ಡಿಸಿಷನ್ ತಗೊಂಡು ಮಾಡ್ತಾ ಇದ್ದೀರಾ? ಟೈಪ್ ಎಸ್ ಮಾಡ್ತಾ ಇದ್ರೆ. ಅದರ್ವೈಸ್ ಐ ವಿಲ್ ಸ್ಟಾರ್ಟ್. ಡೊನೇಷನ್ ಅಂತ ಹಾಕಿ. ಚಾರಿಟಿ, ದಾನ ಧರ್ಮ. ಕೊಟ್ಟಷ್ಟು ಸಂಪತ್ತು ಬೆಳೆಯುತ್ತೆ, ಬರೀ ಕೂಡಿಕೇರಿಸಿದ್ರೆ ಮಾತ್ರ. ಕೊಡಬೇಕು. ಓಕೆ? 100 rupees ಒಂದಿನಕ್ಕೆ, 100 ತಿಂಗಳಿಗೆ 3,000 ರೂಪಾಯಿ. ಓಕೆ? ಡಿಪೆಂಡ್ ಆನ್ ನೀವು ಎಷ್ಟು ದುಡಿತಾ ಇದ್ರೆ ಅದ್ರಲ್ಲಿ 1 ಭಾಗ, 2 ಭಾಗ, 1%, 2%, 5%, 10%, ವಾಟ್ ಎವರ್ ಇಟ್ ಈಸ್. ಓಕೆ? ನಾವು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ half an hour ಆಯ್ತು. ಹೌ ಆರ್ ಯು ಫೀಲಿಂಗ್? ಆರ್ ಯು ಫೀಲಿಂಗ್ ಸೂಪರ್ ವ್ಯಾಲ್ಯೂಯಬಲ್, ಗ್ರೇಟ್, ಲರ್ನಿಂಗ್, ಎಕ್ಸಲೆಂಟ್? ಟೈಪ್ ಮಾಡಿ ಏನಾದ್ರು. ಐ ಆಮ್ ಜಸ್ಟ್ ವೇಟಿಂಗ್. ನನ್ನ ಭಾಷೆ ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ? ಓಕೆ. ಕೋರಿ, ವೀರಶ, ಆಸಮ್, ಗ್ರೇಟ್, ಮೊಹಮ್ಮದ್, ಓಕೆ, ವ್ಯಾಲ್ಯೂಯಬಲ್, ಸೂಪರ್ ವ್ಯಾಲ್ಯೂಯಬಲ್, ಜ್ಯೋತಿ, ಪವನ್, ಎಕ್ಸಲೆಂಟ್, ಶ್ರುತಿ, ಗುಡ್, ಥ್ಯಾಂಕ್ ಯು ಶ್ರುತಿ, ಗುಡ್, ತನುಜಾ, ಎಕ್ಸಲೆಂಟ್, ಗುಡ್, ರಮೇಶ್, ಗ್ರೇಟ್, ಥ್ಯಾಂಕ್ ಯು, more valuable, thank you so much, thank you. Let's continue. We have to design our online business also. Now we'll go to business. How many of you are excited to do business design? Business nalli ಏನೇನ್ ಬರುತ್ತೆ? Product and service. Keep always fine tuning your product and service. Okay? ಇದೇ ಪ್ರಾಡಕ್ಟ್ ಇರುತ್ತೆ, ಹಿಂಗೆ ಸೇಲ್ ಮಾಡ್ತೀನಿ ಅಂದ್ರೆ ದಡ್ರು ನಾವು. ಆಗಲ್ಲ, ಮಾರ್ಕೆಟ್ ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಮಾರ್ಕೆಟಿಂಗ್ ಅಂಡ್ ಸೇಲ್ಸ್. ನೀವು ಒಳ್ಳೆ ಪ್ರಾಡಕ್ಟ್ ಇದು ವ್ಯಾಪಾರ ಆಗ್ತಾ ಇಲ್ಲ, ಸೇಲ್ಸ್ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು? ನಿಮ್ಮ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮೆಥಡ್ ಸರಿಗಿಲ್ಲ ಅಂತ ಲೆಕ್ಕ. 125 ಕೋಟಿ ಜನಸಂಖ್ಯೆ, 7 ಕೋಟಿ ಕರ್ನಾಟಕದಲ್ಲಿ. ಗ್ರಾಹಕರಿಗೆ ಏನಾದ್ರೂ ಬರ ಇದೆಯಾ, ಕೊರತೆ ಇದೆಯಾ? ಟೈಪ್ ಎಸ್. ಬರ ಇದೆಯಾ, ಕೊರತೆ ಇದೆಯಾ? ನೋ. ಬಟ್ ದುಡ್ಡು ನಡೀತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಔಟ್ಡೇಟೆಡ್ ಮೆಥಡ್ ಅಲ್ಲಿ ಇದ್ದೀರಾ ಅಂತ ಲೆಕ್ಕ. So you need to upgrade your sales and marketing method. Next year, you need to plan that. I'm planning. Next, fund management. Business ದುಡ್ಡಿಲ್ಲ, ದುಡ್ಡಿದೆ. ಇವತ್ತು ಬ್ಯಾಂಕ್ಗಳು ದುಡ್ಡು ಕೊಡಕ್ಕೆ ಹಿಂದೆ ಮುಂದೆ ನಿಂತಿದ್ದಾರೆ. ನಾನ್ ಕೊಡ್ತೀನಿ. ವೆಂಚರ್ ಕ್ಯಾಪಿಟಲಿಸ್ಟ್ಗಳಿದ್ದಾರೆ, ಎಂತೆಂತ ಲೋನ್ಗಳಿದೆ ಇವತ್ತು. ಸೊ ಫಂಡ್ ಮ್ಯಾನೇಜ್ಮೆಂಟ್ ಕಲಿಬೇಕು. ದುಡ್ಡು ತರಬೇಕು, ದುಡ್ಡು ಬೆಳೆಸ್ಬೇಕು, ದುಡ್ಡು ಉಳಿಸ್ಬೇಕು, ದುಡ್ಡನ್ನ ಮಲ್ಟಿಪ್ಲೈ ಮಾಡ್ಬೇಕು. ಬಿಸ್ನೆಸ್ ಅಲ್ಲಿ ಎಲ್ಲದಕ್ಕೂ ಕರೆಕ್ಟ್ ಆಗಿ ಫಂಡ್ ಮ್ಯಾನೇಜ್ ಮಾಡ್ಬೇಕು. You need to be strong in this. Then people development. ಏನು people development? ಬಿಸ್ನೆಸ್ ಓನರ್ ಆಗಿ ನೀವು ಜನರನ್ನ ಬೆಳೆಸಿದ್ರೆ ನಿಮ್ಮ ಟೀಮ್ ಅಲ್ಲಿ ತಂಡದ ಸದಸ್ಯರನ್ನ, ಅವರು ಬಿಸ್ನೆಸ್ ನ ಬೆಳೆಸ್ತಾರೆ. ಸೊ ಕಸ್ಟಮರ್ ಕಮ್ಯುನಿಟಿ. People love to associate with a good company for a long time. How many? ಎಷ್ಟು ಜನ BTA ಜೊತೆ ಲಾಂಗ್ ಟೈಮ್ ಅಸೋಸಿಯೇಟ್ ಆಗಿದ್ದೀರಾ? ಟೈಪ್ ಮೀ, BTA ಅಂತ. There are so many people like ವರ್ಷಾನ್ಗಟ್ಲೆಯಿಂದ BTA ಜೊತೆಲಿ ಸದಸ್ಯರಾಗಿ 10 ವರ್ಷ, 12 ವರ್ಷ, 13 ವರ್ಷ
Even today, I have a first batch of student ಆಗಿರೋರು ನನ್ನ ಜೊತೆಲಿ 2008ರಲ್ಲಿ ಇವತ್ತಿಗೂ ನನ್ನ ಜೊತೆಲಿ they follow, they learn and they move forward. So ನಿಮ್ಮ ಗ್ರಾಹಕರ ಕಮ್ಯುನಿಟಿ ಬಿಲ್ಡ್ ಮಾಡಬೇಕು. And people love to come and they become your ಏನಂತ ಕರಿತೀವಿ king customers. Next, ಪ್ರಪಂಚ ಇವಾಗ ಬೆಳೀತಾ ಇರೋದು ಯಾವ್ದ್ರಲ್ಲಿ? ಡಿಜಿಟಲ್ ಅಂಡ್ ಟೆಕ್ನಾಲಜಿನಲ್ಲಿ, ರೈಟ್? ಡಿಜಿಟಲ್ ಟೆಕ್ನಾಲಜಿ. ಏನ್ ಮಾಡ್ಬೇಕು ಇವಾಗಿಲ್ಲ ನಾವು? ಆನ್ಲೈನ್ ಬಿಸ್ನೆಸ್ ಮಾಡೆಲ್ ನ ಲರ್ನ್ ಮಾಡಿ ನೆಕ್ಸ್ಟ್ ಇಯರ್ಗೆ ಇಂಪ್ಲಿಮೆಂಟ್ ಮಾಡಬೇಕು, ಸೂಪರ್ ಎಕ್ಸ್ಪರ್ಟ್ ಆಗಬೇಕು, ಲೋಕಲ್ ಬಿಸ್ನೆಸ್ ನ ಗ್ಲೋಬಲ್ ಬಿಸ್ನೆಸ್ ತಗೊಂಡು. ದಿಸ್ ದ ಥೀಮ್ ಫಾರ್ ಮೀ. ನಾ ಐಲ್ ಗೋ ಬ್ಯಾಕ್ ಟು ದಿಸ್. ಮೂರು ಏರಿಯಾದಲ್ಲಿ ನಾನು ನಿಮ್ಗೆ ಏನ್ ಹೇಳ್ಕೊಟ್ಟೆ? ಪರ್ಸನಲ್, ಫ್ಯಾಮಿಲಿ, ಹೆಲ್ತ್, ರಿಲೇಶನ್ಶಿಪ್, ಪೀಸ್ ಆಫ್ ಮೈಂಡ್. ಇದಾಗ್ಬೇಕಂದ್ರೆ ಒಂದೇ ಮಂತ್ರ. ಏನ್ ಚೆನ್ನಾಗಿ ನಡೀತಾ ಇದೆ ಕಂಟಿನ್ಯೂ ಮಾಡ್ತೀನಿ, ಏನ್ ಇಂಪ್ರೂವ್ ಆಗ್ಬೇಕಂತ ಪ್ರತಿದಿನ ಯೋಚನೆ ಮಾಡಿ ಫೈನ್ ಟ್ಯೂನ್ ಮಾಡ್ತಾ ಹೋಗ್ತೀನಿ. ವಾಟ್ ಈಸ್ ದ ಒನ್ ಥಿಂಗ್ ಐ ಹ್ಯಾವ್ ಟು ಇಂಪ್ರೂವ್ ಇನ್ ಮೈ ಹೆಲ್ತ್? ವಾಟ್ ಈಸ್ ದಟ್ ಒನ್ ಥಿಂಗ್ ಐ ಹ್ಯಾವ್ ಟು ಇಂಪ್ರೂವ್ ಇನ್ ಮೈ ರಿಲೇಶನ್ಶಿಪ್? ವಾಟ್ ಈಸ್ ದಟ್ ಒನ್? ನನ್ನ ಇನ್ನೂ ಪೀಸ್ಫುಲ್ ಆಗಿ ನನ್ನ ಮೈಂಡ್ ಇರ್ಲಿಕ್ಕೆ ಏನ್ ಬೇಕು? ದಿಸ್ ಮೈ ಮಂತ್ರ ಫಾರ್ ದಿಸ್. ಎರಡನೇದು ವೆಲ್ತ್ ಕ್ರಿಯೇಷನ್. ವೆಲ್ತ್ ಕ್ರಿಯೇಷನ್ ಇನ್ ದ ಸಿಸ್ಟಮ್. ಪ್ರೆಸೆಂಟ್ ಲೈಫ್ಗೆ ಎಷ್ಟು ದುಡ್ಡು ಖರ್ಚು ಬೇಕೋ ಅಷ್ಟು ಮಾತ್ರ ಮಾಡೋದು. ಅಂಡ್ ಇನ್ವೆಸ್ಟಿಂಗ್ ಇನ್ ಮನಿ ಇನ್ ದ ವೆಲ್ತ್ ಬಿಲ್ಡಿಂಗ್. ರೆಂಟ್ ಬರೋದು, ಪಾರ್ಟ್ನರ್ಶಿಪ್ಸ್, so many methods are there and I'm investing on that. Hobbies, maintaining that learning habit, upgrading my skills, rejuvenation and donation. Business build ಮಾಡೋದಕ್ಕೆ BTL ನಾನು ಏನ್ ಮಾಡ್ತಾ ಇರೋದು? ಬಿಸ್ನೆಸ್ ಗ್ರೋತ್ ಗೆ ಪ್ರಾಡಕ್ಟ್ ಸರ್ವಿಸ್ ನ ಫೈನ್ ಟ್ಯೂನ್ ಮಾಡ್ತಾ ಇದ್ದೀನಿ. ಐ ಆಮ್ ಆಲ್ವೇಸ್ ಫೈನ್ ಟ್ಯೂನಿಂಗ್. ಮಾರ್ಕೆಟ್ ಏನ್ ಬೇಕು ಪ್ರಾಡಕ್ಟ್ ನ ಸಿಂಪ್ಲಿಫೈ ಆಗಿ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಎರಡೇ ಪ್ರಾಡಕ್ಟ್ ಇರೋದು. ಒಂದು ಆನ್ಲೈನ್ ಬಿಸ್ನೆಸ್ ಮಾಡೆಲ್ ಕೋರ್ಸ್, ಇನ್ನೊಂದು MBA. ಮೂರನೇದು ಟಾಪ್ ಲೆವೆಲ್ ಅಲ್ಲಿ ಟೈಕೂನ್ ಮೈಂಡ್ಸ್. 3 simple products and marketing methods fine tune ಮಾಡಿದೀನಿ. ಫಂಡ್ ಮ್ಯಾನೇಜ್ಮೆಂಟ್ ನಡೀತಾ ಇದೆ. ಪೀಪಲ್ ಡೆವಲಪ್ಮೆಂಟ್. ನಮ್ಮ ಆಫೀಸಲ್ಲಿ 14 ಜನ ಕೆಲಸ ಮಾಡ್ತೀವಿ ನಾವು. ಓಕೆ, ಅಂಡ್ ಐ ಆಮ್ ಡೆವಲಪಿಂಗ್ ಮೈ ಡಿಜಿಟಲ್ ಟೀಮ್, ಡೆವಲಪಿಂಗ್ ಆಫೀಸ್ ಲೀಡರ್ಸ್ ಬಿಲ್ಡ್ ಮಾಡ್ತಾ ಇದ್ದೀನಿ. ಫಿನಾನ್ಸ್ ಡೈರೆಕ್ಟರ್ ಬಿಲ್ಡ್ ಆಗ್ತಾ ಇದ್ದಾರೆ, ಡಿಜಿಟಲ್ ಡೈರೆಕ್ಟರ್ ಬಿಲ್ಡ್ ಆಗ್ತಾ ಇದ್ದಾರೆ. ಸೊ ನಾನ್ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದೀನಿ. ಸೊ ವಾಟ್ ಈಸ್ ದಟ್ ನೆಕ್ಸ್ಟ್ ಇಯರ್ ನಾನು ಬಿಲ್ಡ್ ಆಗ್ಲಿಕ್ಕೆ? ಆನ್ಲೈನ್ ಬಿಸ್ನೆಸ್ ಮಾಡ್ಯೂಲ್. ನೆಕ್ಸ್ಟ್ ನೀವು ಬೆಳಿಬೇಕಂದ್ರೆ ಲರ್ನ್, ಇಂಪ್ಲಿಮೆಂಟ್, ಬಿಕಮ್ ಸೂಪರ್ ಎಕ್ಸ್ಪರ್ಟ್, build your local business to global business. How many of you understood till so far? How many of you felt this is an amazing simple way nalli easy and next level ತಗೊಂಡು ಹೋಗಬಹುದು? This is my next 2020-22 foundational mantras. This is my foundational mantra. ಈ ಫೌಂಡೇಶನ್ ಸರಿಗಿತ್ತು, ಇಷ್ಟೇ ಮಾಡೋದು ಪೀಸ್ಫುಲ್. ಬಟ್ ತುಂಬಾ ಜನ ಏನ್ ಮಾಡ್ತಾರೆ? they try to do so many things at a time. That's why they fail. They are not designed. They are not clear ಏನ್ ಬೇಕು ಏನಿಲ್ಲ ಅಂತ. So this is what working for me. Thank you so much. Can we move forward? Next 50 minutes I'm going to share with you how you can bring your business online. ನಾವು ಇಷ್ಟೊತ್ತು ನಾನು ಪ್ರಿಪೇರ್ ಮಾಡಿದೆ ಎಲ್ರಿಗೂ, ನೀವು ಹೇಗೆ ಏನೇ ತಯಾರಿ ಮಾಡ್ಕೊಬೇಕು. ನಾವು ಇಟ್ ವಿಲ್ ಮೂವ್ ಟು ದ ಆನ್ಲೈನ್ ಮಾಡೆಲ್. ನಿಮ್ಮ ಬಿಸ್ನೆಸ್ ನ ಲೋಕಲ್ ಟು ಗ್ಲೋಬಲ್ ಎಷ್ಟು ಜನ ಮಾಡಕ್ ರೆಡಿ ಇದ್ದೀರಾ? I've done my preparation. Now how you can prepare to go from offline to online or add online to your business. Nice, Rajesh, Chinchesh, Suma, Jyoti, Srinivas. Okay, very nice. Srinivas Murthy. Look at little. Already online ಅಲ್ಲಿ ಯಾರು ಎಷ್ಟು ದುಡ್ಡು ಮಾಡ್ತಾ ಇದ್ದಾರೆ ಸ್ವಲ್ಪ ತಿಳ್ಕೊಳ್ಳೋಣ. ಸ್ವಿಗ್ಗಿ ನಮ್ಮ ಕಣ್ಣ ಮುಂದೆ ಓಪನ್ ಆಗಿದೆ, ಕರೆಕ್ಟಾ? How many of you remember Swiggy? Just like ಮನೆಗೆ ಫುಡ್ ಬರುತ್ತೆ, ಆರ್ಡರ್ ಮಾಡಕ್ ಸ್ಟಾರ್ಟ್ ಆಗಿ ಎಷ್ಟು ಹೇಳ್ತಾರೆ ಸ್ವಿಗ್ಗಿ? 4 ವರ್ಷ 5 ವರ್ಷ. ಈ ವರ್ಷದ ಟರ್ನ್ ಓವರ್ 2082 ಕೋಟಿ. Zomato, their first quarter Zomato is 1297 crore ante across India. Okay,
Flipkart annual turnover Flipkart 2021 ಗೆ approximately 2.58 lakhs crores. ಈ ನಂಬರ್ಸ್ ಎಲ್ಲ ನೋಡಿದ್ರೆ ಏನ್ ಅನಿಸ್ತಾ ಇದೆ ನಿಮ್ಗೆ? What are you feeling while looking at these numbers? Tata Consultancy, it's 1.64 trillion. Amazing. IT, 29,000 ಕೋಟಿ ಟರ್ನೋವರ್. Infosys, ಅದೆಲ್ಲ ಬಿಟ್ಬಿಡೋಣಪ್ಪ, ಇವರೆಲ್ಲ ದೊಡ್ಡ ದೊಡ್ಡ MNCಗಳು, ಕಾರ್ಪೊರೇಟ್ ಕಂಪ್ನಿಗಳು ಇವರೆಲ್ಲರೂ. ಕರೆಕ್ಟಾ? ದಿಸ್ ಪೀಪಲ್ ಆರ್ ಕಾರ್ಪೊರೇಟ್ ಕಂಪ್ನೀಸ್ ಅಂಡ್ ಬಿಗ್ ಟೈಕೂನ್ಸ್. ನನ್ನ ಪರಿಚಿತ ಸ್ಟೂಡೆಂಟ್ ಬಗ್ಗೆ ಮಾತಾಡ್ತೀನಿ. ಶ್ರೀಕಾಂತ್ ಆಚಾರ್ಯ ಅಂತ ಇವ್ರ ಹೆಸರು. offineeds.com 2009 ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಸೆಲ್ಫ್ ಮಾಸ್ಟರಿ ಕೋರ್ಸ್ ಮಾಡಿದ್ರು. ಅಂಡ್ ಕಾರ್ಪೊರೇಟ್ ಕಂಪ್ನಿ ಬಿಲ್ಡ್ ಆಗ್ತಾ ಆಗ್ತಾ 2020 ಗೆ ಅವ್ರದ್ದು 15ನೇ ವರ್ಷದ ಕಂಪ್ನಿ, 15th year. So that year, the whole year they did around 4-5 crore turnover. Lockdown ಅನೌನ್ಸ್ ಆಯ್ತು. ಲಾಕ್ಡೌನ್ ಅನೌನ್ಸ್ ಆದ್ಮೇಲೆ ಏನ್ ಅನ್ಸುತ್ತೆ ಎಲ್ರಿಗೂ? ನಮ್ ಕಂಪ್ನಿ ಕಂಪ್ಲೀಟ್ಲಿ ಕಾರ್ಪೊರೇಟ್ ವರ್ಲ್ಡ್ ಎಲ್ಲ ಕ್ಲೋಸ್ ಆಯ್ತು, ನಮ್ ಬಿಸ್ನೆಸ್ ಹೆಂಗ್ ನಡೆಯುತ್ತೆ ಅನ್ಸ್ಬೇಕು ಅವಾಗ ಅವ್ರಿಗೆ. ಏನ್ ಅನ್ಸಿರುತ್ತೆ? ಲಾಕ್ಡೌನ್ ಆದಾಗ ಎಲ್ರಿಗೂ ಶಾಕ್ ಆದಂಗೆ. He also got shocked like ಆಗಲ್ವೇನೋ ಅಂತ. But he is an amazing adapter. Type adapt ಅಂದ್ರೆ ಏನು? ಹೊಂದ್ಕೊಂಡವ್ರು ಇವರು. ಅಡಾಪ್ಟರ್. ಸೊ ಹಿ ಅಡಾಪ್ಟೆಡ್. ಆಲ್ರೆಡಿ ಟೆಕ್ನಾಲಜಿ ಆನ್ಲೈನ್ ಅಲ್ಲೇ ಇದ್ರು, ತುಂಬಾ ಬೇಗ ಹಿ ಅಡಾಪ್ಟೆಡ್ ಟು ಯಾವ್ದಕ್ಕೆ ಅಡಾಪ್ಟ್ ಆದ್ರು? ಟೆಕ್ನಾಲಜಿಗೆ ಅಡಾಪ್ಟ್ ಆದ್ರು. officeneed.com ಜೊತೆಗೆ ಹೋಮ್ ಆಫೀಸ್ ಅಂತ ಕೂಡ ಒಂದು ಲಾಂಚ್ ಮಾಡಿ, ವರ್ಕ್ ಫ್ರಮ್ ಹೋಮ್ ಏನೇನೆಲ್ಲ ಬೇಕು ಅದನ್ನ ಲಾಂಚ್ ಮಾಡಿ ಅಕ್ರಾಸ್ ಇಂಡಿಯಾ ಕಾರ್ಪೊರೇಟ್ ವರ್ಲ್ಡ್ಗೆ ನಿಮ್ಮ ಎಂಪ್ಲಾಯಿ ಮನೆಯಿಂದ ಕೆಲಸ ಮಾಡ್ಲಿಕ್ಕೆ ಏನೇನ್ ಬೇಕು ಎಲ್ಲ ನಾನು ಸಪ್ಲೈ ಮಾಡ್ತೀನಿ ಅಂತ ಹೇಳಿ he just in 45 days he did 3 crores turnover last year. How many of you want to know ಈ ವರ್ಷ 2021 ಡಿಸೆಂಬರ್ 1 ತಿಂಗಳಿಗೆ ಎಷ್ಟು ಟರ್ನ್ ಓವರ್ ಮಾಡಿದ್ದಾರೆ ಇವರು ಅಂತ? ಟೈಪ್ how much, ಎಷ್ಟು ಅಂತ ಟೈಪ್ ಮಾಡಿ. ನಿನ್ನೆ ಮಾತಾಡ್ತಾ ಇದ್ದೇವೆ. You know how much? 11 ಕೋಟಿ ಒಂದು ತಿಂಗಳಿಗೆ, 11 crores. That's the power of online. See, ಅವರು ಸ್ಟ್ರಾಂಗ್ ಆಗಿ ಫೌಂಡೇಶನ್ ಬಿಲ್ಡ್ ಆಗಿತ್ತು, ಬಟ್ ಆನ್ಲೈನ್ ಆಡ್ ಮಾಡ್ಕೊಂಡ್ರು. ಒಂದು ತಿಂಗಳಿಗೆ 11 ಕೋಟಿ. ಲಾಸ್ಟ್ ಎಂಟೈರ್ ಇಯರ್ ಮಾಡಿದ ಈ ವರ್ಷದಲ್ಲಿ ಚುಂಚೇಶ್ ಇವ್ರ ಹೆಸರು ಶ್ರೀಕಾಂತ್ ಆಚಾರ್ಯ ಅಂತ. ಆಫೀಸ್ ನೀಡ್ ಅಂತೇಳಿ ನೀವು ಗೂಗಲ್ ಅಲ್ಲಿ ಫೋನ್ ನಮ್ಮ ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡಿದ್ರೆ ಇವ್ರ ಕಂಪ್ನಿ ಸಿಗುತ್ತೆ. ಲಿಂಕ್ಡ್ಇನ್ ಅಲ್ಲಿ ಇದ್ದಾರೆ ಇವರು ಸ್ಟ್ರಾಂಗ್ ಆಗಿ. ಇಂಡಿಯಾದ ಎಲ್ಲಾ MNC ಕಂಪ್ನಿಗಳು ಇವರೇ ಡೀಲ್ ಮಾಡೋದು ಮ್ಯಾಕ್ಸಿಮಮ್. ಗಿಫ್ಟಿಂಗ್ಸ್ ಈ ರೀತಿ ಎಷ್ಟೊಂದು ಸ್ಟೋರೀಸ್ ಇದೆ. ನಮ್ಮ ಲೋಕಲ್ ಪೀಪಲ್ ಆಲ್ಸೋ ಡೂಯಿಂಗ್ ಕ್ರೋರ್ಸ್ ಟುಗೆದರ್ ಟರ್ನ್ ಓವರ್ ಆನ್ಲೈನ್ ಅಲ್ಲಿ. ಎಷ್ಟು ಜನರಿಗೆ ಮೈಂಡ್ ಓಪನ್ ಆಯ್ತು? ಟೈಪ್ MO ಮೈಂಡ್ ಓಪನ್. ಸತ್ಯ ಅವರೇ, ನಾನು ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಇಯರ್ ಐ ವಿಲ್ ನಾಟ್ ಗಿವ್ ಅಪ್. ನೆಕ್ಸ್ಟ್ ಇಯರ್ ನಾನು ಆನ್ಲೈನ್ ಅಲ್ಲಿ ಬೆಳಿತೀನಿ, ದುಡ್ಡು ಮಾಡ್ತೀನಿ. ಯು ಹ್ಯಾವ್ ಟು ಓಪನ್ ಅಪ್. ಇಟ್ಸ್ ನಾಟ್ ಓನ್ಲಿ MNC ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲ, ನಮ್ ಜೊತೆ ಇರೋರೆಲ್ಲ ಆನ್ಲೈನ್ ಹೋಗ್ಬಿಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಸತ್ಯ ಸರ್, ನೀವೇನ್ ಮಾಡ್ತಾ ಇದ್ದೀರಾ ನಮ್ ಬಗ್ಗೆ? ಲಾಸ್ಟ್ BTN ಅಲ್ಲಿ ನಾವೇನ್ ಅಚೀವ್ ಮಾಡಿದ್ವಿ? ಫೇಸ್ಬುಕ್ ಪೇಜ್ ಮಾಸ್ಟರ್ ಕೋಚ್ ಸತ್ಯ 11,000 ಜನ ಫಾಲೋವರ್ಸ್. ಫೇಸ್ಬುಕ್ ಪೇಜ್ ಇನ್ನೊಂದಿದೆ 5,000 ಜನ. ಇನ್ನೊಂದು ಅಕೌಂಟ್ 5,000 ಜನ, 25,000 ಜನ ಫೇಸ್ಬುಕ್ ಅಲ್ಲಿ ಫಾಲೋವರ್. ಫೇಸ್ಬುಕ್ ಗ್ರೂಪ್ ಒಂದು 6,000 ಜನ. ಇನ್ನು ಬೇರೆ ಬೇರೆ ಗ್ರೂಪ್ಸ್ ಎಲ್ಲ ಸೇರಿದ್ರೆ 30-35,000 ಜನ ಫೇಸ್ಬುಕ್ ಅಲ್ಲಿ ಫಾಲೋವರ್ ಮಾಡಿದ್ವಿ. ನಿಮ್ಮ ಹತ್ರ ಎಷ್ಟು ಜನ ಇದ್ದಾರೆ ಫೇಸ್ಬುಕ್ ಫಾಲೋವರ್ಸ್? ಟೈಪ್ ಇನ್ ದ ಚಾಟ್ ಬಾಕ್ಸ್. ಸೊ ಯು ಟು ಏಮ್ ಲೈಕ್ ವಾಟ್ಸ್ ದಟ್ ಫೇಸ್ಬುಕ್. ಇನ್ಸ್ಟಾಗ್ರಾಮ್ ಅಲ್ಲಿ 1,500 ಜನ ಇದ್ದಾರೆ. ಯೂಟ್ಯೂಬ್ ಅಲ್ಲಿ 4,500 ಜನ ಫಾಲೋವರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮೊದಲು ನಾನು ಎಂಟೈರ್ ಒಂದು ವರ್ಷಕ್ಕೆ ನಮ್ಮ ಯೂಟ್ಯೂಬ್ ವ್ಯೂ 1,80,000 ಜನ ನೋಡಿದ್ದಾರೆ 1 ಇಯರ್ಗೆ. ಈ ಲಾಸ್ಟ್ 3 ತಿಂಗಳಿಗೆ ನೋಡಿದ್ರೆ ಎಷ್ಟು ಜನ ನೋಡಿದ್ದಾರೆ ವ್ಯೂ ಅಂತ ಚೆಕ್ ಮಾಡಿದ್ರೆ 90,000 ಜನ. ಈ ಒಂದೇ ಒಂದು ತಿಂಗಳಲ್ಲಿ ಎಷ್ಟು ಜನ ನೋಡಿದ್ದಾರೆ ಏನಾದ್ರು ಐಡಿಯಾ ಇದೆಯಾ? 60,000 ಪೀಪಲ್.
ಗ್ರೇಟ್. ಒಂದ್ ತಿಂಗಳಲ್ಲಿ ಈ ಡಿಸೆಂಬರ್ ಮಂತ್ ಲೆಕ್ಕ ಹಾಕೊಂಡು 60,000 ಜನ ಇದೆ ಒಂದ್ ತಿಂಗಳಿಗೆ. ಸೊ ಅಂದ್ರೆ ಇಲ್ಲಿಂದ ನೆಕ್ಸ್ಟ್ ಇಯರ್ಗೆ ನನಗೆ ಯೂಟ್ಯೂಬ್ ಅಲ್ಲಿ ಒಂದು ತಿಂಗಳಿಗೆ 60,000 ಜನ ನೋಡ್ತಾರೆ ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು? 7 lakh ವ್ಯೂಸ್ ಬರುತ್ತೆ. ಇದೇ ಆವರೇಜ್ ಅಲ್ಲಿ ಹೋದ್ರೆ. ಲಿಂಕ್ಡ್ಇನ್ 4,500 ಜನ, ಟ್ವಿಟರ್. ಓಕೆ, ಡು ಯು ವಾಂಟ್ ಟು ನೋ ವಾಟ್ ಇಸ್ ದ ಟರ್ನ್ ಓವರ್ ಐ ಆಮ್ ಡೂಯಿಂಗ್ ನೌ? ಲಾಸ್ಟ್ ಇಯರ್ ಕಂಪ್ಲೀಟ್ಲಿ ಫ್ರೆಶ್ ಆನ್ಲೈನ್ ನಾನು ಬಂದಿದ್ದು. 2020 ಲಾಕ್ಡೌನ್ ನಿಮ್ಗಾದಂಗೆ ನನಗೂ ಲಾಕ್ಡೌನ್ ಆಯ್ತು. ಆಫೀಸ್ ಬಿಟ್ಟು ಮನೆಯಿಂದನೇ ನಾವು ವರ್ಕ್ ಮಾಡಕ್ ಶುರು ಮಾಡಿದ್ವಿ. ಫಸ್ಟ್ ಇಯರ್ 36 lakh rupees ಟರ್ನ್ ಓವರ್. ಲಾಸ್ಟ್ ಇಯರ್ ಆವರೇಜ್ 3 ಲಕ್ಷ ರೂಪಾಯಿ ರೆವಿನ್ಯೂ. 2021 ನಾನು ಇದನ್ನ ಕಂಪ್ಲೀಟ್ಲಿ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಕಾರಣ ಅಂದ್ರೆ ನೀವು ಏನೇ ದುಡ್ಡು ಕೊಟ್ರು ನನಗೆ ಎಲ್ಲ ವೈಟ್ ಮನಿ. ಕೋಚಿಂಗ್ ಇಸ್ ಪ್ಯೂರ್ಲಿ ವೈಟ್ ಮನಿ. 60 lakh rupees ಈ ವರ್ಷದಲ್ಲಿ. ಡು ಯು ಹ್ಯಾವ್ ಎನಿ ಐಡಿಯಾ ನೆಕ್ಸ್ಟ್ ಇಯರ್ ನನ್ನ ಗೋಲ್ ಏನಿದೆ, ಎಷ್ಟಕ್ಕೆ ಬೆಳಿತೀವಿ ಅಂತ? ಯು ಕ್ಯಾನ್ ಟೈಪ್ ಇನ್ ದ ಚಾಟ್ ಬಾಕ್ಸ್. 2022 60 lakh rupees ಇರೋದು, ಆವರೇಜ್ 5 lakh rupees ಇರೋದು, ನೆಕ್ಸ್ಟ್ ಇಯರ್ಗೆ ಎಷ್ಟಕ್ಕೆ ಹೋಗುತ್ತೆ? ಓಕೆ, next 5 years I'm aiming for 100 crores. So it's only thing I need to add my online module na add madbekaste. Simple thing. And just add online module. All experience is there. ನಿಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ಇದೆ, ಕಸ್ಟಮರ್ ಬೇಸ್ ಇದೆ, ನೀವು ಅರ್ಥ ಮಾಡ್ಕೊಂಡು ನೀವು ಗ್ರಾಹಕರಿಗೆ ಒಳ್ಳೆ ಪ್ರಾಡಕ್ಟ್ ಸರ್ವಿಸ್ ಇದೆ. You scale up in 5 years you can go to next level. Next year easily we will cross 3 CR. 5 times growth ಆಗುತ್ತೆ ಆನ್ಲೈನ್ ಬಂದ್ರೆ. 3 CR. That's the aim what I have for next year. So you have to design this. What is your business? Let me help you. Let me understand what's your business. Sorry. Good. What aspect you want to bring it online? What business you want to bring it online? ತುಂಬಾ ಜನಕ್ಕೆ ಆನ್ಲೈನ್ ಬರಬೇಕು, ಬಟ್ ಏನ್ ತರಬೇಕು ಅಂತ ಗೊತ್ತಿಲ್ಲ. They don't know what to bring it online, right? Lead generation, brand development, customer nurturing, or market educate ಮಾಡಬೇಕು. ಏನ್ ಬೇಕು ನಿಮ್ಗೆ? You need to decide what is that I need to come to online. ನನ್ನ ಬಿಸ್ನೆಸ್ಗೆ ಏನ್ ತರಬೇಕು, ಆನ್ಲೈನ್ಗೆ ಏನ್ ಭಾಗ ಬರಬೇಕು ಗೊತ್ತಿಲ್ಲ. ಓಕೆ, ಮೆನಿ ಪೀಪಲ್ ದೇ ಥಿಂಕ್ ಆನ್ಲೈನ್ ಬಂದಿದ ತಕ್ಷಣ ಈಸಿಯಾಗಿ ಆಗ್ಬಿಡುತ್ತೆ, ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಲೈಕ್ ಸಕ್ಸಸ್ಫುಲ್ ಪೀಪಲ್ ಪ್ರಾಬ್ಲಮ್ ನನಗೆ ಗೊತ್ತು. ಓಕೆ, ಕ್ಯಾನ್ ಐ ಶೇರ್ ಸಮಥಿಂಗ್ ವಿಚ್ ಐ ನೆವರ್ ಶೇರ್ಡ್ ಆನ್ಲೈನ್? ಓಪನ್ ಆಗಿ ನನ್ನ ಒಂದು ಸಕ್ಸಸ್ ಸ್ಟೋರಿ ಹೇಳ್ಕೊಡಿದ್ದೀನಿ, ಬಟ್ ಫೇಲ್ಯೂರ್ನ ಹೇಳಕ್ ಇಷ್ಟ ಬಿಡ್ತೀನಿ. ಹೌ ಮೆನಿ ಆಫ್ ಯು ಆರ್ ಓಕೆ ವಿತ್ ದಟ್? ಟೈಪ್ ಓಕೆ ಅಂತ. ಯಶಸ್ ಅನ್ನೋದು ಅಷ್ಟು ಸುಲಭವಾಗಿ ಸಿಕ್ಬಿಡಂಗಿದ್ದಿದ್ರೆ, ಯಶಸ್ ಅನ್ನೋದು ಅಷ್ಟು ಸುಲಭವಾಗಿ ಎಲ್ರಿಗೂ ಸಿಕ್ಬಿಡಂಗಿದ್ದಿದ್ರೆ ಕಥೆನೇ ಬೇರೆ ಇರ್ತಾ ಇತ್ತು. ಇಟ್ಸ್ ನಾಟ್ ಲೈಕ್ ದಟ್. I also have seen my ups and downs. Why people like online ಅಲ್ಲಿ ಎಲ್ಲರೂ ದುಡ್ಡು ಮಾಡಲ್ಲ, ಫೇಲ್ ಆಗ್ತಾರೆ. ನಾನು 50 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀನಿ. Do you believe this? 50 lakh rupees I have lost. 1999 ಇಂದ 2002 built a direct marketing company. ಅಲ್ಲಿಂದ business coaching company 2007.
40 ಬ್ರಾಂಚಸ್ ಕರ್ನಾಟಕದಲ್ಲಿ ಬಿಲ್ಡ್ ಮಾಡಿ ತಿಂಗಳಿಗೆ 2.5 ಕೋಟಿ ಕ್ಯಾಶ್ ನೋಡ್ತಾ ಇದ್ದೆ 2013, 14, 15, 16. 2016 ಆಗ್ತಾ ಇದ್ದಂಗೆ ಬಿಸ್ನೆಸ್ ಸ್ಟಾರ್ಟೆಡ್ ಡಿಕ್ಲೈನಿಂಗ್ ಬಿಕಾಸ್ ಆಫ್ ಇ-ಕಾಮರ್ಸ್. ಸೊ ಐ ವಾಸ್ ಲಿಕಿಂಗ್ ಏನೇನ್ ಮಾಡ್ಬೋದು. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಮಲ್ಟಿಪಲ್ ಕಂಪ್ನೀಸ್, ರೆಂಟಲ್ ಬರಂಗ್ ಮಾಡ್ಕೊಂಡೆ, ಬೇರೆ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡಿದೀನಿ. ಬಟ್ ಡೈರೆಕ್ಟ್ ಆಗಿ ಏನಾದ್ರು ಮಾಡ್ಬೇಕಲ್ವಾ. ಸೊ ಒಂದು 2018 ಅಲ್ಲಿ ಐ ಓಪನ್ಡ್ ಮಲ್ಟಿಪಲ್ ಹೆಡ್ ಆಫೀಸ್ ಮಾಡೋಣ ಅಂತ, ಕಾರ್ಪೊರೇಟ್ ಆಫೀಸ್ ಮಾಡೋಣ. ವಿವಿಪುರಂ ಅಲ್ಲಿ 25 ಲಕ್ಷ ಖರ್ಚು ಮಾಡಿದೆ, 25 lakhs. ಅಂಡ್ ಅಗೇನ್ 2019 ಜನವರಿ 18 ಲಕ್ಷ ಖರ್ಚು ಮಾಡಿ ಆನ್ಲೈನ್ ಕೋರ್ಸಸ್ ನ ಸ್ಟುಡಿಯೋದಲ್ಲಿ ಶೂಟ್ ಮಾಡಿ ಎಡಿಟ್ ಮಾಡಿ ಸೆಟ್ ಮಾಡಿಸಿದ್ವಿ. ತಿಂಗಳಿಗೆ ಸಾಫ್ಟ್ವೇರ್ ಸರ್ವಿಸು 75,000 ರೂಪಾಯಿ ಕಟ್ತಾ ಇದ್ದೆ, 1 ಲಕ್ಷ ರೂಪಾಯಿ ಬಾಡಿಗೆ ಕಟ್ತಾ ಇದ್ದೆ. ಸೊ ಐ ವಾಸ್ ಜಸ್ಟ್ ಟ್ರೈಯಿಂಗ್, ಹೀಗ್ ಮಾಡೋಣ ಹಾಗೆ ಮಾಡೋಣ. ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಸ್ಲೋ 15 ಲಕ್ಷ ಲಾಭ ಬರ್ತಾ ಇದ್ದು, 8 ಲಕ್ಷ ತಿಂಗಳಿಗೆ ಕಮಿಟ್ಮೆಂಟ್ ಇತ್ತು. ಸ್ಯಾಲ್ರಿನೇ 1 ಲಕ್ಷ ರೂಪಾಯಿ ಅಡ್ಮಿನ್ಗಳಿಗೆ ಕೊಡ್ತಾ ಇದ್ದೆ. ಸ್ಲೋಲಿ ದಟ್ ಸ್ಟಾಪ್ ಆಯ್ತು, ಕಮಿಟ್ಮೆಂಟ್ ಜಾಸ್ತಿ ಆಯ್ತು. ಹೇಗಿರುತ್ತೆ, ಆನ್ಲೈನ್ ಸ್ಟಾರ್ಟ್ ಮಾಡಿದೀನಿ, ತಿಂಗಳಿಗೆ 60,000 ರೂಪಾಯಿ 70,000 ರೂಪಾಯಿ EMI ಏನೋ ಸಾಫ್ಟ್ವೇರ್ಗಳಿಗೆ ಕಟ್ತಾ ಇದ್ದೀವಿ, ಏಜೆನ್ಸಿ ಕೊಡ್ತಾ ಇದ್ದೀವಿ, ಈ ಕಡೆ ತಿಂಗಳಿಗೆ ಬಾಡಿಗೆ. ಜೋಬಲ್ಲಿ ಲಕ್ಷ ಇರೋದು ಸ್ಲೋಲಿ 1,000 ಕಳೀತು. ಅಂಡ್ ದೆನ್ ಲೈಕ್ ಎಷ್ಟೊಂದ್ಸತಿ ದುಡ್ಡು ಕಟ್ಟಬೇಕು, ಶಾರ್ಟೇಜ್ ಆಯ್ತು, ಕರೆಕ್ಸಿರೋ ದುಡ್ಡು ಐ ಹ್ಯಾವ್ ಸೋಲ್ಡ್ ಮೈ ವೈಫ್ ಜ್ಯುವೆಲರಿ. ಒಂದು ಪ್ರಾಪರ್ಟಿನೂ ಕಡಿಮೆ ಮಾಡ್ಬೇಕಾಗುವಂತ. 18 ವರ್ಷ 8 ಕೋಟಿ ದುಡ್ದಿದ್ದು ನಾನು ಡೈರೆಕ್ಟ್ ಮಾರ್ಕೆಟಿಂಗ್. 8 CR ನೆಟ್ವರ್ತ್, 8 ಕೋಟಿ ಆಸ್ತಿ. ಲಾಸ್ಟ್ 3 years ಡೈರೆಕ್ಟ್ ಮಾರ್ಕೆಟಿಂಗ್ ಸ್ಟಾಪ್ ಆದ್ಮೇಲೆ ಐ ಹ್ಯಾವ್ ಲಾಸ್ಟ್ 3 CR. Why people has to come online or shifting business or online adding or verticals add ಮಾಡಬೇಕು. First thing is, not everybody strong in the mindset. Online is not so easy. Or even like ಹೊಸ ಬಿಸ್ನೆಸ್ ಮಾಡಿ ಹಳೆ ಬಿಸ್ನೆಸ್ ಸ್ಲೋ ಆಗಿ ಹೊಸ ಬಿಸ್ನೆಸ್ ಬಂದಾಗನು ಲೈಕ್ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಹೆಂಗ್ ನೋಡ್ತಾರೆ, ಇವ್ನು ತುಂಬಾ ಚೆನ್ನಾಗಿತ್ತು ಬೆಳೀತಾ ಇದ್ದ, ಇವ್ನಿಗೆ ಬಂತು ಇವಾಗ ಟಫ್ ಟೈಮ್. ಹೊರಗಡೆ ಬಿಟ್ಟು ಅದರ್ಸ್ ಬೇರೆ ಏನ್ ಮಾತಾಡ್ತಾರೆ, ನಮ್ಮ ಮೇಲೆ ನಮ್ಗೆ ಸೆಲ್ಫ್ ಡೌಟ್ ಬರಕ್ ಶುರು ಆಗುತ್ತೆ. How many of you realize self doubt? Type in the chat box self doubt ಅಂತ. Yep, I've seen that self doubt. ಬಟ್ ಆದ್ರೆ ಒಳಗಡೆಯಿಂದ ಒಂದು ತುಂಬಾ ಪವರ್ ಅಂದ್ರೆ ಯಾವ್ದ್ರಲ್ಲಿ ಅಂದ್ರೆ ನನಗೆ ಐ ಬಿಲೀವ್ ಸೆಲ್ಫ್ ಟ್ರೈನಿಂಗ್. ಆ ಸೆಲ್ಫ್ ಟ್ರೈನಿಂಗ್ ಅಷ್ಟಿದ್ರಿಂದ ಮೈಂಡ್ 0 ಇಂದ ಬೆಳೆದಿರೋ, ನಾನು ಮೈನಸ್ ಬ್ಯಾಲೆನ್ಸ್ ಇಂದ ಬೆಳೆದಿರೋ. ಐ ನೋ ದಟ್ ಮಾಡೇ ಮಾಡ್ತೀನಿ ಅಂತ. 10 ಲಕ್ಷ ಬಡ್ಡಿ ಅಂದ್ರೆ ಏನಂತದಿಲ್ಲ, ಕಮಿಟ್ಮೆಂಟ್ಗಳು ಜಾಸ್ತಿ ಆಗಿತ್ತು, ಇನ್ಕಮ್ ಸ್ಲೋ ಆಗಿತ್ತು. ನಾವು ಈ ಸಕ್ಸಸ್ಫುಲ್ ಬಿಸ್ನೆಸ್ ಓನರ್ಗಳ ಕತೆ ಏನು, ಬೇರೆಯವ್ರ ಕೈಲಿ ಮಾಡಿಸ್ತೀನಿ ಬಿಡು, ಔಟ್ಸೋರ್ಸ್ ಮಾಡಿ ಕೆಲಸ ಮಾಡಿಸ್ಬಿಡ್ತೀನಿ. ಆ್ಯಂಡ್ ದಿಸ್ ಪ್ರಾಬ್ಲಮ್ ವಿತ್ ಮೀ. 60,000 ಸಾವಿರ ತಿಂಗಳಿಗೆ ಬೇರೆಯವ್ರು ಕೊಡ್ತಾ ಇದೆ, ಆನ್ಲೈನ್ ಅಲ್ಲಿ ಬಿಲ್ಡ್ ಮಾಡ್ಕೊಡ್ಲಿ. See, one is, if you don't have a powerful mindset, ಭಯಂಕರ ಕಷ್ಟ. Whether you do offline business or multiple business ಅಥವಾ ಆನ್ಲೈನ್ ಬಂದ್ರೆ, ಪವರ್ಫುಲ್ ಮೈಂಡ್ಸೆಟ್ ಇಲ್ಲ ಅಂದ್ರೆ ಸೆಲ್ಫ್ ಡೌಟ್ ಬರಕ್ ಶುರು ಆಗುತ್ತೆ. ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಹುಷಾರು, ಕೇರ್ಫುಲ್ ಅನ್ನಕ್ ಶುರು ಮಾಡ್ತಾರೆ. ಅಂಡ್ ಯು ಹ್ಯಾವ್ ಟು ಸೆಟಲ್ ಡೌನ್ ಫಾರ್ ಎ ಆರ್ಡಿನರಿ. ಎಷ್ಟು ಜನ ಆರ್ಡಿನರಿ ಯಾಕೆ ಇಷ್ಟ ಬೀಳ್ತೀರಾ? ಟೈಪ್ ನೋ ಆರ್ಡಿನರಿ. NO, ನೋ ಆರ್ಡಿನರಿ. ಅದಕ್ಕೆ ನಿಮ್ಗೆ ಬೇಕಾಗಿರೋದು ಪವರ್ಫುಲ್ ಮೈಂಡ್ಸೆಟ್. ನನಗೆ 3 ಪವರ್ಫುಲ್ ಮೈಂಡ್ಸೆಟ್ ಸಿಗ್ಲಿಕ್ಕೆ ಕಾರಣ, ಐ ಆಮ್ ಎ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ಟೀಚರ್ಸ್ ಅಕಾಡೆಮಿ, ಇಂಟರ್ನೆಟ್ ಲೈಫ್ ಸ್ಟೈಲ್ ಹಬ್ ಅಂತಿದೆ. ನಾನು ಯಾವಾಗ್ಲೂ ಹೇಳಿದ್ನಲ್ಲ, ಹಾಬಿ ಕಲಿಯೋದೊಂದು, ದುಡ್ಡು ಹಾಕ್ತಾ ಇರ್ತೀನಿ. ಪೀಪಲ್ ಲೈಕ್ ಎಲ್ಲದಕ್ಕೂ ದುಡ್ಡು ಹಾಕ್ತಾರೆ, ಬಟ್ ಅವ್ರ ಸ್ಕಿಲ್ ಸೆಟ್, ಅವ್ರ ಮೈಂಡ್ ಸೆಟ್ ನ ಇಂಪ್ರೂವ್ ಮಾಡ್ಕೊಂಡು ದುಡ್ಡು ಹಾಕಲ್ಲ ಬಿಸ್ನೆಸ್. ದಟ್ ಇಸ್ ಒನ್ ಸ್ಯಾಡ್ ನ್ಯೂಸ್ what I have seen. Yes sir, ಇದೆಲ್ಲ ಪಾರ್ಟ್ ಆಫ್ ಡಿಸೈನ್. Yes, you have to design your mind, you have to strong mindset.
ಎರಡನೇದು ಫುಲ್ ಎಕ್ಸ್ಪರ್ಟ್. ಇದಕ್ಕಂತೂ ಬೇರೆ ಏನಿಲ್ಲ. ಟೈಪ್ FE ಫುಲ್ ಎಕ್ಸ್ಪರ್ಟ್. ಪರ್ಯಾಯ ಇಲ್ವೇ ಇಲ್ಲ ಇದಕ್ಕೆ. ಫುಲ್ ಎಕ್ಸ್ಪರ್ಟ್. ಆನ್ಲೈನ್ ಅಲ್ಲಿ ಏನೇನ್ ಟೂಲ್ಸ್ ಇದೆ, ಏನೇನ್ ಪ್ಲಾಟ್ಫಾರ್ಮ್ಸ್ ಇದೆ, ಇದು ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂದಾಗ ತಿಂಗಳಿಗೆ ಏನೋ ಏಜೆನ್ಸಿ ಕೊಟ್ರಿ, ಬೇರೆ ಕೆಲಸದವ್ರನ್ನ ಇಟ್ಕೊಟ್ರಿ, ಅವ್ರು ಏನ್ ಹೇಳಿದ್ರು ಅದ್ ನಡೀತೆ. ಅದ್ರ ಕತೆ ಆಮೇಲೆ ಗೋವಿಂದ. How many of you want to become a full expert? If you are not going to be full expert, you will not demand. You cannot demand from the team, or you cannot ಎಷ್ಟು ದೊಡ್ಡ ಪ್ರಪಂಚ ಆನ್ಲೈನ್ ಅಥವಾ ಬಿಸ್ನೆಸ್ ಮಾಡೆಲ್ ಡಿಜಿಟಲ್. ಇಫ್ ಯು ಆರ್ ನಾಟ್, you will not make money. ಬಂದ್ರೆ ಒಂದು ಸ್ವಲ್ಪ ಬರ್ಬೋದು, ಹೋಗ್ಬೋದು. ಲಾಸ್ಟ್ 2 years 2021 2020 ನಾನೇನ್ ಮಾಡಿದ್ದು, ಲಾಕ್ಡೌನ್ ಆಯ್ತು. ಐ ಡಿಸೈಡೆಡ್ ಐ ವಿಲ್ ಸಿಟ್ ಆನ್ಲೈನ್ ಕಲಿತೀನಿ. ಏಪ್ರಿಲ್ 1ನೇ ತಾರೀಕು ನಾನು ಫ್ರೆಶ್ ಬಿಸ್ನೆಸ್ ಮ್ಯಾನ್ ಅನ್ಕೊಂಡೆ. ವಾಟ್ ಫ್ರೆಶ್ ಬಿಸ್ನೆಸ್ ಮ್ಯಾನ್? ಐ ಎ ಫ್ರೆಶ್ ಬಿಸ್ನೆಸ್ ಮ್ಯಾನ್. ಕೋಚು, ನಾಲೆಜ್ ಎಲ್ಲ ಇದೆ, ಬಟ್ ಆನ್ಲೈನ್ ವರ್ಲ್ಡ್ಗೆ ಫ್ರೆಶ್ ನ್ಯೂ ಬಿಸ್ನೆಸ್ ಮ್ಯಾನ್. I started working completely digital andre enu, everything I started learning. Today I'm honest with all of you. I am not a ನನ್ನ ರೇಟಿಂಗ್ ನೋಡ್ಕೊಂಡ್ರೆ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, PUC ಪದವಿ, ಪೂರ್ವ ಪದವಿ, ಆಮೇಲೆ ಸ್ನಾತಕೋತ್ತರ ಪದವಿ. ಎಷ್ಟೆಲ್ಲರೂ ಗೊತ್ತು? ಟೈಪ್ ಪ್ರೈಮರಿ, ಹೈಸ್ಕೂಲ್, ಮಿಡಲ್ ಸ್ಕೂಲ್ ಮಧ್ಯೆ ಪ್ರೈಮರಿ, ಮಿಡಲ್ ಸ್ಕೂಲ್, ಹೈಸ್ಕೂಲ್, PUC, ಡಿಗ್ರಿ, ಡಬಲ್ ಡಿಗ್ರಿ. ಸಮ್ವೇರ್ ನಾನಿವಾಗ SSLC ಓದ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಮುಂದಿದ್ದೀನಿ. ಓಕೆ, ಪ್ರೈಮರಿ ದಾಟಿ, ಮಿಡ್ಲ್ ಸ್ಕೂಲ್ ದಾಟಿ, ಹೈಸ್ಕೂಲ್ ಅಲ್ಲಿ ಇದ್ದೀನಿ ಇವಾಗ. ನೀವೆಲ್ಲಿದ್ದೀರಾ? ಐ ಮೀನ್ ಹೈಸ್ಕೂಲ್. ವೇರ್ ಆರ್ ಯು? PUC, very nice. Preschool, main government school, 9th standard. Okay, first standard. So ನಮ್ಗೆ ಗೊತ್ತಿರ್ಬೇಕು ನಾವ್ ಎಲ್ಲಿದ್ದೀವಿ ಅಂತ. ಇಲ್ಲ ಅಂದ್ರೆ ನಮ್ಗೆ ಆಟ ಆಡಿಸ್ಬಿಡ್ತಾರೆ ಹೊರಗಡೆ ಪ್ರಪಂಚ. We should be very, very careful. I have done this. I have gone through so much of, right? Now you need to online ಅಲ್ಲಿ ಬೆಳಿಬೇಕಂದ್ರೆ you need to build your authority and influence. ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ನಾನು PhD ಮಾಡಿದ್ದೀನಿ, ಡಬಲ್ PhD ಮಾಡಿದ್ದೀನಿ. ಯಾಕಂದ್ರೆ ಆ ರೀತಿ ಮುಳುಗಿದ್ದೆ ನಾನು ಒಳಗಡೆ, ಕಂಪ್ಲೀಟ್ಲಿ ವೆಲ್ ಡೀಪ್. ಯು ನೇಮ್ ಎನಿಥಿಂಗ್ ಇನ್ ಡೈರೆಕ್ಟ್ ಮಾರ್ಕೆಟಿಂಗ್ ಬಿಸ್ನೆಸ್, ರಾತ್ರಿ ಮಧ್ಯರಾತ್ರಿಯಲ್ಲಿ ಚುಚ್ಚಿ ಟಕ್ಕಂತ ಕೇಳಿದ ತಕ್ಷಣ ಹೇಳ್ತೀನಿ. ಆ ಲೆವೆಲ್ ಬೆಳೆದಿದ್ದಾಗಿದೆ. ನಾವು ಇನ್ ನೆಕ್ಸ್ಟ್ 3 years ಅಲ್ಲಿ ನನ್ನ ಗುರಿ ಆನ್ಲೈನ್ ಇನ್ಫ್ಲೂಯೆನ್ಸರ್ ಅಥಾರಿಟಿ ಆಗಬೇಕು. ಇಟ್ಸ್ ಅ ಗೋಲ್ ವಿಚ್ ಐ ಆಮ್ ವರ್ಕಿಂಗ್. So type all of you, authority, influencer. This should be your goal. ನೀವು ಫುಲ್ ಎಕ್ಸ್ಪರ್ಟ್ ಆಗಿರ್ಬೇಕು. ನಿಮ್ಮ ಬ್ರ್ಯಾಂಡ್, ನಿಮ್ಮ ಅಥಾರಿಟಿ ಆನ್ಲೈನ್ ಬಂದಿರಬೇಕು. That's a design for the next year. Yeah. Now I'm reaching 10 lakh rupee per month. So ಎಷ್ಟು ನಾವು ಕಲಿತಾ ಬರ್ತೀವಿ, average now I'm hitting 10 lakh rupee. Yep. That marketing ಅಲ್ಲಿ ಇದೇ ರೀತಿ 1999 ಅಲ್ಲಿ ಶುರು ಮಾಡಿದೆ. I'm getting other passive income. I'm talking about only online, one line of income I'm talking. Yep. By the way, how many of you want to learn? How many of you first timer? How many of you want to learn long time as a coach? Yes. How many of you want to learn from long time from BTA? Type BTA anta. If you're a first timer, join this BTA Telegram group. Okay, click on this. You learn a lot. You'll be keep getting my invitations to learn. Join this Telegram group. Telegram group join ಆದ್ಮೇಲೆ type joined anta. ವಾಪಸ್ ಬಂತು. Yeah, join this Telegram group.
I'll be conducting this is not my sales program. This is only giving a gift to Karnataka business owners. Nammalli idal paid members idare, non paid members idare. It's just a gift to public. Karnatakada udyamigalige. Okay. Even if you are watching this recorded program, right now it's a live. If you are watching somewhere, if you get this in a live recorded program, join. There is a Telegram group. And if you want to learn deep and become this great mindset online ಬೇಕು ಅಂದ್ರೆ ಎರಡನೇದು ನಿಮ್ಮ ಫುಲ್ ಎಕ್ಸ್ಪರ್ಟ್ ಆಗಬೇಕು ಡಿಜಿಟಲ್ ಅಲ್ಲಿ ಆನ್ಲೈನ್ ಇನ್ಫ್ಲುಯೆನ್ಸರ್ ಅಥಾರಿಟಿ ಆಗಬೇಕು ಜಾಯಿನ್ ದಿಸ್ ದೇರ್ ಇಸ್ ಅ ಪೇಯ್ಡ್ ಪ್ರೋಗ್ರಾಮ್ 1 year ಮೆಂಬರ್ಶಿಪ್ ಇದೆ ಯು ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್ ಟುಡೇ ಐ ಆಮ್ ನಾಟ್ ಸೆಲ್ಲಿಂಗ್ ಎನಿಥಿಂಗ್ ಓಕೆ ದಿಸ್ ಎ ಗಿಫ್ಟ್ ಡೇ ನನ್ನ ಕಡೆಯಿಂದ ಒಂದು ಕೃತಜ್ಞತಾ ದಿನ ಎಲ್ರಿಗೂ ಡಿಸೈನ್ ಯುವರ್ 2022 ನಾವು ನೆಕ್ಸ್ಟ್ ಇಯರ್ಗೆ ನನ್ನ ಡಿಸೈನ್ ಏನಿದೆ how many of you want to see ಆನ್ಲೈನ್ ಆನ್ ಅಥಾರಿಟಿ ಆಗ್ಲಿಕ್ಕೆ ಇನ್ಫ್ಲುಯೆನ್ಸರ್ ಆಗ್ಲಿಕ್ಕೆ ಏನ್ ಗೋಲ್ ಇಟ್ಕೊಂಡಿದೀವಿ do you want to know that and you can write your goals BTA target for 2022 online business module local to state ಆಗಿದೀವಿ ಇವಾಗ ನಾನು ವಿವಿಪುರಂ ಅಲ್ಲಿ 4 ಗೋಡೆ ಮಧ್ಯೆ 25 ಲಕ್ಷ ಒಳ್ಳೆ ಖರ್ಚು ಮಾಡಿ ಆಡಿಟೋರಿಯಂ ಕಟ್ಟಿದ್ದೆ ಅವಾಗ ಬರೀ 4 ಗೋಡೆ ಮಧ್ಯೆ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಜಾಯಿನ್ ಆಗಿರೋರಿಗೆ ಧನ್ಯವಾದಗಳು you will be keep getting the program detail YouTube link ಹಾಕ್ತಾ ಇರ್ತೀನಿ ಪ್ಲಸ್ ವೆಬಿನಾರ್ ಲಿಂಕ್ ಇರುತ್ತೆ ಪೇಡ್ ಪ್ರೋಗ್ರಾಮ್ ಯಾವಾಗ ಇರುತ್ತೆ ಅದು you can join and you can be a part of BTA member. Now from state I want to become not national level state away global ಯಾಕಂದ್ರೆ ಆನ್ಲೈನ್ ಅಲ್ಲಿ ಅಷ್ಟು ಈಸಿ ಆಗಿದೆ how many of you are watching Pushpa movie trailer type Pushpa movie like last 6 months in they started promoting Allu Arjun film and then like the day he launched first day one launch day week 1 week first day collection second day collection now 10 days 15 days agide movie release agi okay then he is telling 33 crores turnover in Hindi 50 crores turnover in Telugu Tamil alli list agide panel US alli list turnover agide he is giving so much because one regional can become global language technology. How many of you want to become a global player or national player or state level? Type in the chat box. Let me see what's your aim. See now online barbekande you should know why you want to come and where you want to become. Even you can become a global player. Yarobru Chinchesh Kumar avaginda saree business andru. You can sell to across the world, man. National player ಆಗಬಹುದು ನಿಮ್ಮ ಪ್ರಾಡಕ್ಟ್ you can supply anywhere. In fact ನೀವು ಇರೋ ಜಾಗ ಬಿಟ್ಟು ಬೇರೆ ಎಲ್ಲಿಂದ ಬೇಕಾದ್ರೂ ಬಿಸ್ನೆಸ್ ನಡೆಸಬಹುದು ಆ ಲೆವೆಲ್ ಬೆಳೆದು ಬಿಡ್ತೀರಾ ಆನ್ಲೈನ್ ಅಲ್ಲಿ ನೀವು ಒಂದು ಅರ್ಥ ಮಾಡ್ಕೊಂಡ್ರೆ ಓಕೆ ಅಷ್ಟು ಪೊಟೆನ್ಷಿಯಲ್ ಇದೆ ನ್ಯಾಷನಲ್ ಪ್ಲೇಯರ್ ಸೂಪರ್ ನೌ ಮೈ 6 ಗೋಲ್ಸ್ ಡಿಜಿಟಲ್ ಆನ್ಲೈನ್ ಬಿಸ್ನೆಸ್ ಮಾಡೆಲ್ 6 ಗೋಲ್ ಟಾಪ್ ಆನ್ಲೈನ್ ಇನ್ಫ್ಲುಯೆನ್ಸರ್ ಇನ್ ಕರ್ನಾಟಕ ದಟ್ಸ್ ಅ ಗೋಲ್ ಕರ್ನಾಟಕದಲ್ಲಿ ಟಾಪ್ ಆನ್ಲೈನ್ ಇನ್ಫ್ಲುಯೆನ್ಸರ್ ಆಗಬೇಕು ಬಿಸ್ನೆಸ್ ಕೋಚಿಂಗ್ ದಟ್ಸ್ ದ ಫಸ್ಟ್ ಗೋಲ್ ಸೆಕೆಂಡ್ 365 ಸಕ್ಸಸ್ ಇಂಟರ್ವ್ಯೂ ಲಕ್ಪತಿಸ್ ನ ಕ್ರಿಯೇಟ್ ಮಾಡಬೇಕು BTA ಮೂಲಕ ನಮ್ಮ ಸಿಲ್ವರ್ ಮೆಂಬರ್ಸ್ ಯಾರು ಜಾಯಿನ್ ಆಗ್ತಾರೆ ಅವ್ರನ್ನ ಲಕ್ಪತಿ ಇಂಟರ್ವ್ಯೂ ಅಂಡ್ ಕರೋಡ್ಪತಿ ಇಂಟರ್ವ್ಯೂ ಮಾಡಬೇಕು ವಾರದಲ್ಲಿ ನಮ್ಮಲ್ಲಿ 3 ಕ್ಲಾಸಸ್ ಇದೆ ಒಂದು MBA ಕೋರ್ಸ್ ಇದೆ ಟೈಕೂನ್ ಮೈಂಡ್ಸ್ ಅಂತ ಇದೆ ದಟ್ ಈಸ್ ವಿಲ್ ಸ್ಟಾರ್ಟ್ ಫ್ರಮ್ ಏಪ್ರಿಲ್ ಮಂಡೇ ಮೆಂಟರಿಂಗ್ ಅಂತ ಒಂದಿದೆ so I want to mentor with this and we have some other plans so yarar BTA join agidare avaru ಏನು ಟರ್ನ್ ಓವರ್ ಇದೆ ಅದಕ್ಕೆ ಅಡಿಷನಲ್ ಟರ್ನ್ ಓವರ್ ಮಾಡಿಸೋದು ಅವರ ಸಕ್ಸಸ್ ಇಂಟರ್ವ್ಯೂ ತಗೊಳ್ಳೋದು 365 interviews in next 2022 anybody here BTA member type in the chat box my interview anta I can be your interview next lakpati interview ಅಂದ್ರೆ 5 lakhs additional turnover ಮಾಡಿರೋದು next year I want to conduct a Karodpati interview also. Yeah. And next year goal, third goal. Okay, 1 lakh YouTube subscribers. That's the aim. 1 lakh YouTube subscribers. ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ತುಂಬಾ ಇದೆ ಎಲ್ಲಾದ್ರಲ್ಲೂ ನಾವು ವರ್ಕ್ ಮಾಡಬೇಕಾಗುತ್ತೆ ಆದ್ರೆ ಯೂಟ್ಯೂಬ್ ಕ್ಯಾನ್ ಬಿ ಅ ವೆರಿ ಪವರ್ಫುಲ್ ಸ್ಟ್ರಾಂಗ್ platform ಯಾಕೆ ಅಂತ ಟೆಕ್ನಿಕಲಿ I will not explain right now but you can build your technical things okay long time ನಿಮಗೆ ಬೆನಿಫಿಟ್ ಯೂಟ್ಯೂಬ್ ಅಲ್ಲಿ ತುಂಬಾ ಇದೆ
And then overall 2.5 lakhs followers in online. 2.5 lakhs followers. That's my aim. And Master Coach Satya global channel andu kuda launch madidini YouTube alli English alli madantadu. Okay. And then parenting channel. Like ಎಷ್ಟು ಜನ ನಿಮ್ಮ ಮಕ್ಕಳನ್ನ ಹೋಲಿಸ್ಟಿಕ್ ಆಗಿ ಬೆಳೆಸಕ್ಕೆ ಆಸೆ ಇದೆ? Type kids. Then simply watch. There is a Master Coach Satya's, parenting anta one channel madidini. Just go on watching every week. Next year alli every week one video barutte. Live irbodu ಅಥವಾ recorded parenting ಬಗ್ಗೆ ಇರುತ್ತೆ. And Master Coach Satya's global ಪ್ರತಿ ವಾರ ಇಂಗ್ಲಿಷ್ ಅಲ್ಲಿ ಒಂದು ಟಾಪಿಕ್ ಮಾಡ್ತೀವಿ. ಅಕ್ರಾಸ್ ವರ್ಲ್ಡ್ ಅಲ್ಲಿ ಕನ್ನಡದಲ್ಲಿ ಇರೋರು ಇಂಗ್ಲಿಷ್ ಅಲ್ಲಿ ಇರೋ ತುಂಬಾ ಜನ ಇದ್ದಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾಡಿದೀನಿ ಒಂದು. ಸೊ ಯು ಕ್ಯಾನ್ ಆಲ್ಸೋ ಗೆಟ್ ಓಕೆ, ನಾವು ಕೂಡ ಬೆಳಿಬಹುದು. ಹಾಗಾದ್ರೆ ಸತ್ಯ ಸಾರ್ ಮಾಡ್ತಾ ಇದ್ದಾರೆ, ನಾವು ಕೂಡ ಇಂಗ್ಲಿಷ್ ಅಲ್ಲಿ ಮಾಡ್ಬೋದು, ನಾವು ಬೆಳಿಬಹುದು, ಗ್ಲೋಬಲ್ ಪ್ಲೇಯರ್ ಆಗ್ಬೋದು. ಎಷ್ಟು ಜನರಿಗೆ ಮೈಂಡ್ ಓಪನ್ ಅಪ್ ಆಗ್ತಾ ಇದೆ? ಟೈಪ್ MO ಮೈಂಡ್ ಓಪನ್. ನಾವು ಕೂಡ ಆನ್ಲೈನ್ ಬರ್ಬೋದು, ನಾವು ಗ್ಲೋಬಲ್ ಪ್ಲೇಯರ್ ಆಗ್ಬೋದು. Yeah, good. That is simple. And next, 200 MBA business owner graduation. ನಾನು ಮೊದಲು ಫಿಸಿಕಲಿ ನನ್ನ ಪವರ್ಫುಲ್ ಪ್ರೋಗ್ರಾಮ್ ಸೆಲ್ಫ್ ಮಾಸ್ಟರಿ ಅಂತ ಒಂದು, ಇನ್ನೊಂದು ಬಿಸ್ನೆಸ್ MBA ಕೋರ್ಸ್. ಸೊ ನಾವು ಐ ರೀಲಾಂಚ್ MBA ಕೋರ್ಸ್ ಆನ್ಲೈನ್ ಅಲ್ಲಿ. ಜನವರಿ 2ನೇ ತಾರೀಕಿಂದ ಲೈವ್ MBA ಕೋಚಿಂಗ್ 16 ವಾರಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ 2022 200 ಬಿಸ್ನೆಸ್ tycoons graduation. That's a goal. So I'm very clear with this. Iste madadu, simplify. Okay, this is a Telegram group. Please join. Somebody is asking for a Telegram group. This is our BTA VIP group. This is a common group. Ello hosubrige. This is not for our BTA members ಗೆಲ್ಲ. ಆಲ್ರೆಡಿ ಮೆಂಬರ್ ಆಗಿರೋರಿಗೆ ನಿಮ್ ಗ್ರೂಪ್ ಅಲ್ಲಿ ಸಿಲ್ವರ್ ಮೆಂಬರ್, ಗೋಲ್ಡ್ ಮೆಂಬರ್, BTA MBA ಮೆಂಬರ್ ಅದಕ್ಕೆಲ್ಲ ಜಾಯಿನ್ ಮಾಡಿಸಿದೀನಿ. ದಿಸ್ ಇಸ್ ಜಸ್ಟ್ ಎ ಕಾಮನ್ ಗ್ರೂಪ್ ಫಾರ್ ಎ ಪೀಪಲ್ ಹೂ ಆರ್ ಪಬ್ಲಿಕ್, ದ ಟೆಲಿಗ್ರಾಮ್ ಗ್ರೂಪ್. ಸೊ ಹೌ ಮೆನಿ ಆಫ್ ಯು ಗಾಟ್ ದ ಕ್ಲಾರಿಟಿ? ಯು ಹ್ಯಾವ್ ಟು ಸೆಟ್ ಏನ್ ಮಾಡಬೇಕು ನೀವು ಆನ್ಲೈನ್ ಅಲ್ಲಿ. ಯು ಆರ್ ವೆರಿ ಕ್ಲಿಯರ್, ಇದನ್ನ ಮಾಡ್ಬೇಕು. ಸಿನ್ಸ್ ಐ ಇನ್ವಾಲ್ವ್ಡ್, ಏನ್ ಆನ್ಲೈನ್ ಅಲ್ಲಿ ಬೆನಿಫಿಟ್ ಇದೆ, ಹೆಂಗ್ ಬೆಳಿಬಹುದು ಗೊತ್ತಾಗಿರೋದಕ್ಕೆ ನಾನು ಕ್ಲಿಯರ್ ಆಗಿ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ ಆನ್ಲೈನ್ ಅಲ್ಲಿ ಎಷ್ಟು ಮಾಡ್ಬೇಕು. ಸೊ ಯು ಹ್ಯಾವ್ ಟು ರೈಟ್ ಯುವರ್ 5-6 ಕ್ಲಿಯರ್ ಗೋಲ್ಸ್, ಕ್ಲಿಯರ್ ಟಾರ್ಗೆಟ್ಸ್. ಹೌ ಮೆನಿ ಆಫ್ ಯು ಅಂಡರ್ಸ್ಟುಡ್ ಅಬೌಟ್ ದ ಟಾರ್ಗೆಟ್? ಟೈಪ್ ಇನ್ ದ ಚಾಟ್ ಬಾಕ್ಸ್ ಟಾರ್ಗೆಟ್. ಇಫ್ ಯು ಆರ್ ನಾಟ್ ಅಂಡರ್ಸ್ಟುಡ್, ನೆಕ್ಸ್ಟ್ ಸ್ಲೈಡ್ಸ್ ಏನಿದೆ ಅಲ್ಲಿ ನೀವು ಏನೇನ್ ಮಾಡಿ ಆನ್ಲೈನ್ ಬರ್ಬೋದು ಅಂತ ಅರ್ಥ ಇದೆ. ಬಟ್ ಯು ಹ್ಯಾವ್ ಟು ಸೆಟ್ ಎ ಟಾರ್ಗೆಟ್. ಇಫ್ ಯು ನಾಟ್ ಸೆಟ್ ದ ಟಾರ್ಗೆಟ್, then it's very difficult to move forward. Nice. We have got next just 30 minutes ನಮ್ಮ ಸೆಷನ್ ಮುಗಿಲಿಕ್ಕೆ. Give attention, be interactive. How many of you felt just time is flying? 60 ನಿಮಿಷ ಆಗೋಯ್ತು, 70 ನಿಮಿಷ. 2 more minutes to go to 70 minutes. I want to sharply 12:10 ಗೆ ಈ ಪ್ರೋಗ್ರಾಮ್ ಮುಗಿಸ್ತೀನಿ. Okay. Now, how to come online? So now steps. Type in the chat box steps. Online alli neevu ಏನೇನ್ ಮಾಡಿದ್ರೆ ಆನ್ಲೈನ್ ಬರ್ತೀರಾ. Steps. The first step is do some research and analysis. ನಿಮ್ ಬಿಸ್ನೆಸ್ ಏನು? ಲೈಕ್ ಅವ್ರಿಗೆ ಬಟ್ಟೆ ಬಿಸ್ನೆಸ್ ಅಂದ್ರೆ, ಕೆಲವರು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದೀರಾ ಅಂತ ಹೇಳಿದ್ರೆ, ಸೊ ಡೂ ಸಮ್ ಅನಾಲಿಸಿಸ್. ಯಾರು ಮಾಡ್ತಾ ಇದ್ದಾರೆ, ನಿಮ್ಮ ಕಾಂಪಿಟೇಟರ್ ಏನ್ ಮಾಡ್ತಾ ಇದ್ದಾರೆ, ಯಾವ್ಯಾವ್ದ್ರಲ್ಲಿ ಇದ್ದಾರೆ ಅವರು. ಸೊ ಟೈಪ್ ಇನ್ ದ ಚಾಟ್ ಬಾಕ್ಸ್ ಅನಾಲಿಸಿಸ್, ರಿಸರ್ಚ್. ನನಗೆ ಗೊತ್ತಿಲ್ಲದಂಗೆ ಮೊದಲು ನಾನು ಶುರು ಮಾಡಿದಾಗ ಅನಾಲಿಸಿಸ್ ಮಾಡ್ಲಿಲ್ಲ. ಯಾರೋ ಹೇಳಿದ್ರು ಈಗ ಮಾಡಿ, ಶೂಟ್ ಮಾಡಿ, ಈಗ ಮಾಡಿ ಅಂದ್ರು. ದುಡ್ಡು ಹಾಕ್ಬಿಟ್ಟೆ, ಮಾಡ್ಸತ್ತಾನೆ ಮಾಡು ಅಂತ. ಇಟ್ಸ್ ಅ ಬಿಗ್ ಮಿಸ್ಟೇಕ್. ನೆವರ್ ಜಂಪ್. ಆಳ ಅಳತೆ ತಿಳ್ಕೊಂಡಿರಾ ನೀರಲ್ಲಿ ಜುಂಪ್ ಕುಡ್ದು ಅಂತಾರೆ. ಟ್ರಾಂಬ್ರೆಂಟ್ ಬಿಸ್ನೆಸ್. ಯಸ್ ಯಶುದಾಸ್. ಟೈಪ್ ಆಲ್ ಆಫ್ ಯುವರ್ ರಿಸರ್ಚ್. ಸಮ್ ರಿಸರ್ಚ್ ಮಾಡ್ಬೇಕು. ಆಳ ಅಳತೆ ಗೊತ್ತಿದ್ರೆ ದುಂಪ್ ಬಿಟ್ರೆ ಏನಾಗುತ್ತೆ? It's not. If you are done, I'm very happy. Do the strong, set the strong mindset online ಬಂದಾಗ. ಇಲ್ಲಾಂದ್ರೆ ನನ್ನ ಹಣೆ ಬರಹ ಸರಿಗಿಲ್ಲ, ಟೈಮ್ ಸರಿಗಿಲ್ಲ, ದೇವ್ರು ಸರಿಗಿಲ್ಲ, ಅದು ಇದು. So do some
ರಿಸರ್ಚ್ ಎಷ್ಟು ಟೈಮ್ ಆಗುತ್ತೆ ಆನ್ಲೈನ್ ಅಲ್ಲಿ ಟ್ರಾಕ್ಷನ್ ಬಿಲ್ಡ್ ಆಗಲಿಕ್ಕೆ, ಲೀಡ್ ಜನರೇಟ್ ಆಗಲಿಕ್ಕೆ, ಕಸ್ಟಮರ್ ಬರ್ಲಿಕ್ಕೆ, ಸಮ್ ರಿಸರ್ಚ್. ಅವಾಗ ಅರ್ಥ ಆಗುತ್ತೆ ಹಿಂಗ್ ಮಾಡಿದ್ರೆ ಬೆಳಿಬಹುದು, ಇಷ್ಟು ದೊಡ್ಡದಿದೆ, ಮೈಂಡ್ ಸ್ಟ್ರಾಂಗ್ ಆಗಿರುತ್ತೆ. ರಿಸಲ್ಟ್ ಸ್ವಲ್ಪ ಅಪ್ ಅಂಡ್ ಡೌನ್ ಆದ್ರೂ ಪಡ್ಕೊಬಹುದು, ರೈಟ್? ದೆನ್ ಒನ್ ಲೋಗೋ. See, wherever you go, you see this one logo, BTA, Business Tycoon Academy. We nurture tycoons, we nurture tycoons. Do you have a logo? Logo tumba connect agutte ಜನರಿಗೆ. Good photo shoot. Choose the right theme and slogan. If you have not done this, ಸುಮ್ಮನೆ ಅನ್ಪ್ರೊಫೆಷನಲ್ ಆಗಿ ಮಾಡಿದ್ರೆ ಆನ್ಲೈನ್ ಅಲ್ಲಿ ರಿಸಲ್ಟ್ ಸ್ಲೋ ಆಗುತ್ತೆ. ಟೈಪ್ ನೋ ಅನ್ಪ್ರೊಫೆಷನಲ್. See, if you want to really reach a bigger level, don't be cheap. Like ನಮ್ಮ ಮೆಂಟರ್ ಕೋಚ್ ಏನ್ ಹೇಳ್ತಾರೆ, ಡೋಂಟ್ ಬಿ ಚೀಪ್ ಆನ್ ಯುವರ್ ಗ್ರೇಟ್ನೆಸ್. ನಾವು ದೊಡ್ಡ ಸಂಸ್ಥೆ ಕಟ್ಟಬೇಕು, ಗ್ಲೋಬಲ್ ಲೆವೆಲ್ ಬೆಳಿಬೇಕು ಅಂದ್ರೆ ನಾವು ಚೀಪ್ ಮೆಂಟಾಲಿಟಿಯಲ್ಲಿ ಇದ್ರೆ ಬೆಳಿಯಕ್ಕಾಗಲ್ಲ. ಒಂದು ಒಳ್ಳೆ ಲೋಗೋ, ಒಂದು ಫೋಟೋ, ಒಳ್ಳೆ ಫೋಟೋ ಶೂಟ್ ಮಾಡಿಸಿಲ್ಲ, ಒಂದು ಸ್ಲೋಗನ್ ಇಲ್ಲ, ಸುಮ್ಮನೆ ಆನ್ಲೈನ್ ಟ್ರೈ ಮಾಡೋಣ. ಟ್ರೈ ಮಾಡಿದ್ರೆ ಆಗಲ್ಲ. ಆನ್ಲೈನ್ ಅಲ್ಲಿ ಬೆಳಿತೀನಿ, ಆನ್ಲೈನ್ ಭವಿಷ್ಯ, ಆನ್ಲೈನ್ ಡಿಸೈನ್ ಮಾಡ್ತಾ ಇದ್ದೀನಿ. then there is nothing called try. Only thing is growth. ಟ್ರೈ ಮಾಡ್ತೀರಾ, ಬೆಳಿತೀರಾ. ನಾನು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದಕ್ಕೆ ತಿರುಗಿ ನೋಡ್ಲಿಲ್ಲ, ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ, ಸೈಟ್ ಕಳ್ಕೊಂಡಿದ್ದೀನಿ, ಬಡ್ಡಿಗಳು ಕಟ್ಟಿದ್ದೀನಿ, ಒಡವೆ ಮಾರಿದ್ದೀನಿ, ನಾನು ಇದ್ರಲ್ಲಿ ಬಂಡವಾಳ ಹಾಕಿ ಕಳ್ಕೊಂಡಿದ್ದೀನಿ, ಇದ್ರಲ್ಲೇ ಬೆಳಿಲೇಬೇಕಂತ ನಿರ್ಧಾರ ಮಾಡಿದೆ. ಈ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡಕ್ ಬರ್ತಾರಲ್ವಾ, ಅವ್ರ ಮೈಂಡ್ 50-50 ಇರುತ್ತೆ. ಟ್ರೈ ಮಾಡೋಣ, ಆದ್ರೆ ಮುಂದೋರು ಇಲ್ಲ ಅಂದ್ರೆ ಬಿಟ್ಬೇಡ ಅಂದ್ಬಿಟ್ಟು. ದಟ್ಸ್ ವೈ ಪೀಪಲ್ ವಿಲ್ ನಾಟ್ ಗ್ರೋ. ವೆಬ್ಸೈಟ್, ಸಾಫ್ಟ್ವೇರ್ ಟೂಲ್, ಲೋಗೋ, ದುಡ್ಡು ಯಾಕೆ ಬೇಡ ಸರ್. ನಮ್ಮ ಮೈಂಡ್ ಮನಸ್ಸಿದ್ದಂತೆ ಮಹಾದೇವ. ಹೌ ಮೆನಿ ಆಫ್ ಯು ಹರ್ಡ್ ದಿಸ್? ಇಫ್ ಯು ಆರ್ ಎ ಚೀಪ್ ಮೈಂಡ್ ಸೆಟ್, ಯು ವಿಲ್ ಅಟ್ರಾಕ್ಟ್ ದ ಸೇಮ್ ಕೈಂಡ್ ಆಫ್ ಪೀಪಲ್. Pick the right platform. Now technical things explain ಮಾಡ್ತಾ ಇದ್ದೀನಿ ಇವಾಗ. ಟೈಪ್ ಟಿ ಅಂತ, ಟೆಕ್ನಿಕಲ್. ರೈಟ್ ನೌ ಇಷ್ಟು ಗೊತ್ತಿರ್ಬೇಕು ನೀವು ಆನ್ಲೈನ್ ಅಲ್ಲಿ ಬೆಳಿಬೇಕಂದ್ರೆ. ಇಷ್ಟು ಗೊತ್ತಿಲ್ಲ ಅಂದ್ರೆ ಫುಲ್ ಎಕ್ಸ್ಪರ್ಟ್ ಆಗಕ್ಕಾಗಲ್ಲ ನೀವು. ಪಿಕ್ ದ ರೈಟ್ ಪ್ಲಾಟ್ಫಾರ್ಮ್. ಟಾರ್ಗೆಟ್ ಸ್ಪೆಸಿಫಿಕ್ ಕಸ್ಟಮರ್ಸ್. ಓಕೆ, ರೈಟ್ ಪ್ಲಾಟ್ಫಾರ್ಮ್ ಅಂದ್ರೆ ಯಾವುದು? ಫೇಸ್ಬುಕ್, ಯೂಟ್ಯೂಬ್, ಲಿಂಕ್ಡ್ಇನ್, ಟ್ವಿಟ್ಟರ್, ಕೋರಾ, ಸೋ ಮೆನಿ ಪ್ಲಾಟ್ಫಾರ್ಮ್ಸ್. ನಿಮ್ ಪ್ಲಾಟ್ಫಾರ್ಮ್ ಯಾವುದು? ಅಥವಾ ನೀವು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಬೇಕಾ ನಿಮ್ಗೆ? ಟಿಕೆಟ್ ಸ್ಪೆಸಿಫಿಕ್ ಟಾರ್ಗೆಟ್ ಕಸ್ಟಮರ್ಸ್. ದೆನ್ ಇನ್ವೆಸ್ಟ್ ಇನ್ ದ ರೈಟ್ ಟೂಲ್ಸ್. ರೈಟ್ ಟೂಲ್ಸ್ ಮೋಸ್ಟ್ ಇಂಪಾರ್ಟೆಂಟ್. ರೈಟ್ ಟೂಲ್ಸ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ರಿಸರ್ಚ್ ಮಾಡಿರ್ಬೇಕು ಯಾವ್ದು ರೈಟ್ ಟೂಲ್ಸ್ ಅಂತ ಹೇಳಿದ್ರೆ. ಓಕೆ, ವೆಬ್ಸೈಟ್, ಪರ್ಸನಲ್ ಕಂಪ್ನಿ ವೆಬ್ಸೈಟ್, ಪರ್ಸನಲ್ ಬ್ರಾಂಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಒಂದು ಭಾಗ ಆದ್ರೆ ಮಾಸ್ಟರ್ ಕೋಚ್ ಸತ್ಯ ಇನ್ನೊಂದು ಭಾಗ. How many of you understood this? Type brand. So website is a company brand. Personal website ಬೇಕು. Then company website and CRM ಬೇಕು. There are so many online ಬಂದಾಗಿನ ಅದು ತುಂಬಾ ಲೀಡ್ಸ್ ಬಂತು, ಹೆಂಗ್ ಮುಂದುವರಿಬೇಕು ನಿಮ್ಗೆ ಗೊತ್ತಿರೋದಿಲ್ಲ ಅಂತ ಹೇಳಿದ್ರೆ then ಅಷ್ಟು ಲೀಡ್ ಬಂದಿದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಆರ್ಗ್ಯಾನಿಕ್ ಆಗಿ ಬೆಳಿಬಹುದು ಅಥವಾ ಪೇಡ್ ಆಗಿ ಕೂಡ ಮಾಡಬಹುದು. ವಿಡಿಯೋ ಶೂಟಿಂಗ್, ಎಡಿಟಿಂಗ್. ಸೊ ದಿಸ್ ಆಲ್ ಸಮ್ ಟೂಲ್ಸ್, ರೈಟ್ ಟೂಲ್ಸ್ ಯು ಹ್ಯಾವ್ ಟು ಗೆಟ್ ಸೆಟ್. ಇಮೇಲ್, automation, small things, tools. Type all of you in the chat box tools. ಯಾವ್ಯಾವ ಟೂಲ್ಸ್ ಇದೆ, ಹೆಂಗ್ ವರ್ಕ್ ಆಗುತ್ತೆ, ಅದನ್ನ ಹೆಂಗ್ ಕನೆಕ್ಟ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದ್ರೆ ನಾವು ಆನ್ಲೈನ್ ಅಲ್ಲಿ ಏನ್ ಮಾಡ್ಬೋದು, ಆಟೋಮೇಶನ್ ತಗೊಂಡು. ನೆಕ್ಸ್ಟ್, ನಾವು ಆನ್ಲೈನ್ ಬಂದಿದ ತಕ್ಷಣ ನಾವು ಲೀಡ್ಸ್ ಜನರೇಟ್ ಮಾಡ್ಬೋದು ಎರಡು ದಾರಿನಲ್ಲಿ. ಒಂದು ಆರ್ಗ್ಯಾನಿಕ್ ಆಗಿ ಮಾಡ್ಬೋದು, ನೈಸರ್ಗಿಕವಾಗಿ ತಗೊಬಹುದು, ಅಥವಾ ದುಡ್ಡು ಕೊಟ್ಟು ತಗೊಬಹುದು. ಯಾವ್ದು ಬೇಕು ನಿಮ್ಗೆ?
ನೈಸರ್ಗಿಕವಾಗಿ ಬೇಕಾ, ಆರ್ಗ್ಯಾನಿಕ್ ಆಗಿ, ಅಥವಾ ಪೇಯ್ಡ್ ಬೇಕಾ? ವಿಡಿಯೋಸ್ ಫೇಸ್ಬುಕ್ ಲೈವ್ ಮಾಡೋದು, ಪೋಸ್ಟರ್ ಹಾಕೋದು, ಬ್ಲಾಗ್ಸ್ ಬರೆಯೋದು, ಪಾಡ್ಕಾಸ್ಟ್ ಅಂತಿದ್ದೆ. ನಾನಿನ್ನು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿಲ್ಲ, ಮಾಡ್ತೀನಿ. ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ಬರ್ಬೇಕಂದ್ರೆ ನೀವು ಆನ್ಲೈನ್ ಅಲ್ಲಿ ಇನ್ಫ್ಲೂಯೆನ್ಸರ್ ಆಗ್ಬೇಕು. ಇನ್ಫ್ಲೂಯೆನ್ಸರ್ ಆಗ್ಬೇಕಾದ್ರೆ ಏನಾಗುತ್ತೆ, ರಾಜೇಶ್ ಗುಡ್ ಪೇಡ್ ಲೀಡ್ಸ್ ತಗೊಳೋದು ತುಂಬಾ ಉತ್ತಮ, ದರ್ ಇಸ್ ನಥಿಂಗ್ ರಾಂಗ್ ದಟ್. ಅದ್ ಮಾಡ್ಬೇಕಂದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಏನ್ ಬೇಕು, ಟ್ರಾಕ್ಷನ್. ನಿಮ್ಮ ಆನ್ಲೈನ್ ಜನ ಆಲ್ರೆಡಿ ನೋಡಿದ್ದಾರೆ ಅಂದ್ರೆ ಇನ್ಫ್ಲೂಯೆನ್ಸರ್ ಆಗಿರ್ತೀರ, ಲೀಡ್ಸ್ ಏನಾಗುತ್ತೆ ಅವಾಗ ಕಡಿಮೆ ಕಾಸ್ಟ್ ಬರುತ್ತೆ. ಸೊ ಆನ್ಲೈನ್ ಇನ್ಫ್ಲೂಯೆನ್ಸರ್ ಆಗ್ಬೇಕಂದ್ರೆ ಯೂನಿಟಿ ಎವ್ರಿ ವೀಕ್ ಒಂದು ವಿಡಿಯೋ ಮಾಡ್ತೀನಿ, ಫೇಸ್ಬುಕ್ ಲೈವ್, ಯೂಟ್ಯೂಬ್ ಲೈವ್ ಮಾಡ್ತೀನಿ, ಪೋಸ್ಟರ್ಸ್ ಹಾಕೋದು, ಕಸ್ಟಮರ್ ಟೆಸ್ಟಿಮನೀಸ್ ಮಾಡೋದು, ಲೇಖನಿಗಳನ್ನ ಬರೆಯೋದು. ಸೊ ಇದೆಲ್ಲ ಮಾಡಿದಾಗ ನೀವು ಪ್ರಭಾವಶಾಲಿ ಬಿಸ್ನೆಸ್ ಮ್ಯಾನ್ ಆಗ್ತೀರಾ ಆನ್ಲೈನ್ ಅಲ್ಲಿ. ಟೈಪ್ ಇನ್ ದ ಚಾಟ್ ಬಾಕ್ಸ್ ಪ್ರಭಾವಶಾಲಿ ಅಂದ್ಬಿಟ್ಟು. ಅವಾಗ ನಿಮ್ಗೆ ನ್ಯಾಚುರಲ್ ಮಾರ್ಕೆಟ್ ಏನಾಗ್ಬಿಡುತ್ತೆ, ಬಂದ್ಬಿಡುತ್ತೆ. ನನ್ನ ವಾಯ್ಸ್, ಆಡಿಯೋ, ವಿಡಿಯೋ ಎಲ್ರಿಗೂ ಕ್ಲಿಯರ್ ಆಗಿದೆಯಾ? ಓಕೆ, ಅಂದ್ರೆ ನೀವು ಟೈಪ್ ಮಾಡ್ತಾ ಇದ್ದೀರಿಂದ ಕ್ಲಿಯರ್ ಆಗಿದೆ ಅಂತಲೇ. ಸೊ ಬಿಕಮ್ ಅ ಇನ್ಫ್ಲೂಯೆನ್ಸರ್ ಆನ್ಲೈನ್. ಸೊ ಅದಕ್ಕೊಂದು ಸ್ಟ್ರಾಟಜಿ ಬರ್ಕೊಡಿ. ಸಿಂಪ್ಲಿ ಕೀಪ್ ಫಾಲೋಯಿಂಗ್ BTA ವಿಡಿಯೋಸ್. ಎಷ್ಟು ಜನ ಮಾಸ್ಟರ್ ಕೋಚ್ ಸತ್ಯ BTA ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿದೀರಾ? ಟೈಪ್ YT ಸಬ್ಸ್ಕ್ರೈಬ್ ಅಂತ, SUB ಮಾಡಿದ್ರೆ. ಸೊ ವಿಲ್ ಬಿ ಕೀಪ್ ಗೆಟಿಂಗ್, ಯು ಕ್ಯಾನ್ ಸಿ ಎವ್ರಿ ಡೇ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಕೃಷ್ಣವೇಣಿ. ಸೊ ಯು ಸಿ ಎವ್ರಿ ಡೇ ಸಮಥಿಂಗ್, ಮಾರ್ಕೆಟ್ ಮೆಸೇಜ್ ಕೊಡ್ತಾನೆ ಇರ್ತೀನಿ ನಾನು. ಸೊ ಏನಾಗುತ್ತೆ, ತುಂಬಾ ಜನ ಲಾಸ್ಟ್ ಇಯರ್ ನೋಡಿದವರು, ಈ ವರ್ಷ ನೋಡಿದವರು ಕಾಲ್ ಮಾಡಿ, ನನಗೆ ಈ ಕೋರ್ಸ್ ಬೇಕು, ನಾನು ಜಾಯ್ನ್ ಆಗ್ತೀನಿ. ಸೊ ಈ ಬಿಕಮ್ ಲೈಕ್ ಎನ್ ಲಾಟ್ ಆಫ್ ಇನ್ಫ್ಲೂಯೆನ್ಸ್. ಜನ ಏನ್ ಮಾಡ್ತಾರೆ, ಇಷ್ಟೊಂದು ಹೇಳ್ಕೊಡ್ತಾ ಇದಾರೆ, ಇಷ್ಟೊಂದು ಇವ್ರಿಗೆ ಗೊತ್ತಿದೆ, ನಾನು ಕಲ್ತ್ ಮಾಡ್ಲಿಕ್ಕೆ ಟೈಮ್ ಹಿಡಿಯುತ್ತೆ. ಇಫ್ ಯು ಆರ್ ಎ ನೆಟ್ವರ್ಕ್ ಮಾರ್ಕೆಟಿಂಗ್, ಇಫ್ ಯು ಆರ್ ಎ ಅಡ್ವೈಸರ್, ಲೈಫ್ ಅಡ್ವೈಸ್, ಇನ್ಶೂರೆನ್ಸ್ ಅಡ್ವೈಸರ್, ನೀವೇನೇ ಪ್ರಾಡಕ್ಟ್ ಇದ್ರು ಕೂಡ ಜನ ಏನಾಗ್ಬಿಡ್ತಾರೆ, ಇವರಲ್ಲಿ ತುಂಬಾ ಕ್ವಾಲಿಟಿ ಇದೆ, ಇವ್ರ ಸರ್ವಿಸ್ ತಗೊಳ್ಳೋಣ, they will buy, they become your customer. And then start generating leads, prospects, build customer tribe online. ಲೀಡ್ ಜನರೇಟ್ ಮಾಡಿ, ಸೇಲ್ಸ್ ಮಾಡಿ, ಗ್ರಾಹಕರ ಆನ್ಲೈನ್ ಅಲ್ಲಿ ನೀವು ಗ್ರಾಹಕರನ್ನ ಯಾವಾಗ್ಲೂ ಏನ್ ಮಾಡಿಡಿ, ಆಕ್ಟಿವ್ ಆಗಿಡಿ. ಟ್ರೈಬ್. ನಿಮ್ಮ ದೊಡ್ಡ ಆಸ್ತಿ ಏನ್ ಗೊತ್ತಾ? ಹ್ಯಾಪಿ ಕಸ್ಟಮರ್ಸ್. ಹ್ಯಾಪಿ, ಸಂತೋಷದ ಗ್ರಾಹಕರ ಸಮೂಹ. ದಟ್ಸ್ ಅ ನ್ಯೂ ಆನ್ಲೈನ್ ಆಸ್ತಿ. ಸೊ ನಾನು 10 ವರ್ಷಗಳ ನೆಕ್ಸ್ಟ್ 2030 ಒಳಗಡೆ ನನ್ನ ದೊಡ್ಡ ಆಸ್ತಿ ಏನ್ ಗೊತ್ತಾ ಮಾಡಕ್ ಹೊರಡ್ತಾರೆ ನಾನು? ಕರ್ನಾಟಕದ 1 ಲಕ್ಷ ಉದ್ಯಮಿಗಳು BTA ಅರಿವು ಮಾಡ್ಕೊಂಡು BTA ಬೆಳೆದು ಅವರು 100 ಕೋಟಿ ಮಾಡೋ ಲೆವೆಲ್ ಬೆಳಿಬೇಕು. ನನಗೊಂದು ತುಂಬಾ ಜಾಸ್ತಿ ಏನ್ ಬೇಡ, 5,000 BTA ಸದಸ್ಯರು ಪ್ರತಿ ತಿಂಗಳು, ಪ್ರತಿ ವರ್ಷ 1 ಲಕ್ಷ ರೂಪಾಯಿ ರಿನ್ಯೂವಲ್ ಫೀಸ್. ಟೈಕೂನ್ ಮೈಂಡ್ಸ್ಗೆ you type in the chat box 5,000 into 1 lakh ರೂಪಾಯಿ ಎಷ್ಟಾಗುತ್ತೆ ಬಿಸ್ನೆಸ್. That is what my aim. So you can build your customer like that. ಯಾರಾದ್ರೂ ಕ್ಯಾಲ್ಕುಲೇಷನ್ ಅಲ್ಲಿ ಫಾಸ್ಟ್ ಇದ್ದೀರಾ ಅಂದ್ರೆ do this. So this is my long term goal, 5,000 into 1 lakh rupee, 5 crore business or 50 crores. It's 50 crores every year, just renewal fees. Conduct every Wednesday 11 o'clock, 2-hour session. Tycoon Minds. How many of you understood this? This is the value I am working with. Happy customer tribe. So ನೀವು ನಿಮ್ಮ ಗ್ರಾಹಕರು ಎಷ್ಟು ಜನ ಬೇಕು ನಿಮ್ಗೆ? You have to define, like ದೀಪಾ ಬೆಳಗಾವಿ, ನಿಮ್ಗೆ ಎಷ್ಟು ಜನ ಕಸ್ಟಮರ್ ಟ್ರೈಬ್ ಇರಬೇಕು ನಿಮ್ಗೆ? ಅಂದ್ರೆ ಗ್ರಾಹಕರ ಸಮೂಹ ಇರಬೇಕು ನೆಕ್ಸ್ಟ್ 5 years ಅಲ್ಲಿ, 10 years ಅಲ್ಲಿ. Yeah, Murali, very nice, superb. So build a customer tribe who loves and follow your product and services.
So for that, next year, set the budget. Set the budget. ಎಷ್ಟು ನೀವು ಆನ್ಲೈನ್ ಅಲ್ಲಿ ಲೈಕ್ ಲಾಸ್ಟ್ 2 years ಅಲ್ಲಿ ನಾವು 13 ಲಕ್ಷ ರೂಪಾಯಿ 24 ತಿಂಗಳಿಗೆ ಫೇಸ್ಬುಕ್ ಖರ್ಚು ಮಾಡಿದೀವಿ. ಆ ತರ ಬೇರೆ 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 ಟೂಲ್ಸ್ ಇದೆ, ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಖರ್ಚು ಮಾಡಿದೀವಿ. ಸೊ ನೆಕ್ಸ್ಟ್ ಇಯರ್ ಡಿಜಿಟಲ್ ಡೈರೆಕ್ಟರ್ ಜೊತೆ ಕೂತ್ಕೊಂಡು ವಿ ವಿಲ್ ಬಿ ಡಿಸ್ಕಸಿಂಗ್ ದಿಸ್ ಇಯರ್ ದಿಸ್ ಇಸ್ ಅವರ್ ಬಜೆಟ್, ಇಷ್ಟು ಸಾಫ್ಟ್ವೇರ್ಸ್ ಬೇಕು, ಇಷ್ಟು ಅಡ್ವರ್ಟೈಸ್ಮೆಂಟ್ ಬಜೆಟ್ ಇದೆ, ಅಂಡ್ ಸೆಟ್ ದ ಬಿಸ್ನೆಸ್ ಕ್ಯಾಲ್ಕುಲೇಷನ್. ಓಕೆ, ಸೊ ಸೆಟ್ ದ ಬಿಸ್ನೆಸ್ ಕ್ಯಾಲ್ಕುಲೇಷನ್. ಐ ಹ್ಯಾವ್ ಡನ್ ದ ಕ್ಯಾಲ್ಕುಲೇಷನ್. ಇದನ್ನ ರೀಚ್ ಆಗ್ಬೇಕಂದ್ರೆ ಇಷ್ಟು ನಾವು ಬಜೆಟ್ ಇಟ್ಕೊಂಡಿದೀವಿ, ಇಷ್ಟು ಬರ್ಬೇಕು. And create a system, tools, methods, and move for automation. I'll repeat this. Set the system, tools, methods, and automation. Good. Now, I want to keep this next 20 minutes time for question answer session. How many of you understood the clarity about online design? Type online design. This is my design for BTA. I know many of you got clarity. Online our mindset to stronger open up agide. Every session you will fine tune and take you to the next level. 1 point, 1 point, 2 point, 10 points, 5 points. So you'll move forward, move progress. Okay, I'll explain the last slide again. The last slide, I'm setting a budget for next year. See, my aim is 3 CR turnover. For 3 CR turnover, organic again madbeku, paid campaign est madbeku. We have set a design and business calculation. ಎಷ್ಟು ROI ಬರಬೇಕು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, 10 times return on investment is what I am looking at, right? I'm going to upload this in YouTube. I'm going to set it, this entire 2 hours same ಮಾಡಿ 100-minute session will be uploaded in YouTube. Because what I know, I'm right now in studying in SSLC, 10th standard, high school ಅಲ್ಲಿ ಇದೀವಿ. PUC ಡಿಗ್ರಿ ಹೋದ್ಮೇಲೆ ನಮ್ಮ ನಾಲೆಜ್ ಇನ್ನೂ ಡೀಪ್ ಆಗಿರುತ್ತೆ, ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಸಿಸ್ಟಮ್ ಐ ಆಮ್ ಸೆಟ್ಟಿಂಗ್, ಟೂಲ್ಸ್ ಐ ಆಮ್ ಸೆಟ್ಟಿಂಗ್, ಮೆಥಡ್ಸ್, ನೀವು ಆನ್ಲೈನ್ ಟೂಲ್ಸ್ ನ ಸೆಟ್ ಮಾಡ್ಕೊಬೇಕು ಅಂಡ್ ಆಟೋಮೇಶನ್ ಮುಂದುವರಿಬೇಕು. Now let us get open for question answer session. People who has any question, type your question. I'll be very happy to answer. How many of you found today's session gift? You really got a valuable gift from BTA today. ಸಂಪತ್ತು ಅಂದ್ರೆ ದುಡ್ಡು ಬೆಳೆಯೋದನ್ನ ಸಂಪತ್ತು ಅಂತ ಕರಿತೀವಿ. ಓಕೆ, ದುಡ್ಡು ಕಡಿಮೆ ಆಗ್ತಾ ಇದ್ರೆ ಅದು ಸಂಪತ್ತಲ್ಲ. ಅದು ಈಗ ನಾವು ಬಟ್ಟೆ ತಗೊಂಡ್ಬರ್ತೀವಿ. ಓಕೆ, ಚುಂಚೇಶ್ ಕುಮಾರ್ಗೆ ಆನ್ಸರ್ ಇದು. ಸಂಪತ್ತು ಅಂದ್ರೆ ಏನು ಅಂತ. 2 ತರದ ಸಂಪತ್ತಿದೆ. ಒಂದು, ಅದ್ರ ಮುಖ ಬೆಲೆ ಕಡಿಮೆ ಆಗೋದು, ಇನ್ನೊಂದು ಮುಖ ಬೆಲೆ ಜಾಸ್ತಿ ಆಗೋದು. ಕಾರು ಸಂಪತ್ತ ಅಲ್ವಾ? ಓ ಡೆಫಿನೆಟ್ಲಿ ಆಟೋಮೊಬೈಲ್ ಇಸ್ ಅಸೆಟ್ ಕಾಲಮ್ ಅಲ್ಲಿ ಹಾಕ್ತೀವಿ. ಪ್ರತಿ ವರ್ಷ 20% ಅದ್ರದ್ದು ಡಿಪ್ರಿಶಿಯೇಷನ್ ಆಗಿ 5ನೇ ವರ್ಷ ಆಗಿ 6ನೇ ವರ್ಷ ಆದ್ಮೇಲೆ ಅದು ಕಾರ್ ವ್ಯಾಲ್ಯೂ ಏನಾಗುತ್ತೆ? ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತೆ? ಚುಂಚೇಶ್ ನೀವು ಮಾತಾಡ್ಬೇಕು. ಅದರ್ಸ್ ಆಲ್ಸೋ ಕೆನ್ ಟೈಪ್. ಡೌನ್ ಆಗುತ್ತೆ. ಕಾರ್ ಶೇರ್ ತಗೊಂಡ್ರೆ, ಕಾರ್ ಕಂಪ್ನಿ ಶೇರ್ಸ್ ತಗೊಂಡ್ರೆ 5 ವರ್ಷಕ್ಕೆ ಏನಾಗುತ್ತೆ? ಕಾರ್ ತಗೊಂಡ್ರೆ, ಕಾರ್ ಶೇರ್ ತಗೊಂಡ್ರೆ ಏನಾಗುತ್ತೆ? ಟಾಟಾ ಮೋಟಾರ್ ಶೇರ್ಸ್. ಓಕೆ, ಲೈಕ್ ದಟ್ 2 ತರದ ಆಸ್ತಿ ಇದೆ. ನಾವು ಆಸ್ತಿನ ಬೆಳೆಸ್ಬೇಕು. ಸಂಪತ್ತು ನಮ್ಗೆ ದುಡ್ಡು ಕೊಡುವಂಥದ್ದನ್ನ ಬೆಳೆಸ್ಬೇಕು, ಇನ್ಕ್ರೀಸ್ ಆಗಂತದ್ದು. ಆ ತರದ ಎಷ್ಟು ಟೂಲ್ಸ್ ಇದೆ ನೋಡ್ಕೊಂಡು ಬೆಳಿಬೇಕು. Depreciating asset, appreciating asset. Okay, next 15 minutes, I'll be very happy to answer your question. YouTube link, ಎಷ್ಟು ಜನಕ್ಕೆ YouTube link ಬೇಕು? How many of you are not yet subscribed to my channel?
Yeah, this is my channel link. YouTube Master Coach Satya's BTA channel. Click on this and you can become a. Okay. Good. I'm very happy to answer your questions. You can ask any questions. How many of you are not at? You can type your questions. Virupakshaya. Okay, let me unmute you, Virupaksha. Virupaksha, nimge unmute madidini. You can unmute your mic. Hara, any business we can take online, of course. Virupakshaya BS. Unmute Madi. Hello. Bank nallidini matte ಮಾತಾಡ್ತೀನಿ. Okay. Next. Asset ಅಂತ ಹೇಳಿದ್ರೆ ನಮ್ ದುಡ್ಡು ನಮ್ ಸ್ವಂತ ದುಡ್ಡು. ಲಯಬಿಲಿಟಿ ಅಂದ್ರೆ ನಾವು ಬೇರೆಯವರು ಕೊಡಬೇಕಾಗಿರೋ ದುಡ್ಡು. ಎನಿ ಬಿಸ್ನೆಸ್, ಯಾವುದೇ ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಬೇಕು, ಸೊ ಆನ್ಲೈನ್ ಬಿಸ್ನೆಸ್ ಮಾರ್ಕೆಟಿಂಗ್ ಮಾಡಬಹುದು. ಯಾವುದೇ ಬಿಸ್ನೆಸ್ ಇನ್ಫ್ಲುಯೆನ್ಸರ್ ಆದ್ರೆಷ್ಟು ತುಂಬಾ ಬೆಳವಣಿಗೆ ಆಗುತ್ತೆ, ಮಾಡಬಹುದು. ಆಸ್ ಸಿಂಪಲ್ ಆಸ್ ಗ್ಯಾಸ್ ಸ್ಟವ್ ರಿಪೇರಿ ಮಾಡೋರು ಆನ್ಲೈನ್ ಅಲ್ಲಿ ಇದ್ದಾರೆ. ಪೇಂಟ್ ಹೊಡಿಯೋರು ಕೂಡ ಆನ್ಲೈನ್ ಅಲ್ಲಿ ವಿಡಿಯೋಗಳು ಮಾಡಿ ಹಾಕಿರ್ತಾರೆ. ಪೇಂಟಿಂಗ್ ಬೇಕಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ಮಾರ್ಕೆಟಿಂಗ್ ಆಯ್ತು. ಎಜುಕೇಟ್ ಮಾಡಬಹುದು, ಮಾರ್ಕೆಟಿಂಗ್ ಮಾಡಬಹುದು. ಆನ್ಲೈನ್ ಅಡ್ವಾಂಟೇಜ್ ಅದು. Good, Murli, all the best. Yes, Jagdish, what is your business? Do you have a business from last 5-6 years? Are you profitable in business? Do you have white business? Do you have accounts? Everything? You can approach your bank. You can give collateral, you can get money. Or you can talk to angel investors and you can get fundings. Or you can get new directors as the partners who can bring in money to your business. Hope you got the clarity, Jagdish. How to generate the leads? Tanuja, what business you are into, madam? So many people don't know. That's why what they are get stuck. That's why I have got a 1-year membership. You can join my session where I go deeper and I'll explain, Tanuja. Okay. How to get the leads. Superb. Now you create your own, there are so many links, groups you can create. Facebook ಅಲ್ಲಿ group create ಮಾಡ್ಬಿಟ್ಟು, like ನಾವು ಒಂದು ಸುಮ್ಮನೆ ಜನರಲ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ, ಉದ್ಯೋಗಿಯಿಂದ ಉದ್ಯಮಿಯಾಗಿ ಅಂತ. 5,000 ಜನ ಆಗಿದ್ದಾರೆ. They just joined on their own. So like that, you can create a private groups. You can run organically. Paid campaign kuda run ಮಾಡಬಹುದು, Tanuja. So to generate leads, are you looking for a good job, hike, salary? Then go on posting every day. And yaar job sikkidru avrಗೊಂdu ಹಾಕ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು, this person got a job in this company. This person is changed into this person has got this. So go on online share ಮಾಡಕ್ಕೆ ಶುರು ಮಾಡಿ. So job ಬೇಕಂದ್ರೆ ತನುಜಾ, ಜಾಬ್ ಬೇಕಂದ್ರೆ ತನುಜಾ ಅಂತ ಮಾರ್ಕೆಟ್ ಅಲ್ಲಿ ಮೈಂಡ್ ಕೂತ್ಕೋಬೇಕು. So organic lead ಮಾಡಬಹುದು, or you can run a paid campaign. I'm into artificial jewelry sales now. How can I get more customer through online? Shruti BS, online is one of the best platform customer ಪಡಿಲಿಕ್ಕೆ. ಫಸ್ಟ್ ನೀವು ಒಂದು 100 ದಿನ ಗ್ರಾಹಕರಿಗೆ ನಿಮ್ಮ ಪ್ರಾಡಕ್ಟ್ ಏನಿದೆ ಅನ್ನೋದು ಅವ್ರಿಗೆ ಮೈಂಡಿಗೆ ಕೂತ್ಕೊಬೇಕು. ಅದನ್ನೇ ಇನ್ಫ್ಲುಯೆನ್ಸರ್ ಅಂತ ಕರೆಯೋದು.
ಎಜುಕೇಟ್ ಮಾಡ್ಬೇಕು. ಎಜುಕೇಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಶ್ರುತಿ ಅವ್ರ ಹತ್ರ ಒಳ್ಳೊಳ್ಳೆ ಜ್ಯುವೆಲರಿ ಇದೆ, ನಾನು ಗಿಫ್ಟ್ ಕೊಡ್ಲಿಕ್ಕೆ ಇವ್ರ ಹತ್ರ ಆರ್ಡರ್ ಮಾಡ್ಬೋದು, ನಾನು ಪರ್ಚೇಸ್ ಮಾಡ್ಬೋದು. ಯಾವುದೋ ಒಂದು ಸಣ್ಣದ ಒಂದು ಪ್ರಮಾಣದ ಒಂದು ಆರ್ಡರ್ ಮಾಡ್ತಾರೆ, ಚೆನ್ನಾಗಿ ಕೊಟ್ರಿ, ಎರಡನೇದು ಆರ್ಡರ್ ಮಾಡ್ತಾರೆ, ಮೂರನೇದು. ಸೊ ನಿಮ್ ಜೊತೆ ಅವರ ಸಂಬಂಧ ಮತ್ತೆ ನಂಬಿಕೆ ಬೆಳವಣಿಗೆ ಆಯ್ತು. ಸೊ ದೊಡ್ಡ ಆರ್ಡರ್ ಕೊಡ್ತಾರೆ. ದೀಪಾ ಬೆಳಗಾವಿ ಸರ್, ಹೇಗೆ ಪೇಡ್ ಜನರೇಷನ್ ಲೀಡ್ ತಗೋಬೇಕು ಅಂತ ಹೇಳಿ ಸರ್. ಮೇಡಮ್, ಅದಕ್ಕೆ ತುಂಬಾ ಟೈಮ್ ಇದೆ, ಟೆಕ್ನಿಕಲಿ ನಾನು ತೋರ್ಸಕ್ ಆಗಲ್ಲ. ಆನ್ಲೈನ್ ನಲ್ಲಿ ಫೇಸ್ಬುಕ್ ಮೂಲಕ ನೀವು ಆಡ್ ಕ್ಯಾಂಪೇನ್ ರನ್ ಮಾಡ್ಬೋದು, ಇಲ್ಲ ಯೂಟ್ಯೂಬ್ ಅಲ್ಲಿ ಆಡ್ ಕ್ಯಾಂಪೇನ್ ರನ್ ಮಾಡ್ಬೋದು. ಇವತ್ತು ಬೇರೆ ಎಲ್ಲಾ ಪ್ಲಾಟ್ಫಾರ್ಮ್ ಅಡ್ವರ್ಟೈಸ್ ಕ್ಯಾಂಪೇನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಚೆಕ್ ಇಟ್ ಔಟ್ ಅಂಡ್ ಯು ರನ್ ದ ಪೇಡ್ ಕ್ಯಾಂಪೇನ್ಸ್. ಹೇಗೆ ರನ್ ಮಾಡೋದು ಅದರಲ್ಲಿ ನಿಮ್ಗೆ ಗೈಡ್ ಇರುತ್ತೆ. ಟೆಕ್ನಿಕಲಿ ನೀವು ಎಕ್ಸ್ಪರ್ಟ್ ಇದ್ರೆ ನೀವೇ ನೋಡಿ ಕಲಿಬಹುದು. ಅದರ್ವೈಸ್ BTA ಸದಸ್ಯರಾದ್ರೆ ನಿಮ್ಗೆ ಯು ವಿಲ್ ಗೆಟ್ ಅನ್ ಐಡಿಯಾ. ಅದಕ್ಕೆ ಟೆಕ್ನಿಕಲಿ ಪ್ರತಿ ಸೋಮವಾರ ಹೇಳ್ಕೊಡ್ತೀವಿ ನಾವು. ಶ್ರೀಕೃಷ್ಣ ಭಟ್ ಅವ್ರು ಕೇಳ್ತಾ ಇದ್ರೆ, ವಾಟ್ ಯು ಮೀನ್ ಬೈ ಆನ್ಲೈನ್ ಟೂಲ್ಸ್? ಗುಡ್ ಕ್ವಶನ್. ಇಮೇಲ್, ಸಾಫ್ಟ್ವೇರ್, ಗೆಟ್ ರೆಸ್ಪಾನ್ಸ್ ಅಂತಿದೆ, ವಿಚ್ ವಿ ಯೂಸ್. ಸೆಕೆಂಡ್, CRM ಟೂಲ್ಸ್ ವಿ ಯೂಸ್ ಫಾರ್ ಲೀಡ್ ಜನರೇಷನ್. ನಾವು ಒಂದ್ ಕಡೆ ಜನ ಕರ್ಕೊಂಡ್ಬಂದು ಕುಂಡಿಸ್ಬೇಕು. ನೀವು ಆನ್ಲೈನ್ ಅಲ್ಲಿ ಈಗ ವಿಡಿಯೋ ಹಾಕಿದ್ರಿ, ಈಗ ಟೆಲಿಗ್ರಾಮ್ ಅಲ್ಲಿ ನಂದು ಇವಾಗ ಎಲ್ರಿಗೂ ಯಾರಿಗ ಆಸಕ್ತಿ ಇದೆ ಅಂತ ನಾನು ಅವ್ರು ಕೇಳಿದೆ, ಆಸಕ್ತರೆಲ್ಲರೂ ಬಂದ್ರು. ಕರೆಕ್ಟ್, ಆಸಕ್ತರೆಲ್ಲ ಬಂದ್ರು ಒಳಗಡೆಗೆ. ಸೊ ಲೈಕ್ ದೇ ವಿಲ್ ಬೈ ಅವರ್ಸ್ ಫ್ರಮ್ ಅವರ್ ಸೈಡ್. ಬಟ್ ಆನ್ಲೈನ್ ಆಡ್ ರನ್ ಮಾಡಿದಾಗ ಸಾಫ್ಟ್ವೇರ್ಸ್ ಬೇಕಾಗುತ್ತೆ, ಅವ್ರ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿನ ಕಲೆಕ್ಟ್ ಮಾಡ್ಲಿಕ್ಕೆ ಟೂಲ್ಸ್ ಬೇಕು. ವೆಬ್ಸೈಟ್ ಇಸ್ ಅ ಟೂಲ್, ಇಮೇಲ್ ಇಸ್ ಎ ಟು ಇಮೇಲ್ ಸಾಫ್ಟ್ವೇರ್ ಇಸ್ ಅ ಟೂಲ್. ಈ ಎರಡು ತರ ಇಮೇಲ್ ಇದೆ. ನಮ್ಮ ಜಿಮೇಲ್ ಅಲ್ಲಿ ಇರೋದು ಇಮೇಲ್, ಬಟ್ ಅದರಿಂದ ನಾವು ಒಂದಿನಕ್ಕೆ ಇಷ್ಟೇ ಅಂತ ಇಮೇಲ್ ಕಳ್ಸಕ್ ಸಾಧ್ಯ. ಬಟ್ ದೇರ್ ಆರ್ ಸಮ್ ಆಟೋಮೇಟೆಡ್ ಸಾಫ್ಟ್ವೇರ್ಸ್, ದಿಸ್ ಇಸ್ ಕಾಲ್ಡ್ ಟೂಲ್ಸ್. ಎಸ್ ಮೇಡಮ್, ಯು ಕ್ಯಾನ್ ಪುಟ್ ಲಿಂಕ್ಡ್ಇನ್ ಅಲ್ಲಿ ನಮ್ಮ ಆನ್ಲೈನ್ ಬಿಸ್ನೆಸ್ ಮಾಡೆಲ್ ಅಂತ ಒಂದು ಕೋರ್ಸ್ ಇದೆ. ಅದರಲ್ಲಿ ಹೇಗೆ 100 ಲೀಡ್ಸ್ ನ ಪ್ರತಿದಿನ ಜನರೇಟ್ ಮಾಡೋದು ಫ್ರೀ ಆಗಿ ಅನ್ನೋದು ತುಂಬಾ ಇದೆ. There's a course, you can go through that. Thank you so much. How many of you found today's session is super useful? Can I get a gift from all of you? I just want one recommendation from all of you. Review. Master Coach Satya's BTA Google review. Okay. ಧನ್ಯವಾದಗಳು. This is my Master Coach Satya's Google review form. I'm just like want your name. ಯಾವಾಗಲೂ ರಿವ್ಯೂ ಕೊಡ್ಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಕೊಟ್ಟಿರೋರು ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನೀವು ಅಟೆಂಡ್ ಮಾಡಿರೋರಾದ್ರೆ ನಿಮ್ ಹೆಸರು ಬರಿಬೇಕು. ಎಲ್ಲೇ ರಿವ್ಯೂ ಕೊಡ್ಬೇಕಂದ್ರೆ ಏನ್ ಬಿಸ್ನೆಸ್, ಯಾವ ಊರು ಅಂತ ಬರಿಬೇಕು. ಸೊ ನೀವು ಫೇಮಸ್ ಆಗ್ತೀರಾ ಫಸ್ಟ್. ಎಕ್ಸಾಂಪಲ್ ಲೈಕ್ ಶ್ರುತಿ BS, ನಾನು 1 ಗ್ರಾಮ್ ಜ್ಯುವೆಲರಿ ಬಿಸ್ನೆಸ್ ಅಲ್ಲಿ, ಆರ್ಟಿಫಿಷಿಯಲ್ ಜ್ಯುವೆಲರಿ ಬಿಸ್ನೆಸ್ ಅಲ್ಲಿ ಇದ್ದೀನಿ. ಈ ಊರು ನಂದು. ಮಾಸ್ಟರ್ ಕೋಚ್ ಸತ್ಯ ಅವರ ಕ್ಲಾಸು ತುಂಬಾ ಚೆನ್ನಾಗಿತ್ತು, ಇಷ್ಟು ಪಾಯಿಂಟ್ ಕಲಿತೆ, ಧನ್ಯವಾದಗಳು. ಬೇರೆಯವರು ಕೂಡ ಇದನ್ನ ಫಾಲೋ ಮಾಡಿ. ಜಸ್ಟ್ ರೆಕಮೆಂಡಿಂಗ್. ಥ್ಯಾಂಕ್ ಯು. So we have few more minutes time. I'll be very happy to answer any question. I just want to review. ಏನೇನ್ ಕಲ್ತ್ಕೊಂಡ್ರಿ ಅದನ್ನ ಟೈಪ್ ಮಾಡಿ the chat box. Thank you ವಿದ್ಯಾಮಣಿ ಅವರೇ. Thank you so much. ಯಾವ ಬಿಸ್ನೆಸ್ ಆನ್ಲೈನ್ ತರಬೇಕು? ಚುಂಚೇಶ್. ಗುಡ್. ಫಸ್ಟ್ ಥಿಂಗ್, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕಂಪ್ನಿ ಅಕೌಂಟ್ ನ ಓಪನ್ ಮಾಡೋದು. ಸ್ಯಾರಿ ಹೆಸರಲ್ಲಿ, ಕಂಪ್ನಿ ಹೆಸರಲ್ಲಿ, ಅಲ್ಲಿ ವಿಡಿಯೋಸ್, ಫೋಟೋಸ್, ಬ್ಲಾಗ್ಸ್ ನ ಬರೆಯೋದು. ಆನ್ಲೈನ್ ಬಂದಿದ್ದೀರಾ ಅಂತ ಲೆಕ್ಕ. ಆನ್ಲೈನ್ ಆರ್ಗ್ಯಾನಿಕ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಲೆಕ್ಕ. ಪ್ರತಿದಿನ ನೀವು ಜನ ವಿಡಿಯೋಸ್ ನೋಡ್ತಾರೆ, ಫೋಟೋಸ್ ನೋಡ್ತಾರೆ ನೀವು ಮಾಡಿರೋದೆಲ್ಲ.
ಜನ ನಿಮ್ಗೆ ಆರ್ಗ್ಯಾನಿಕ್ ಆಗಿ ನೋಡ್ತಾ ಇರ್ತಾರೆ. ಅದು ಜಾಸ್ತಿ ನೀವು ಲೀಡ್ಸ್ ಜಾಸ್ತಿ ಜನರೇಟ್ ಆಗಬೇಕಂದ್ರೆ ಪೇಡ್ ಕ್ಯಾಂಪೇನ್ ಮಾಡಬೇಕು. ಥ್ಯಾಂಕ್ ಯು ಪುಷ್ಪವೇಣಿ ಅವರೇ. So next 5 minutes, I would like to listen to you. What did you learn today? What was your great learnings today? What's your top 3 learning? Here ಮುಖ್ಯ 3 ವಿಚಾರನ ಕಲ್ತ್ಕೊಂಡ್ರಿ ಇವತ್ತು. ಮಂಡೇ ಮೆಂಟರಿಂಗ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀವಿ ಪೇಡ್ ಕ್ಯಾಂಪೇನ್ ನಡೆಸೋದು ಹೇಗೆ ಅಂದ್ಬಿಟ್ಟು. Be a part of it, you will learn. Pushpamani has learned what to do and do everything. Growth hack sessions completed. 2 months it's got over. 8 session ಮುಗೀತು. ಮೈಂಡ್ ಸೆಟ್ ನ ಸ್ಟ್ರಾಂಗ್ ಮಾಡ್ಕೊಳೋದು ಡಿಜಿಟಲ್ಗೆ, ಬಿಸ್ನೆಸ್ಗೆ. ಮನಿ ಇಸ್ ಎ ಪಾರ್ಟ್ ಆಫ್ ವೆಲ್ತ್. ವೆಲ್ತ್ ಇಸ್ ಇಂಪಾರ್ಟೆಂಟ್. ಮನಿ ಇಸ್ ಎ ಪಾರ್ಟ್ ಆಫ್ ವೆಲ್ತ್. ನೈಸ್ ಪವನ್. Good. Type in the chat box Arian Kaltri Vatanta. Thank you so much. I received so many testimonies. Google family, thank you. Thank you so much. Sampath ಬಗ್ಗೆ ಇನ್ನೂ ತುಂಬಾ ವಿಡಿಯೋ ಕೂಡ ಯೂಟ್ಯೂಬ್ ಅಲ್ಲಿ ಇದೆ. Go and watch. All the best. Health, wealth, business na build ಮಾಡ್ತೀನಿ. Health is also very nice. Grow wealth. Very nice. Very good. Very nice. Thank you so much. It's a wonderful time with all of you. Happy New Year in advance. And ಇಷ್ಟೆಲ್ಲ ನೀವು ಮಾಡಿದ್ರೆ ನೀವು ಹೊಸ ಬಿಸ್ನೆಸ್ ಅಂದ್ರೆ ಆನ್ಲೈನ್ ಬಿಸ್ನೆಸ್ ಗೆ ತಯಾರಾಗಿದ್ದೀರಾ ಅಂತ ಲೆಕ್ಕ. ಜೊತೆಗೆ ಇನ್ ಕೇಸ್ ಏನಾದ್ರೂ ನೆಕ್ಸ್ಟ್ ಇಯರ್ ಲಾಕ್ ಡೌನ್ ಮತ್ತೆ ಆದ್ರೆ ಅಲ್ಲೇ ಕೆಡಿಸ್ಕೊಂಡಂಗಿರೋದಿಲ್ಲ. ಬಿಕಾಸ್ ಯು ಆರ್ ಡನ್ ಸಮಥಿಂಗ್ ಇನ್ ಆನ್ಲೈನ್. ಲ್ಯಾಬೊರೇಟರಿ ಬಿಸ್ನೆಸ್ ಸರ್, ರೈಟ್? ವಿರೂಪಾಕ್ಷ ಅವರೇ ತಗೊಂಡ್ಬರ್ಬೋದು. ಹ್ಯಾಪಿ ನ್ಯೂ ಇಯರ್. ವಿ ಡೋಂಟ್ ನೋ ವೆದರ್ ಲಾಕ್ ಡೌನ್ ನೆಕ್ಸ್ಟ್ ಮತ್ತೆ ಆಗುತ್ತೋ ಆಗಲ್ವೋ, ಬಟ್ ಆದ್ರೆ ನೆಕ್ಸ್ಟ್ ಲಾಕ್ ಡೌನ್ ನಮ್ಗೆ ಬಿಸ್ನೆಸ್ ನ ಲಾಕ್ ಡೌನ್ ಮಾಡ್ಕೊಡುದು, ಆನ್ಲೈನ್ ಅಲ್ಲಿ ಓಪನ್ ಆಗಿರ್ಬೇಕು. ದಟ್ಸ್ ಎ ಏಮ್. ಅಂಡ್ ಯು ಕ್ಯಾನ್ ರನ್ ಬಿಸ್ನೆಸ್ ಫ್ರಮ್ ಎನಿವೇರ್, ರೈಟ್? Anybody want to know, join my this Telegram group. ನಮ್ಮ ಸೆಷನ್ಸ್ ನಡೀತಾ ಇರುತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ. ಪೇಡ್ ಪ್ರೋಗ್ರಾಮ್ ಯಾವಾಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. So we'll be having a sessions. We'll be very happy to send you the links. We have a 2 course. One is online business model, 1 year membership. Innondu business MBA. Virupakshaya, join this link. Okay. Anybody want to urgently know more about MBA? Type in the chat box MBA and your mobile number. Okay. ನಾನು ಆಲ್ರೆಡಿ ತುಂಬಾ ದಿನ ನೋಡಿದ್ದೀವಿ, ಬಟ್ 1ನೇ ತಾರೀಕಿಂದ ನನಗೆ ನಾನು ಆನ್ಲೈನ್ ಅಲ್ಲಿ ಬೆಳಿಬೇಕು ಮಾಡಲೇಬೇಕು ಅನ್ನೋರು ಆನ್ಲೈನ್ ಬಿಸ್ನೆಸ್ ಮಾಡೆಲ್ ಅಂತ ಹಾಕಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಮೈ ಟೀಮ್ ವಿಲ್ ಬಿ ಇನ್ ಟಚ್ ವಿತ್ ಯು. So batch 1 00 batch 1 is sold out. We don't have a seat. Okay, we are taking advance booking for our batch 2 MBA course. Nice. That's great. Awesome. 99 ನಿಮಿಷ ಆಯ್ತು. In 1 more minute to go, we will complete 100 minutes. Thank you so much.